ಸರಿ ಓಕೆ. समर्पयामि। नाम पूजा करेंगे। सुमुखाय नमः एकदंताय नमः कपिलाय नमः गजकर्णकाय नमः लंबोदराय नमः विकटाय नमः विघ्नराजाय नमः ओमकेतवे नमः गणाध्यक्षाय नमः बालचंद्राय नमः कुमारगुरवे नमः श्रीपद्मः गणपते नमः ज्योतिः शुक्लदेवानं यः दवा करो महातेजोपयुक्तैकदा लोपमाकरापयामि दीपं दर्शयामि भोर्भवत्वः सत्यं कर्तेन विरिञ्चामि अन्धश्चर्दिभूतेष्वायं लोकः तय्यग्नोष्काः शालीयान्नमहानिवेद्यं स्वामी महागणपत्यन्तर्गत विच्चम्बरूपे पुनर्प्रियात् ॐ प्राणाय स्वाहा अपानाय स्वाहा ज्ञानाय स्वाहा उदानाय स्वाहा अमृतेकरणार्थं क्षिप्रप्रसादाय नमः महानैवेद्यं विसर्जयामि। नमो प्रातपदे नमो गणपते नमः प्रमदपदे नमस्ते लंबोदराय एकदन्ताय विघ्ननाशिने शिवसुताय वरदमूर्तये नमः
ಮಹಾಪೂಜೆ ನೆರವೇರಿದೆ. ಇನ್ನು ಅನ್ನ ಸಂತರ್ಪಣೆ ನಡೀತದೆ. ಈ ಅನ್ನ ಸಂತರ್ಪಣೆಯು ನಮ್ಮ ಚಪ್ಪರದ ಎಡಬದಿಯಲ್ಲಿ ಅನ್ನಪ್ರಸಾದ, ದೇವರ ಅನ್ನಪ್ರಸಾದ ಅಂತ ಬೋರ್ಡ್ ಇದೆ, ಅಲ್ಲಿ ನಡೀತದೆ. ಧನೋಮದವರು ಅಲ್ಲೇ ನಿಲ್ಲಿ ಪ್ರಸಾದ ತಗೊಂಡು ಬಳಿಕ ತಾವು ಹೋಗ್ಬೋದು ಊಟಕ್ಕೆ. ದೇವರ ನೈವೇದ್ಯದ ಶ್ರೀ ಗುರುಭ್ಯೋ ನಮಃ. ಪುತ್ತೂರಿನ ಸಿದ್ಧದೇವರಾದ ಆರಾಧ್ಯ ಮೂರ್ತಿ ಶ್ರೀ ಮಹತೋಬಾರ ಮಹಲಿಂಗೇಶ್ವರ ದೇವರ ಪಾದಾರವಿಂದಗಳಿಗೆ ಪಡಮಡುತ್ತಾ ಸ್ಥಳದಲ್ಲಿ ಆರಾಧಿಸುವ ವಿಘ್ನ ವಿನಾಯಕ ಶ್ರೀ ಮಹಾಗಣಪತಿ ದೇವರಿಗೆ ಶಾಸ್ತ್ರಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆಗಮಿಸಿರುವ ಎಲ್ಲ ಭಗವದ್ ಭಕ್ತರಿಗೂ ಕಲಾಭಿಮಾನಿಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ಈ ಶುಭ ಸಂದರ್ಭದಲ್ಲಿ ನಮಗೆ ಕಾರ್ಯಕ್ರಮ ನೀಡಲು ಅವಕಾಶ ಮಾಡಿಕೊಟ್ಟ ಕಿಲ್ಲೆ ಮೈದಾನ ಶ್ರೀ ದೇವತಾ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಬಯಸುತ್ತಾ ಯಕ್ಷಗಾನ ಬಯಲಾಟವನ್ನು ಆರಂಭಿಸುವರೆ ಅಪ್ಪನೇ ಕೇಳುತ್ತೇನೆ. ಇಂದಿನ ಕಾರ್ಯಕ್ರಮದ ನಮ್ಮ ಹೆಮ್ಮೆಯ ಹಿಮ್ಮೇಳ ಕಲಾವಿದರಿಗೂ ಸ್ವಾಗತ ಬಯಸುತ್ತೇನೆ. ಪ್ರಸಿದ್ಧ ಯಕ್ಷಗುರುಗಳು, ಕಟೀಲು ಮೇಳದ ಕಲಾವಿದರು ಆದ ಶ್ರೀಯುತ ಗಣೇಶ್ ಪಾಲೆಚಾರ್ ಇವರಿಗೂ ಸ್ವಾಗತ ಬಯಸುತ್ತೇನೆ. ಶ್ರೀಯುತ ಗಣೇಶ್ ಪಾಲೆಚಾರ್ ಅವರು ಹಲವಾರು ವರ್ಷ ಎಡನೀರು ಮೇಳದಲ್ಲಿ ತಿರುಗಾಟ ನಡೆಸಿದ್ದು, ಈಗ ಕೆಲವು ವರ್ಷಗಳಿಂದ ಕಟೀಲು ಮೇಳದಲ್ಲಿ ತಿರುಗಾಟ ನಡೆಸುತ್ತಿದ್ದಾರೆ. ಹಲವಾರು ಕಡೆ ಯಕ್ಷಗಾನ ನಾಟ್ಯ ತರಗತಿ ಆರಂಭಿಸಿ 1000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಿದ್ದಾರೆ. ಕೊನೆ ಕ್ಷಣದಲ್ಲಿ ಯಕ್ಷಗಾನ ಬಯಲಾಟ ಆರಂಭವಾಗುತ್ತದೆ. ಮೀನಾಕ್ಷಿ ಕಲ್ಯಾಣ ನಮ್ಮ ಹೆಮ್ಮೆಯ ಹಿಮ್ಮೇಳ ಕಲಾವಿದರು ಶ್ರೀಯುತ ಸುಜನ್ ಕುಮಾರ್ ಅಳಿಕೆ, ಶ್ರೀಯುತ ನಾರಾಯಣ್ ಶರ್ಮಾ ಕಾಟುಕುಕ್ಕೆ, ಶ್ರೀಯುತ ತಿರುಮಲೇಶ್ವರ ಕುಳಾಲ್ ಅಲಿಕೆ, ಶ್ರೀಯುತ ಹರ್ಷಾಲ್ ಮಾಯಿಲೆಂಕಿ. ಪಾತ್ರವರ್ಗದಲ್ಲಿ ಮೀನಾಕ್ಷಿಯಾಗಿ ಕುಮಾರಿ ಭೂಮಿಕಾಜಿ ಆಚಾರ್ಯ, ಕುಮಾರಿ ಸ್ತುತಿ ಕುಲಾಲ್, ಮಂತ್ರಿ ವೀರಸೇನ, ಕುಮಾರಿ ಹಸ್ತ, ಪ್ರವೀರ ಕುಮಾರಿ ಧನ್ವಿ, ದೂತ ಶ್ರೀಮತಿ ಚಂದ್ರಕಲಾಜಿ ಆಚಾರ್ಯ, ಶೂರಸೇನ ಜೀವನ್ ಆಚಾರ್ಯ, ಚಂದ್ರಸೇನ ಗಗನ್, ಸೂರ್ಯವರ್ಮ ಯಶ್ವಿ, ನಾರದ ಶ್ರೀಮತಿ ಅನ್ನಪೂರ್ಣ SK ರಾವ್, ಕಿರಾತ ಸುಜಾತ. ಕಿರಾತ ಪಡೆ ಮನ್ವಿತಾ, ಕವನ್, ಚಿರಂತನ್ ರಾಮ್, ತನ್ವೀಶ್, ಗಗನ್, ಯಶ್ವಿತ್. ಮುದ್ಯಪ್ಪಣ್ಣ ನಿಶಾಂತ್, ಪದ್ಮಗಂಧಿನಿ ಕುಮಾರಿ ಲಾವಣ್ಯ, ಕಮಲನಯನಿ ಚೈತಾಲಿ, ಚಂಪನಯನಿ ಸುಶಾಂತ್, ದೇವೇಂದ್ರ ಕುಮಾರಿ ನಯನ ಕಲ್ಲುರಾಯ, ಅಗ್ನಿ ಮನ್ವಿತ್ ಕುಲಾಲ್, ವಾಯು ಧ್ರುಪದ್, ಈಶ್ವರ ಕುಮಾರಿ ಗೌರಿ, ಷಣ್ಮುಖ ನೀರಜ್, ಕಾಲಭೈರವ ಶ್ರೀಮತಿ ಚಂದ್ರಕಲಾಜಿ ಆಚಾರ್ಯ, ವೀರಭದ್ರ ಶ್ರೀಮತಿ ಅನ್ನಪೂರ್ಣ SK ರಾವ್. ಎಲ್ಲ ಭಕ್ತಾಭಿಮಾನಿಗಳಲ್ಲಿ ಕಲಾಭಿಮಾನಿಗಳಲ್ಲಿ ವಿನಂತಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಸಂಗ ಆರಂಭವಾಗಲಿದೆ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ನೀಡಿ ಸಹಕರಿಸಿ.
रिपीट कमी सुंदर
ಮದನಾರಿ ಪ್ರೇಮಗಳ ದೇವಿಕಾಯೇ ಪದವನ ವಿಧಿ ನಿತ್ಯ ಜ್ಞಾನವನಿ ಮಂಗಳ ದೇವಿಕಾಯೇ ಸದಮರಾಗ ಮೃದಂಗ ಸನ್ನಿಧಿ ಮದದ ವೈರಿ ಕುಲಾಪಹಾರಿ ಪದುಮ ಸವನುತೆ ಖ್ಯಾತಿ ಜನ ಮಧು ಮಧುಮತಿ ವೈಷ್ಣವೇಶ್ವರಿ ಅಮ್ಮ ಮದನಾರಿ ಮಂಗಳ ದೇವಿಕಾಯೇ ಪದವನ ನಿಧಿ ನಿತ್ಯ ಜ್ಞಾನವನಿ ಮಂಗಳ ದೇವಿಕಾಯೇ ಅಮ್ಮ ಮೊಬೈಲ್ ಕಾಣೆಯಾಗಿದೆ, ದಯವಿಟ್ಟು ಯಾರಾದರೂ ಸಿಕ್ಕಿದ್ರೆ ಮದನಾರಿ ಪ್ರೇಮಗಳ ದೇವಿಕಾಯೇ ಪದವನ ವಿಧಿ ನಿತ್ಯ ಜ್ಞಾನವನಿ ಮಂಗಳ ದೇವಿಕಾಯೇ ಅಮ್ಮ ನೋಡಿ, ಒಂದು ಮೊಬೈಲ್ ಕಾಣೆಯಾಗಿದೆ, ದಯವಿಟ್ಟು ಅದನ್ನು ಯಾರಿಗಾದರೂ ಸಿಕ್ಕಿದ್ರೆ ಇಲ್ಲಿಗೆ ತಲುಪಿಸಿ.
ಅಂಬುರುಗದಳನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗುಣಗುಂಡು ಭಕ್ತಿಯೊಳಂಬಿಕಾ ಸತತ ವಿಘ್ನರಾಜನ ಬಿರಿದು ಸಂಸುತಿಸಿ ಅಂಬುಲಿಧಿಯ ಕೈ ಮುಗಿದು ಅಂಬುಜಾಸನ ಮಾಡಿಯರ ಪಾದಗೆ ಪಡಮಡುತ್ತವನಿ ಬೆರಿ ಕಥಾಮೃತವ ಇರುವಂತಹ ಸ್ಥಳ ಮೀನಾಕ್ಷಿ ಓಲಗದ ವೆಚ್ಚ ಸುತ್ತ ನೋಡಲಲ್ಲದು ಚಿತ್ತದಾಲೋಚನೆಯ ಸುತ್ತ ನೋಡುತ್ತಲಲ್ಲದು ಚಿತ್ತದಾಲೋಚನೆಯ ಬಿತ್ತಡಿಸಿದಳು ಮುಗಿ ಮೇಲೆ ಬೈವಲಗಲಿ ಬಿತ್ತಡಿಸಿದಳು ಮುಗಿ ಮೇಲೆ ಬೈವಲಗಲಿ ಅನುಗ್ರಹಿಸು ಸ್ವಾಮಿ, ಅನುಗ್ರಹಿಸು. ವ್ಯಕ್ತಿಯಾದವನು ತನ್ನ ಸ್ವಾಸಾಮರ್ಥ್ಯದಿಂದ ಎಷ್ಟು ಉನ್ನತ ಮಟ್ಟಕ್ಕೆ ಏರಬಹುದು ಎನ್ನುವುದಕ್ಕೆ ವರ್ತಮಾನ ಕಾಲದಲ್ಲಿ ಜ್ವಲಂತ ಸಾಕ್ಷಿ ಎಂದರೆ ಪಾಂಡ್ಯ ದೇಶದ ಅರಸಿ ಮೀನಾಕ್ಷಿ. ಎಲ್ಲಿ ನೋಡಿದರೂ ಮೀನಾಕ್ಷಿ ಮೀನಾಕ್ಷಿ ಎನ್ನುವುದೇ ಹೆಸರು. ಇದಕ್ಕೆಲ್ಲ ಮುಖ್ಯ ಕಾರಣ ನನ್ನ ಹಿರಿಯರು ಗಳಿಸಿದಂತಹ ಕೀರ್ತಿ. ಆ ಕೀರ್ತಿ ಗೋಪುರಕ್ಕೆ ಕಲಸ ಸದೃಶಳಾಗಿ ಮೆರೆಯಬೇಕು ಎನ್ನುವ ನೆಲೆಯಲ್ಲಿ ಹುಟ್ಟಿದ ಆರೋಗ್ಯದಿಂದ ಜನನಿಯೇ ಮೊದಲ ಗುರು ಎನ್ನುವ ಹಾಗೆ ತಾಯಿಯಿಂದ ಬೇಕಾದಂತಹ ವಿದ್ಯೆಗಳನ್ನೆಲ್ಲ ಕಲಿತುಕೊಂಡೆ. ತಂದೆಯ ಪ್ರೋತ್ಸಾಹದಿಂದ ಸಮಯಕ್ಕೆ ಸರಿಯಾಗಿ ಗುರುಮಠವನ್ನು ಸೇರಿ
ಮೀರಿದೆ. ಚೌಷಷ್ಟಿ ವಿದ್ಯೆಯನ್ನು ಕಲಿತು ಪಾಂಡ್ಯ ದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಪಾಂಡ್ಯದ ಪಟ್ಟದರಸಿ ಎನ್ನುವ ಹಾಗೆ ನನ್ನನ್ನು ಪಟ್ಟಾಭಿಷೇಕಗೊಳಿಸಿದರು. ಬಹಳ ಸಣ್ಣ ವಯಸ್ಸಿನಲ್ಲಿಯೇ ದೊಡ್ಡ ಕಾರ್ಯವನ್ನು ನನ್ನ ತಲೆಗೆ ಇಟ್ಟರು. ಯಥಾ ರಾಜ ತಥಾ ಪ್ರಜಾ ಎನ್ನುವ ಹಾಗೆ ಪ್ರಜೆಗಳೆಲ್ಲರೂ ಹೊಗಳುತ್ತಿದ್ದಾರೆ. ರಾಜ ಪ್ರತ್ಯಕ್ಷ ದೇವತ ಎನ್ನುವ ಹಾಗೆ ಪ್ರಜೆಗಳೆಲ್ಲರೂ ಮಾತನಾಡಿಕೊಳ್ಳುತ್ತಿದ್ದಾರೆ. ಆದರೆ ನನ್ನ ಕೀರ್ತಿ ಕೇವಲ ಭೂಲೋಕದಲ್ಲಿ ಮಾತ್ರ ಸಲ್ಲದು, 3 ಲೋಕಗಳಲ್ಲಿಯೂ ಪಸರಿಸಬೇಕಾಗಿದೆ. ಈ ಬಗ್ಗೆ ಯೋಚಿಸಿದರೆ ಕೇವಲ ನನ್ನ ಕೀರ್ತಿ ಭೂಲೋಕದಲ್ಲಿ ಮಾತ್ರವಲ್ಲ 3 ಲೋಕಗಳಲ್ಲಿಯೂ ಪಸರಿಸಬೇಕಾಗಿದೆ. ಹಾಗಾಗಿ ನನ್ನ ಯೋಜನೆ ಆಗಬೇಕು ಅಂತಾದರೆ ಕೆಲವೊಂದನ್ನು ಇಂದಿನಿಂದಲೇ ಅನುಸರಿಸಬೇಕು ಎಂಬುದಾಗಿ ತೀರ್ಮಾನಿಸಿದ್ದೇನೆ. ನನ್ನ ಮುಂದಿನ ನಡೆ ಏನು ಎನ್ನುವುದನ್ನು ತಿಳಿಸುವುದಕ್ಕೋಸ್ಕರ ಮಂತ್ರಿ ಸೇನಾಧಿಪತಿಗಳು ಇದ್ದ ಬರಲಿ. ನನಗೇನರ ಕಾರ್ಯಗಳಿತ್ತು ಈ ಪಾಂಡ್ಯ ದೇಶದಲ್ಲಿ ಅದೆಷ್ಟೋ ವರ್ಷಗಳಿಂದ ಮಂತ್ರಿ ಸೇನಾಧಿಪತಿಯಾಗಿ ನಾವಿದ್ದೇವೆ. ನಿಜ. ರಾಜ್ಯದ ಕಷ್ಟ ಸುಖದಲ್ಲಿ ನಾವು ಭಾಗಿಗಳಾಗಿದ್ದೇವೆ. ಹೌದು. ನಮ್ಮನ್ನು ಕರೆಸಿದ ಕಾರಣವೇನು ತಿಳಿಸಿದರೆ ತಕ್ಷಣ ನಡೆಸಿಕೊಡುತ್ತೇವೆ.
ರಾಜ್ಯದ ಅಧಿಕಾರ ಪ್ರಸಿದ್ಧಿಗೆ ಬರಬೇಕು ಅಂತಾದರೆ ಅದು ಕೇವಲ ಒಬ್ಬ ರಾಜನಿಂದ ಮಾತ್ರ ಸಾಧ್ಯವಿಲ್ಲ. ಮಂತ್ರಿ ಸೇನಾಧಿಪತಿಗಳ ಪಾತ್ರವೂ ಮುಖ್ಯ. ನಮ್ಮ ಅಪ್ಪಯ್ಯನ ಕಾಲದಿಂದಲೂ ಪಾಂಡ್ಯ ದೇಶವನ್ನು ಬೆಳೆಸಿದವರು ನೀವು. ರಾಜನ ಬೆವರು ಬಿದ್ದಲ್ಲಿ ರಕ್ತವನ್ನು ಸುರಿಸುವುದಕ್ಕೂ ಸಿದ್ಧರಿರುವವರು ನೀವು. ಇದೀಗ ನಿಮ್ಮನ್ನು ಇಲ್ಲಿಗೆ ಕರೆಸುವುದಕ್ಕಾಗಿ ಒಂದೇ ಒಂದು ಬಹು ಮುಖ್ಯವಾದ ಕಾರಣವಿದೆ. ದಿಗ್ವಿಜಯ ಮಾಡಬೇಕು ಎನ್ನುವುದಾಗಿ, ಪಾಂಡ್ಯ ದೇಶದ ಹೆಸರನ್ನು ಪ್ರಸಿದ್ಧಿಗೆ ಬರೆಸಬೇಕು ಎನ್ನುವುದಾಗಿ, ರಾಜರುಗಳಿಂದ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಬೇಕು ಎನ್ನುವುದಾಗಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ದಿಗ್ವಿಜಯಕ್ಕೆ ಇಂದೇ ಶುಭ ಮುಹೂರ್ತ. ಹೊರಡುವ ಹೊರಡುವ. ಅಂಗ ವಂಗ ಕಳಿಂಗ ಕಾಂಬೋಜ ಕರ್ನಾಟಕ ಹೀಗೆ ಬೇರೆ ಬೇರೆ ರಾಜ್ಯಗಳನ್ನು ದಾಟಿ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿ ನಮ್ಮ ಅರಮನೆಗೆ ಕೊಟ್ಟು ಕಳುಹಿಸಿದ್ದಾಗಿದೆ. ಆದರೆ ನಮ್ಮ ದಿಗ್ವಿಜಯ ಇಲ್ಲಿಗೆ ಮುಗಿಯುವಂತದ್ದಲ್ಲ, ಮುಂದುವರಿಯುವ. ಮಂತ್ರಿ ಸೇನಾಧಿಪತಿಗಳೇ, ಯಾವುದಿದು ರಾಜ್ಯ? ಇಲ್ಲಿ ಯಾರು ಕಾಣಿಸುತ್ತಾ ಇಲ್ಲವಲ್ಲ? ಹೌದು, ಯಾರಾದರೂ ಇದ್ದಾರೆ ಎಂಬುದಾಗಿ ನೋಡಿ ಬನ್ನಿ. ಅಪ್ಪಣೆ. ಹೋಗಿ. ಏನಾಯಿತು? ಅಮ್ಮ ಹೇಳು. ಅಲ್ಲಿ ಯಾರು ಇರಲಿಲ್ಲ, ಒಂದು ಮೂರ್ತಿಯನ್ನು ನಿರ್ಮಿಸಿದ್ದಾರೆ. ಹೌದೇ? ಹಾಗಾದರೆ ಆ ಮೂರ್ತಿಯನ್ನು ಪುಡಿ ಪುಡಿ ಮಾಡಿ 3 ಕಡೆಗೆ ಸೇರಿ.
ನೀವೆಲ್ಲಿಗೆ ನುಗ್ಗುವುದು? ಎಂತ ಅವಸ್ಥೆ ಮಾರ್ರೆ, ಇವರಿಗೆ ಭಾಷೆ ಬರುವುದಿಲ್ವಾ? ಮಾತನಾಡಲು ಬರುವುದಿಲ್ವಾ? ಇಲ್ಲಿಯ ಭಾಷೆಯಲ್ಲೇ ಕೇಳುವ. तुम कौन हो? तुम्हारा नाम क्या है? आपका माँ बाप का नाम क्या है? ಇವರಿಗೆ ಈ ಭಾಷೆಯೂ ಬರುವುದಿಲ್ಲ. ಒಂದುಂಟು, ಮಾತು ಬರದವರ ಹತ್ರ ಕೈ ಭಾಷೆ ಮಾಡಿ ಕೇಳುವುದು. ಮುಚ್ಚು, ನಮಗೆ ಬಾಯಿ ಬರುತ್ತದೆ. ಅಲ್ಲ, ಇಷ್ಟೆಲ್ಲ ಕೇಳುವವ ನೀನು ಯಾರು? ನಾನು ಇಲ್ಲಿಯ ಅಧಿಕಾರಿ. ಎಂತದು ಒಟ್ಟು ಅವಸರ ಮಾಡಿಕೊಂಡು? ಮತ್ತೆ ನೀನು ಹೇಳಿದೆ ಇಲ್ಲಿ ಅಧಿಕಾರಿ ಎಂಬುದಾಗಿ. ಹೌದು, ನಾನು ಇಲ್ಲಿಯ ಅಧಿಕಾರಿ, ದ್ವಾರಪಾಲಕ, ಕವಾಟ ರಕ್ಷಕ. ಓಹೋ, ನಿನಗೆ ಇಷ್ಟು ಅಹಂಕಾರ. ನಮ್ಮಲ್ಲಿ ಈ ರೀತಿಯಲ್ಲಿ ದ್ವಾರವನ್ನು ಕಾಯುವ ಕ್ರಮವೇ ಇಲ್ಲ. ಮತ್ತೆ ಹೇಗೆ? ನಿನ್ನ ಉದ್ಯೋಗ ಏನು? ನನ್ನ ಉದ್ಯೋಗ ಇದುವೆ, ದ್ವಾರವನ್ನು ಕಾಯುವುದು. ಏನು ಮಾಡುತ್ತಿ ನೀನು? ನಾನು ಈ ರಾಜ್ಯದ ರಕ್ಷಣೆಯನ್ನು ಮಾಡುತ್ತಿದ್ದೇನೆ. ಇಲ್ಲಿಗೆ ಯಾರು ಬಂದರೋ ಅವರನ್ನು ವಿಚಾರಿಸುವುದು ನನ್ನ ಕಾಯಕ. ಓಹೋ, ಯಾಕಾಗಿ ಬಂದಿರಿ? ಎಲ್ಲಿಂದ ಬಂದಿರಿ? ನಿಮಗೆ ತಿನ್ನಲು ಆಹಾರವಿಲ್ಲವೇ? ನಿಮ್ಮ ಊರಿನಲ್ಲಿ ಬರಗಾಲ ಬಂದಿದೆಯೇ? ಮಳೆ ಬೆಳೆ ಹೆಚ್ಚಾಗಿ ಬೆಳೆಗಳೆಲ್ಲ ನಾಶವಾಗಿದೆಯೇ? ಹೋಗಿ ಹೋಗಿ ಅಲ್ಲಿ ಊಟ ಆಗ್ತಾ ಉಂಟು, ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಬನ್ನಿ. ಅಲ್ಲ, ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದ್ಯಲ್ಲ, ಇದರಲ್ಲಿ ಯಾವುದು ಅಲ್ಲ. ಮತ್ತೆ ಯಾವುದು? ದಿಗ್ವಿಜಯಕ್ಕಾಗಿ ಬಂದವರು. ಅದು ನಿನಗಿಲ್ಲಿ ಸಿಗ್ಲಿಕ್ಕಿಲ್ಲ ಬಿಡು. ಎಂತದು ಹೇಳುದು ನೀನು? ನೀಗೊಚ್ಚ ಅಲ್ವಾ? ಅದಲ್ವೋ? ಮತ್ತೇನು? ದಿಗ್ವಿಜಯ, ದಿಗ್ವಿಜಯಕ್ಕಾಗಿ ಬಂದವರು. ವಿಜಯಕ್ಕಾಗಿ ಬಂದವರ? ಏನಾಗಬೇಕೀಗ? ಹೋಗಿ ನಿನ್ನ ಅರಸನಲ್ಲಿ ಹೇಳು. ಏನಂತ? ಯುದ್ಧಕ್ಕೆ ಬರಬೇಕು ಎಂದು. ಬರದಿದ್ದರೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಕಾಲಿಗೆ ಶರಣಾಗಬೇಕು ಎಂಬುದಾಗಿ ಹೇಳು. ಸರಿ ಸರಿ, ಹೋಗಿ ತಿಳಿಸಿ ಬರುತ್ತೇನೆ. ಆದರೆ ಅಲ್ಲಿಯ ತನಕ ನಾನು ಮಾಡುತ್ತಿದ್ದ ಕಾಯಕವನ್ನು ನೀವು ಮುಂದುವರಿಸಬೇಕು. ಏನು ಕಾಯಕ? ಈ ದ್ವಾರವನ್ನು ಕಾಯುವುದು. ಒಂದು ಇಟ್ಟದ್ರಲ್ಲಿ ಉಂಟಲ್ವಾ? ನಾವೆಂತ ಇಲ್ಲಿ ದ್ವಾರ ಕಾಯಲಿಕ್ಕೆ ನಿಂತವರ? ಸಾವಧಾನ ಸಾವಧಾನ ಸಾವಧಾನದಿಂದಿರು ಮಗಳೇ. ದೇವರು ಕೊಟ್ಟಾನು ಕೊಟ್ಟಾನು ಕೊಟ್ಟಾನು. ಅಮ್ಮ, ಇವರು ನಿಮ್ಮ ಅಪ್ಪನೋ? ಅಲ್ಲ, ಅಮ್ಮ. ಓಹೋ, ಅಮ್ಮವಾ? ಹಾಗಲ್ವೋ, ಅದು ಸಾವಧಾನದಿಂದಿರು ಮನವೇ. ನಾನು ಅದನ್ನೇ ಹೇಳಿದ್ದು. ಸ್ವಲ್ಪ ಸಮಾಧಾನವಾಗಿರಿ. ನಾನು ಹೋಗಿ ಅರಸನ ಬಳಿ ವಿಚಾರವನ್ನು ತಿಳಿಸಿ ಬರುವ ತನಕ ನೀವು ಇಲ್ಲೇ ನಿಂತಿರಿ. ನಾನು ಹೋಗಿ ಬರುತ್ತೇನೆ. ಹೋಗು ಹೋಗು. ಮಂತ್ರಿ ಸೇನಾಧಿಪತಿಗಳೇ, ಅವನು ಹೋಗಿದ್ದಾನೆ. ಮುಂದೇನಾಗುತ್ತದೆ ಎಂದು ಕಾದು ನೋಡೋಣ. ಇರುವಂತಹ ಸ್ಥಳ ಶೂರ ಶೂರ ಹೊರಟು ಬಂದ ಕಾರ್ಯ
ಸ್ವಾಮಿ ಅನುಗ್ರಹಿಸು. ವ್ಯಕ್ತಿಯಾದವನು ತನ್ನ ಸ್ವಸಾಮರ್ಥ್ಯದಿಂದ ಎಷ್ಟು ಉತ್ತಮವಾದ ಸ್ಥಾನವನ್ನು ಏರಬಹುದು ಎಂಬುದಕ್ಕೆ ವರ್ತಮಾನ ಕಾಲದಲ್ಲಿ ಜ್ವಲಂತ ಸಾಕ್ಷಿಯಾಗಿರುವವನು ಶೂರಸೇನ ನಾಮಾಖ್ಯ ಈ ಕಾಶ್ಮೀರವನ್ನು ಆಳಿಕೊಂಡು ಬರುತ್ತಾ ಇದ್ದೇನೆ. ಹಿರಿಯರಿಂದ ದತ್ತವಾದಂತಹ ಪೀಠ, ಹಿರಿಯರು ಆಡಿ ಬೆಳೆದಂತಹ ಗೋಪುರ, ಇದಕ್ಕೆ ಕಲುಷ ಸದೃಶನಾಗಿ ಮೆರೆಯುತ್ತಾ ಇದ್ದೇನೆ. ವರ್ತಮಾನ ಕಾಲದಲ್ಲಿ ಎತ್ತ ನೋಡಿದರತ್ತ ದೃಷ್ಟಿಯನ್ನು ಹಾಯಿಸಿದಲ್ಲಿ ಯಥೇಚ್ಛವಾದ ಕಾಡು ಇದೆ. ಇಳೆ ಎಂಬುದು ಕಾಲ ಕಾಲಕ್ಕೆ ತಕ್ಕಂತೆ ಮಳೆಯನ್ನ ಸುರಿಸುತ್ತಾ ಇದೆ. ಹಾಗಾಗಿ ನನ್ನ ಪ್ರಜೆಗಳೆಲ್ಲರೂ ಅವರಿಗೆ ಬೇಕಾದಂತಹ ಆಹಾರವನ್ನ ಅವರೇ ಬೆಳೆಯುತ್ತಾ ಇದ್ದಾರೆ. ಹಾಗಾಗಿ ಸಂಪತ್ಭರಿತ ದೇಶ ಯಾವುದು ಅಂತ ಕೇಳಿದ್ರೆ ಕಾಶ್ಮೀರ. ವಿಷಯ ಇದು ಅಲ್ಲ, ಯಾರೋ ನನ್ನನ್ನು ನೋಡಬೇಕು ಅಂತ ಕಾಯುತ್ತಿದ್ದಾರಂತೆ. ಬರಲಿ ನೋಡೋಣ. ಎದ್ದೇಳು, ಏನು ವಿಷಯ? ಕಾಯ್ಬೇಕಾ? ಎಷ್ಟು ಬೇಕು? ಈಗ ತೆಂಗಿನಕಾಯಿಗೆ ಒಳ್ಳೆ ಕ್ರಯ ಉಂಟಂತೆ. ಮತ್ತೆ ರಕ್ಷಣೆಯನ್ನ ನೀಡಬೇಕು. ಏನಾಯಿತು? ರಕ್ಷಣೆಯನ್ನ ನೀಡಬೇಕು ಅಂತ ಹೇಳ್ತಾ ಇದ್ದೀಯಾ? ರಕ್ಷಣೆಯನ್ನ ನೀಡಬೇಕು ಅಂತಾದರೆ ಕಷ್ಟ ಬಂದು ಒದಗಿರಬೇಕಲ್ಲ. ಏನಾಯ್ತು? ನಿನ್ನ ಮನೆಗೆ ಬೆಂಕಿ ಬಿತ್ತು ಹೇಗೆ? ಇದು ನನ್ನ ಮನೆ ವಿಷಯ ಅಲ್ಲ ಬುದ್ಧಿ, ಮತ್ತೆ ನಮ್ಮ ನಾಡಿನ ವಿಷಯ. ಹಾಗಾದರೆ ಇದು ನನಗೆ ಸಂಬಂಧಪಟ್ಟ ವಿಷಯ. ಏನಾಯ್ತು? ನಾನು ದ್ವಾರದ ಬಳಿ ಕಾವಲಿ ಮಾಡ್ತಾ ಇದ್ದೆ. ಕಾವಲಿ ಮಾಡ್ತಾ ಇದ್ದೀಯಾ? ಎರಡೆರಡು ಉದ್ಯೋಗವನ್ನು ಪ್ರಾರಂಭ ಮಾಡಿದ್ಯೋ ಹೇಗೆ? ಇಲ್ಲ ಬುದ್ಧಿ. ಮತ್ತೆ ಕಾವಲಿ ಮಾಡ್ತಾ ಇದ್ದಿ ಅಂತ ಹೇಳಿದಿ. ನನಗೆ ನೀವು ಕೊಟ್ಟ ಒಂದೇ ಉದ್ಯೋಗ ಸಾಕು. ಅದಕ್ಕೆ ಸರಿಸಮಾನವಾದಂತಹ ವರಮಾನವನ್ನು ಕೊಡುತ್ತಾ ಬಂದಿದ್ದೇನೆ. ಹೌದು ಬುದ್ಧಿ. ಕಾವಲು ಮಾಡ್ತಾ ಇದ್ನಾ, ಅಲ್ಲಿಗೆ ನಕ್ಸಲ್ ಸೇನೆ ಬಂತು ಬುದ್ಧಿ. ಇಲ್ಲಿಗೂ ಬರೋದು ಪ್ರಾರಂಭವಾಯ್ತಾ? ಎಂತದು? ನೀನು ಹೇಳಿದ್ಯಲ್ಲ ಈಗ. ಅದಲ್ಲ ಬುದ್ಧಿ. ಮತ್ತೆ ನಕ್ಸಲ್ ಸೇನೆ ಬಹುಶಃ ಹೀಗಿರಬೇಕು. 4 ಸಾಲಿನ ಭಾರಿ ಸೇನೆ. ಹೌದು ಬುದ್ಧಿ. ಏನಾಯಿತು? ವಿಚಾರ ಮಾಡಿದ್ದೀಯಾ? ಯಾಕೆ ಹಿಂದುಳಿದೆ? ನಾನು ಹಿಂದುಳಿದವನಲ್ಲ ಬುದ್ಧಿ. ಹೇಳು ಮುಂದೆ. ಹೋದೆ, ವಿಚಾರಿಸಿದೆ. ನೀವು ಎಲ್ಲಿಂದ ಬಂದದ್ದು? ಎಂತದ್ದು? ಎಲ್ಲಿಂದ ಬಂದದ್ದು ಅಂತ ಕೇಳ್ಬೇಕಿತ್ತು. ನೀವು ನನ್ನನ್ನು ತಿದ್ದುವುದಕ್ಕೆ ಬರಬೇಡಿ. ಇನ್ನು ಸರಿಯಾಗುದಾದ್ರೆ ಇಲ್ಲಿಗೆ. ಆಗ ಅಲ್ಲ ಬುದ್ಧಿ. ಮತ್ತೆ ಹೋದೆ, ವಿಚಾರಿಸಿದೆ. ನೀವು ಎಲ್ಲಿಂದ ಬಂದದ್ದು ಎಂದು ಕೇಳಿದೆ. ಉತ್ತರ ಕೊಟ್ರಲ್ವಾ? ಏನು ಅಂತ? ಅವರು ಈ ರಾಜ್ಯದವರಲ್ವಂತೆ. ಮತ್ತೆ ಪಾಂಡ್ಯ ಅಲ್ಲಿಯ ಅರಸಿ ಮೀನಾಕ್ಷಿ ತನ್ನ ಸೇನೆಯನ್ನು ಕಟ್ಟಿಕೊಂಡು ಬಂದಿದ್ದಾಳೆ. ನೀವು ಈ ರಾಜ್ಯವನ್ನು ಬಿಟ್ಟು ಕೊಡಬೇಕಂತೆ. ರಾಜ್ಯವನ್ನ ಬಿಟ್ಟು ಕೊಡಬೇಕು? ಹೌದು ಬುದ್ಧಿ. ಕೊಡುದಿಲ್ಲ ಅಂತಾದ್ರೆ ಪೆಟ್ಟಿಗೆ ಬರಲಿ. ಪೆಟ್ಟಿಗೆ ಎಷ್ಟು ಉದ್ದಕ್ಕೆ ಬೇಕು? ಉದ್ದಕ್ಕೆ ಬೇಕಂತೆ. ಅಡ್ಡಕ್ಕಾಗುದಿಲ್ವಂತೆಯೋ? ಹಾಗಲ್ಲ ಬುದ್ಧಿ. ಹೇಗೆ? ಯುದ್ಧಕ್ಕೆ ಬರಬೇಕು ಅಂತ ನೀನೇನು ಹೇಳಿಲ್ವೋ? ಹೇಳಿದೆ ಬುದ್ಧಿ. ಏನು? ನಾನು ಬಿಟ್ಟೇನಾ? ಅವರು ಕೊಟ್ರು, ನಾನು ಕೊಟ್ಟೆ. ಅವರು ಕೊಟ್ರು, ನಾನು ಕೊಟ್ಟೆ. ನಿಲ್ಲಿಸು. ಅವರು ಏನನ್ನ ಕೊಟ್ರು? ಅವರು ಪೆಟ್ಟು ಕೊಟ್ರು ಬುದ್ಧಿ. ನೀನು? ನಾನು ಬೊಬ್ಬೆ ಕೊಟ್ಟೆ. ಧೂತ
ವಿರೋಧಿಯೊಬ್ಬಳ ದಾಳಿಯಾಗಿದೆ ಅಂತೆ. ಈ ವಿಚಾರವಾಗಿ ಮಂತ್ರಿಗಳಲ್ಲಿ ಮಂತ್ರಾಲೋಚನೆಯನ್ನ ಮಾಡಬೇಕು. ಎಲ್ಲಿದ್ದಾರೆ ನನ್ನ ಸಭೆಗಳು? ದಾಳಿ ಆಗಲಿಲ್ಲ. ಈ ಕಾಲಕ್ಕೆ ಮೀನಾಕ್ಷಿ ಎನ್ನುವ ನಾಮಾಖ್ಯಳು ನಮ್ಮ ಈ ಪುರಕ್ಕೆ ದಾಳಿಯನ್ನೆತ್ತಿದ್ದಾಳಂತೆ. ಈ ಸಲುವಾಗಿ ನಿಮ್ಮ ಅಭಿಮತವೇನು?
ಸರಿ. ಯಾರೇ ದಾಳಿಯನ್ನು ಮಾಡಿದರು ಹಾ. ಅದಕ್ಕೆ ತಕ್ಕ ಉತ್ತರವನ್ನು ಕೊಡುತ್ತಿದ್ದರು. ಹಾ. ಇನ್ನು ಮೀನಾಕ್ಷಿ ಹಬ್ಬಲು ಸೇನನ್ನು ಸೇರಿಕೊಂಡು ಬಂದಿದ್ದಾರೆ ಅಂತಾದರೆ ಹಾ. ಅದಕ್ಕೆ ಉತ್ತರವನ್ನು ಕೊಡಲು ಹಾ. ನನಗೆ ಹಬ್ಬವನ್ನು ಕೊಡಿ, ನೀವು ನಿಶ್ಚಿಂತರಾಗಿ. ಮಂತ್ರಿ ಸೇನಾಧಿಪತಿಗಳೇ, ನಿಮ್ಮ ವೀರಾವೇಶದ ನುಡಿಗಳನ್ನು ಕೇಳಿ ಬಹಳ ಸಂತೋಷವಾಯಿತು. ಇನ್ನು ಕಾಲ ವಿಳಂಬ ಮಾಡುವುದು ಸರಿಯಲ್ಲ. ನಡೆಯೋಣ ನೇರವಾಗಿ ಅತ್ತ ಕಡೆ. ಈ ಊರಿನ ಅಧಿಕಾರವನ್ನು ನಮಗೆ ಬಿಟ್ಟುಕೊಡು, ಇಲ್ಲದಿದ್ದರೆ ನಿಮ್ಮ ತಲೆ ಹೋದಿತ್ತು. ಮುಚ್ಚು ಬಾಯ್. ನನ್ನ ತಲೆ ಹೋಗುದ, ನಿನ್ನ ತಲೆ ಹೋಗುದ? ರಣಕ್ಷೇತ್ರದಲ್ಲಿ ನಿರ್ಧಾರ ಹೋಗುದು.
ದಿನವೂ ರಾಜ ಚರಿತ ತಲೆಯ ಉಡುಪಿನೋ ಶೃಂಗಾರವನ್ನ ಮಾಡಿಕೊಂಡು ಮತ್ತೋರ್ವನ ಪಟ್ಟದರಸಿಯಾಗಿರಬೇಕಾದಂತವಳು. ಓಹೋ, ಅದಲ್ಲ ಈ ಕಾಲಕ್ಕೆ ಚಟ್ಟಿ ಚಲ್ಲಣವನ್ನ ಬಿಗಿದುಕೊಂಡು ಗಂಡು ಬೀರಿಯಂತೆ ಸೇನೆಯನ್ನು ಸೇನಾ ಸಮೇತಳಾಗಿ ಬಂದಿದ್ದೀಯಾ? ನಿಜ. ಯಥಾರ್ಥಕ್ಕಾದ್ರೂ ಕೇಳ್ತೇನೆ, ತಿಳಿದುಕೋ. ಏನು? ಯುದ್ಧವನ್ನ ಮಾಡುವ ಮುಂಚಿತವಾಗಿ ನೀನಾರು? ನಿನ್ನನ್ನು ನೋಡುವಾಗಲೇ ಯಾವುದೋ ದೇಶದ ಅರಸಿ ಎನ್ನುವುದನ್ನು ಮನಕಂಡವನಿದ್ದೇನೆ. ಹಾಗಾಗಿ ನಿನ್ನ ರಾಜ್ಯ ಯಾವುದು? ನಿನ್ನನ್ನ ಹೆತ್ತು ಹೊತ್ತು ಬೆಳೆಸಿದ ನಿನ್ನ ತಂದೆ ತಾಯಿಗಳು ಯಾರು ಎಂಬೆಲ್ಲ ವೃತ್ತಾಂತವನ್ನ ತಿಳಿಸುವೆಯಾ? ಏನು? ಇದರ ಅವಶ್ಯಕತೆ ಇಲ್ಲಿ ಉಂಟಾ? ಅಲ್ಲ, ನಾನೇನು ನಿನ್ನಲ್ಲಿ ನೆಂಟಸ್ತಿಗೆ ಕೇಳಿಗೆ ಬಂದದಲ್ಲ. ಏನು ಹೇಳಿದೆ ನೀನು? ನನ್ನ
ಪರಿಚಯ ಬೇಕಲ್ಲವೇ? ಹ, ಕೇಳು. ಹ. ನನ್ನ ಹೆಸರು ಮೀನಾಕ್ಷಿ. ಮೀನಾಕ್ಷಿ. ನನ್ನದು ಪಾಂಡ್ಯ ದೇಶ. ಓಹೋ. ನನ್ನನ್ನು ಹೆತ್ತವರು ಹ. ನನ್ನ ತಂದೆ ತಾಯಿ. ಆಹಾ. ಇಷ್ಟಿದ್ದರೆ ಸಾಕಲ್ವಾ? ಹ. ನಿಂಗೆ ಸಾಧ್ಯ ಉಂಟಾ? ಹ. ನಿನ್ನ ಭುಜದಲ್ಲಿ ಬಲ ಉಂಟಾ? ಹ. ಬಾ ಮುಂದೆ. ಏನು ಹೇಳಿದೆ? ಒಳಗೆ. ಎಲಗೆ ಏನಲ್ಲ? ನೀನು ಒಂದು ಮಾತು ಹೇಳಿದ್ದೀಯಲ್ಲ, ನಾನು ಹೇಳುತ್ತೇನೆ ಕೇಳು. ಹ? ಹೆಣ್ಣಾದವಳ ಸ್ವರವೆಂಬುದು ಮನೆಯ ಮಾಡನ್ನ ತಾಗಬಾರದಂತೆ. ಓಹೋ. ಎಲಗೆ ಹ? ಚಿಕ್ಕ ಪ್ರಾಯದಾಕೆಯನ್ನು ಸಲುಗೆಯಿಂದ ಮಾತನಾಡಿಸಿದರೆ ಅಹಂಕಾರದಿಂದ ಮಾತನಾಡುತ್ತೀಯ. ಗಂಡು ಬೀರಿ ನೀನಲ್ಲ, ಗಂಡು ಬೀರಿ ನಾನು. ನಿನ್ನ ಅಧಿಕಾರವನ್ನ ವಿಸ್ತರಿಸುವಂತಹ ವಾಂಛೆ ಅಲ್ಲವೋ? ಆಹಾ. ನಿನ್ನ ಅಧಿಕಾರದ ವಾಂಛೆಗೆ ಹ? ಇಕೋ ತಕ್ಕ ಶಾಸ್ತಿಯನ್ನು ಮಾಡುವಲ್ಲಿ ಸಿದ್ಧರಿದ್ದೇನೆ. ಬಾ ಮುಂದೆ. ಮುಚ್ಚು ಬಾಯಿ. ಗಂಡಂದಾದರೆ ಹ. ಗಂಡು ಬೀರಿಯಾದ ಹೆಣ್ಣಾದ ನನ್ನೊಂದಿಗೆ ಹೋರಾಡು. ಬಾ ಮುಂದೆ. ಧರಣೀಶ ಪರಾಕ್ರಮಿ ಜೈ ಜೈ ಬಂದಳಿಯ ಮನ್ನಿಸು ಬಾಪುರೆ ಬಾಪುರೆ ಶಾಬಾಸ್, ಮೆಚ್ಚಿದೆನಯ್ಯ. ಬಹಳ ಪರಾಕ್ರಮಿ ಇದೆಯಾ ನೀನು. ಸರಿ. ಸಂಗರದಲ್ಲಿ ನಿನ್ನನ್ನು ಹೋಲುವವರು ಯಾರು ಇಲ್ಲ. ಮತ್ತೆ ಹಾಗೆಂತ ಹ. ನಿನ್ನ ಮಗಳ ಪ್ರಾಯದ ಈ ಎಳೆಯ ಹುಡುಗಿಯ ಜೊತೆಗೆ ಹೋರಾಟಕ್ಕೆ ನಿಂತಿದೆಯಲ್ಲ, ಹ. ಇದನ್ನು ಸ್ವಲ್ಪ ಯೋಚನೆ ಮಾಡಿದೀಯಾ? ನಾನಾಗಿ ಯುದ್ಧಕ್ಕೆ ಹೋದವನಲ್ಲ, ಹಾ? ಆಕೆಯ ಸಂಗರವನ್ನು ಬಯಸಿ ಬಂದವಳು. ಅರಸ, ಆದರೂ ಅವಳು ಯಾರು ಎಂದು ಯೋಚನೆ ಮಾಡು. ತಿಳಿಯುತ್ತೆ ಇಲ್ಲವೇ? ಇಲ್ಲ. ಅವಳು ನಿನ್ನ ಮಗಳು ಕಾಂಚನ ಮಾಲಿನಿಯ ಮಗಳಾದ ಮೀನಾಕ್ಷಿ ಇದ್ದಾಳೆ. ಓಹೋ. ಪುತ್ರ ಸಂತಾನ ಇಲ್ಲದ ಅವಳ ನಿನ್ನ ಅಳಿಯ ಹ. ಮನೆಯ ಧ್ವಜ. ಹಾ ಹ. ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಹ. ಮಗಳೊಬ್ಬಳನ್ನು ಪಡೆದಿದ್ದಾನೆ. ಓಹೋ. ಆಕೆಯೇ ಇವಳು ಹ. ಮೀನಾಕ್ಷಿ ಇದ್ದಾಳೆ. ಹ.
ಇವಳಾಟಿಗೆ ಹೋರಾಟ ಸಲ್ಲದು. ಹಾ ಸಂಧಾನವನ್ನು ಮಾಡಿಕೋ. ಹಾ ನಿಮಗೆ ಶುಭವಾಗಲಿ. ಓ ಪರಮ ಪಾವನನೇ, ಪರಮ ಪಾವನನೇ, ಹೇಳು. ನಾರದ ಮಹರ್ಷಿ 3 ಗಳಿಗೆಯಲ್ಲಿ ರೋಕಮೂರನ್ನ ಸಂಚರಿಸುವವನು ನೀನು. ಬರುವುದು ಅರೆಕ್ಷಣ ತಡವಾಗುತ್ತಿದ್ದ ಅಂತಾದರೆ ಶಿಶುಹತ್ಯ ದೋಷವೆಂಬುದು ನನ್ನ ಕೈಯಲ್ಲಿ ನಡೆದು ಹೋಗುತ್ತಿತ್ತು. ಅದಕ್ಕೆ ಅನುವು ಮಾಡಿಕೊಡಲಿಲ್ಲ ನೀವು. ಬಂದಂತ ವಿಚಾರವನ್ನ ಸವಿಸ್ತಾರವಾಗಿ ತಿಳಿಸಿದ್ದೀರಿ. ಆಕೆಯನ್ನು ಶಾಂತಗೊಳಿಸುವಂತಹ ಬಗೆ ಏನು ಅಂತ ಹೇಳುವಿರಾ? ಆಕೆಯನ್ನು ನಾನು ಶಾಂತಗೊಳಿಸುತ್ತೇನೆ. ಮಗಳೇ ಮೀನಾಕ್ಷಿ, ನಾರದರೆ, ಇವರು ಬೇರೆ ಯಾರು ಅಲ್ಲ, ನಿಮ್ಮ ಅಜ್ಜ ಇದ್ದಾರೆ. ಅಜ್ಜನೇ? ಹೌದು. ನೋಡಿ ಅವನಲ್ಲಿ ಎಷ್ಟು ಅಹಂಕಾರ ತುಂಬಿ ತುಳುಕುತ್ತಿದೆ ಎಂದು. ಮೀನಾಕ್ಷಿ, ದೇವಾ, ಹೇಳ್ಬಾರ್ದು. ಯಾಕೆ ಗೊತ್ತೇ? ಯಾಕೆ? ಅವರು ಬೇರೆ ಯಾರು ಅಲ್ಲ, ನಿನ್ನ ತಾಯಿಯಾದ ಕಾಂಚನ ಮಾಲಿನಿಯ ತಂದೆ. ಓಹೋ, ಅವರೊಂದಿಗೆ ಹೋರಾಟ ಸಲ್ಲದು. ನೀವು ಹೋರಾಟವನ್ನು ಬಿಟ್ಟು ಸಂಬಂಧವನ್ನು ಬೆಳೆಸಿಕೊಳ್ಳಿ. ನಿಮಗೆ ಶುಭವಾಗಲಿ. ವಂದಿಸಿಕೊಂಡಿದ್ದೇನೆ. ಎದ್ದೇಳು ಮಗಳೇ, ಎದ್ದೇಳು. ಅಜ್ಜ, ಮಗಳೇ, ನನ್ನನ್ನು ಕ್ಷಮಿಸಿ ಬಿಡಿ. ಪರವಾಗಿಲ್ಲ ಮಗಳೇ, ನನ್ನಿಂದ ದೊಡ್ಡ ತಪ್ಪಾಯಿತು. ಹಾಗೇನಿಲ್ಲ. ನೀವು ಯಾರೆಂದು ತಿಳಿಯದೆ ಹಾ ನಾನು ನಿಮ್ಮೊಡನೆ ಯುದ್ಧಕ್ಕೆ ಬಂದೆ. ಆದರೂ ಸಹ ನಿನ್ನ ಪರಾಕ್ರಮವೆನ್ನುವುದನ್ನು ಮೆಚ್ಚಿಕೊಳ್ಳಲೇಬೇಕು. ಬಲರೆ ಶಹಬಾಷ್ ಮಗಳೇ, ಶಹಬಾಷ್. ಹೆಣ್ಣು ಅಂತ ಇದ್ದರೆ ನಿನ್ನ ಹಾಗಿರಬೇಕು. ದಿಗ್ವಿಜಯನ ಮಾಡುವ ವಾಂಚೆಯಿಂದ ಮುಂದುವರೆದುಕೊಂಡು ಬಂದಿದ್ದಿ ನಮ್ಮ ಕಾಶ್ಮೀರಪುರಕ್ಕೆ ಆಗಮಿಸಿದ್ದಿ. ನಿಜ, ನಮ್ಮ ರಾಜ್ಯದಲ್ಲಿ ಉಂಟು ಅಂತಲ್ಲ, ಆದರೂ ಸಾಂಕೇತಿಕವಾಗಿ ನಿನಗೆ ಕಪ್ಪು ಕಾಣಿಕೆಯನ್ನು ನನ್ನ ರಾಜ್ಯದಿಂದ ಕೊಡಿಸುವಂತಹ ಕೆಲಸವನ್ನ ಮಾಡುತ್ತೇನೆ. ಬೇಕೋ ನಿನಗೆ? ಇಡೀ ಕಾಶ್ಮೀರವನ್ನೇ ಕೊಡುತ್ತೇನೆ. ನನಗೂ ಈ ರಾಜಕೀಯ ಚಟುವಟಿಕೆಗಳು ಬೇಸತ್ತು ಹೋಗಿದೆ. ಕಾಡು ಬಾ ಅಂತ ಹೇಳ್ತಾ ಉಂಟು, ನಾಡು ಹೋಗು ಅಂತ ಹೇಳ್ತಾ ಉಂಟು. ನನಗೆಲ್ಲ ಇದೆಲ್ಲ ಬೇಕಾ ಮಗಳೇ? ಕಪ್ಪದೊಂದಿಗೆ ಈ ಕಾಶ್ಮೀರವನ್ನೇ ನಿನಗೆ ಬೇಕಾದ್ರೆ ಇರುತ್ತೇನೆ. ನೀನು ದಿಗ್ವಿಜಯಕ್ಕೆ ಇನ್ನು ಮುಂಚಿತವಾಗಿ ಹೊರಡುವ ಮುನ್ನ ಒಂದು 4 ದಿನ ಇತ್ತುಕೋ ನಮ್ಮಲ್ಲಿ. ನಾವು ಕೊಡುವಂತಹ ಊಟ ಉಪಚಾರಗಳನ್ನ ಗುಂಜಿಸಿಕೊಂಡು ಒಂದು 4 ದಿವಸ ಇದ್ದು ಅದಾದ ನಂತರ ತೊಡಬಹುದು. ಹಾಗೇ ಆಗಲಿ ಅಜ್ಜ. ಬಾ ಮಗಳೇ, ಹೀಗೆ ಕಾಶ್ಮೀರದ ರಾಜನನ್ನು ಕೊಂದದ್ದಾಯಿತು, ಸೋಲಿಸಿದ್ದಾಯಿತು. ನಮ್ಮ ದಿಗ್ವಿಜಯ ಇಲ್ಲಿಗೆ ಮುಗಿಯಲಿಲ್ಲ, ಇನ್ನೂ ಮುಂದುವರಿಯಲಿ.
ಮುದ್ಯಪ್ಪಣ್ಣ, ಕಿರಾತಣ್ಣ, ನಾವು ಯಾರು? ನಾವು ಕಾಡ ಕಿರಾತರು. ನಮ್ಮ ಉದ್ಯೋಗವೇನು? ಪ್ರಾಣಿಗಳನ್ನು ಬೇಟೆಯಾಡೋದು. ಎಲ್ಲಿಂದ ಎಲ್ಲಿಯವರೆಗೆ? ಮೂಡುಬಿದ್ರೆಯಿಂದ ಪಡುಬಿದ್ರೆಯ ತನಕ. ಏನು ಅಲ್ಲಿ ನಿನ್ನ ಅಪ್ಪನ ಮನೆ ಇದೆಯಾ? ಮೂಡು ಕಿನಾರೆಯಿಂದ ಪಡುಕಡಲ ದಡಿಯವರೆಗೆ ನಮ್ಮ ಬೇಟೆ. ಈಗ ನಾವು ಪ್ರಾಣಿಗಳನ್ನೇ ಬೇಟೆಯಾಡಿ ಹಸಿ ಮಾಂಸಗಳನ್ನು ತಿಂದು ಜೀವನ ಮಾಡುವವರು. ಅದೆಷ್ಟೋ ಸಮಯವಾಯಿತಲ್ಲ ಬೇಟೆಯಾಡದೆ. ಪ್ರಾಣಿಗಳನ್ನು ಬೇಟೆಯಾಡದೆ ಅಲ್ಲೆಲ್ಲ ಕುಟ್ಟೆ ಬಿದ್ದೈತೆ. ಈಗ ನಾವು ಬೇಟೆಗಾಗಿ ಹೊರಟಿದ್ದೇವೆ. ಹಾಗಂತ ಬರೀ ಕೈಯಲ್ಲಿ ಹೋಗುವ ಹಾಗಿಲ್ಲ, ಆಯುಧಗಳು ಬೇಕಾಗುತ್ತದೆ. ನಿಮ್ಮಲ್ಲಿ ಏನೇನು ಆಯುಧಗಳಿದೆ? ನಿನ್ನಲ್ಲಿ ಏನಿದೆಯೋ? ನನ್ನಲ್ಲಿ ಕತ್ತಿ ಉಂಟು. ನಿನ್ನಲ್ಲಿ ಪುರಾಣಿ. ನಿನ್ನಲ್ಲಿ ಗಿಲ್ಲುಡೆ. ನಿನ್ನಲ್ಲಿ ನನ್ನಲ್ಲಿ ಮುಸುಳು ಉಂಟು. ನಿನ್ನಲ್ಲಿ ಈಟಿ. ನಿನ್ನಲ್ಲಿ ಖಡ್ಗ. ನಿನ್ನಲ್ಲಿ ಏನಿದೆಯೋ? ನನ್ನಲ್ಲಿ ಪರ್ದು ಗುಕ್ಕು. 2 ಕಾಯಿ ಮೆಣಸು ತಗೋ, ಊಟಕ್ಕೆ ಒಳ್ಳೆದು. ಅದ ನೀನೇ ತಿನ್ನು. ಅದೆಂತದು ಬಂದೂಕು ಅಂದ್ರೆ? ಇದು ಬುದ್ಧಿ ಇದು. ಅದು ಬಂದೂಕು ಓ, ಅದರ ಉಪಯೋಗವೇನು? ಕಿವಿಗೆ ಮದ್ದು ತುಂಬಿಸುವುದು. ಯಾರ ಕಿವಿಗೆ? ನಿನ್ನ ಕಿವಿಗೋ? ಕೋವಿ ಕಿವಿಗೆ. ಹೇಳು ಮತ್ತೆ. ಪ್ರಾಣಿಯನ್ನು ಗುರಿಯಾಗಿ ಇರಿಸುವುದು. ಹ, ದಿಮ್ಮ ಬಿಡುವುದು. ಓಹೋ ಸರಿ. ಕೇವಲ ಆಯುಧಗಳು ಇದ್ದರೆ ಸಾಲದು. ನಾವು ಬೇಟೆಯಾಡುತ್ತಾ ಹೋದಂತೆ ಪಕ್ಷಿಗಳು ಹಾರಿ ಹೋಗುತ್ತವೆ, ಪ್ರಾಣಿಗಳು ಓಡಿ ಹೋಗುತ್ತವೆ. ಅವುಗಳನ್ನು ಹಿಡಿಯುವುದಕ್ಕೆ ಬಲೆಗಳು ಬೇಕು. ನಿಮ್ಮಲ್ಲಿ ಯಾವ ಯಾವ ಬಲೆಗಳಿವೆ? ನನ್ನಲ್ಲಿ ಅಕ್ಕಲೆ. ನಿನ್ನಲ್ಲಿ? ನೆಸಳೆ. ನಲ್ಲಿ? ತಪಲೆ. ನಿನ್ನಲ್ಲಿ? ಬಿಸಲೆ. ನಿನ್ನಲ್ಲಿ? ಮುಟ್ಟಲೆ. ನಿನ್ನಲ್ಲಿ? ಮುಟ್ಟಲೆ. ಮುದ್ಯಪ್ಪಣ್ಣ, ನಿನ್ನಲ್ಲಿ ಏನಿದೆ? ನನ್ನಲ್ಲಿ ಕಡಲೆ. ಅದು ಎಂತದು? ಬಿಸಲೆ, ನಿಸಲೆ, ಎಕ್ಕಲೆ, ಮುಟ್ಟಲೆ, ಕಡಲೆ ಅಂದ್ರೆ ಎಂತದು ಅದು? ಈಗೂ ಉಂಟು ಬುದ್ಧಿ. ಹೌದೇ? ನೆಲಕ್ಕೆ ಹಾಸುವ ಬಲೆ ನೆಸಳೆ. ಓಹೋ. ಬೀಸಿ ಹಾಸುವ ಬಲೆ ಬಿಸಲೆ. ಹಾ ಎಟಕದ ಕಡೆಗೆ ಹಾಕುವ ಬಲೆ ಎಕ್ಕಲೆ. ಹಾ ಎಲ್ಲರೂ ಬೀಸಿದ ಬಲೆಯಲ್ಲಿ ಪ್ರಾಣಿ ಸಿಗದಿದ್ದರೆ ಹಾ. ಕಡೆಗೆ ಬೀಸುವ ಬಲೆ ಕಡಲೆ. ಓಹೋ ಹಾಗೆ. ಸರಿ ಸರಿ, ಅಷ್ಟೇ ಸಾಲದು. ನಾವು ಪ್ರಾಣಿಗಳನ್ನು ಹುಡುಕುತ್ತಾ ಹೋಗುವಾಗ ಯಾವ ಯಾವ ಪೊದೆಗಳಲ್ಲಿ ಯಾವ ಯಾವ ಪ್ರಾಣಿಗಳು ಅಡಗಿದೆ ಎಂದು ನೋಡುವುದಕ್ಕೆ, ಪರಿಮಳವನ್ನು ಆಘ್ರಾಣಿಸುವುದಕ್ಕೆ ಶ್ವಾನಗಳು ಬೇಕು. ನೀವೆಲ್ಲ ನಿಮ್ಮ ಮನೆಯ ಶ್ವಾನಗಳನ್ನು ಹಿಡಿದುಕೊಂಡು ಬಂದಿದ್ದೀರೋ? ಅದು ಬೇಡ ಬುದ್ಧಿ. ಯಾಕದು? ಸ್ನಾನ ಮಾಡುವ ಕೆಲಸವನ್ನೆಲ್ಲ ಅವ ಮಾಡುತ್ತಾನೆ. ಅದು ಹೇಗೋ? ಅವ ಮೂಸುವುದರಲ್ಲಿ ಚುರುಕು. ಓಹೋ, ಆಘ್ರಾಣಿಸುವುದರಲ್ಲಿ ಚತುರ. ಸರಿ ಸರಿ, ಹಾಗಾದರೆ ನಮಗೆ ಬೇಟೆಯಾಡಲು ಸುಸ್ಥಳ ಬೇಕು. ಬಲಗಳನ್ನು ನಿಲ್ಲಿಸಿ ನೋಡೋಣ. ಆಯ್ತಾ ಸೋಮ ವೆಂಕ ಆಯ್ತೇನೋ? ಮುಂದಿನ ತಲೆಯೊಂದನ್ನು ತೆಗೀರೆ. ಮುಂದಿನ ತಲೆ ಅಲ್ಲ, ಹಿಂದಿನವನ ಕಾಲು ತೆಗಿಬೇಕು. ಈಗ ಸರಿ ಉಂಟು, ಸರಿ ಉಂಟು. ಸರಿ ಆಯ್ತಾ? ಹಾಗಾದರೆ ಆರಂಭಿಸಬಹುದೇ?
ಮುಂದೆ ಹೋಗ್ಬೇಕಾದ್ರೆ ಹಂದಿಯೊಂದು ಓಡಿ ಹೋಗುವುದನ್ನು ನೋಡಿದೆ. ಬೆಲ್ಲು ಬಿಟ್ಟಿದ್ದೇನೆ, ಎಲ್ಲಿ ಬಿದ್ದಿದೆ ಎಂದು ಹುಡುಕಿಕೊಂಡು ಬಾ. ನಕ್ತ ಅಲ್ವೋ? ರಕ್ತ ರಕ್ತ ಬಿದ್ದ ಜಾಗವನ್ನು ಹುಡುಕಿಕೊಂಡು ಸ್ವಲ್ಪ ಮುಂದೆ ಸಾಗು. ಹೌದೇ? ಹುತ್ತವನ್ನು ಹಾಗೆ ಇರಿ. ಹೌದಾ? ಹಾಗಾದರೆ ಅದು ಮಾನವ ಜಾತಿ ಆಗಿರಬಹುದು. ಹೋಗಿ ಒಮ್ಮೆ ಮಾತನಾಡಿಸು. ಇದು ನಮ್ಮ ಕಿರಾತಣ್ಣ ಬಿಟ್ಟ ಬಾಣಕ್ಕೊಂದು ಹಂದಿ ಬಿದ್ದಿದೆ, ಅದನ್ನು ನಮಗೆ ಕೊಟ್ಟು ಬಿಡು. ಅದು ನಾನು ಬಿಟ್ಟ ಬಾಣಕ್ಕೆ ಬಿದ್ದದ್ದು, ನಾನು ಕೊಡುವುದಿಲ್ಲ. ಕಿರಾತಣ್ಣ, ಅದು ಅವಳು ಬಿಟ್ಟ ಬಾಣಕ್ಕೆ ಬಿದ್ದಿದಂತೆ. ಹೌದಾ? ಕೊಡುವುದಿಲ್ಲ. ಹಾಗಾದರೆ ಹಾಳು ಹೋದ್ರೆ ಕಾಳು, ಹಾಳು. ಹಾಳು ಹೋದ್ರೆ ಕಾರ್ಯ ಹಾಳು, ಮಗ ಹೋದ್ರೆ ಮಜ್ಜಿಗೆ. ಮಜ್ಜಿಗೆ ಅಲ್ಲವು. ಮಗ ಹೋದ್ರೆ ಮಧ್ಯಮ, ನಾನೇ ಹೋದರೆ ಉತ್ತಮ. ನಾನೇ ಹೋಗಿ ವಿಚಾರಿಸಿ ಬರ್ತೇನೆ. ರಾಮ್ ರಾಮ್. ನಮಸ್ಕಾರ. ಈ ಹಂದಿ ಪಿಳ್ಳೆ ನನ್ನ ಬಾಣಕ್ಕೆ ಬಿದ್ದದ್ದು, ಅದನ್ನು ಬಿಟ್ಟು ಕೊಡು. ಇಲ್ಲ, ಅದು ನಾನು ಬಿಟ್ಟ ಬಾಣಕ್ಕೆ ಬಿದ್ದದ್ದು. ಮುದ್ಯಪ್ಪಣ್ಣ, ಪ್ರಮೇಯವೇ ಇಲ್ಲ. ಅವಳು ಬಿಟ್ಟು ಕೊಡುವುದಿಲ್ಲ ಅಂತೆ, ಅದು ಅವಳು ಬಿಟ್ಟ ಬಾಣಕ್ಕೆ ಬಿದ್ದದು ಅಂತ ಹೇಳ್ತಾಳೆ. ಈಗ ಎಂತ ಮಾಡುದು? ಹಾಗಾದರೆ ನಾವೀಗ 1 ರೂಪಾಯಿಯಲ್ಲಿ ಪಂಚಕಜ್ಜಾಯ ಮಾಡುವ. ಎಂತದು 1 ರೂಪಾಯಿಗೆ ಪಂಚಕಜ್ಜಾಯ ಮಾಡೋದು? ಈಗ ತೆಂಗಿನಕಾಯಿಯ ಬೆಲೆ ಎಷ್ಟು ಅಂತ ಗೊತ್ತುಂಟಾ? 1 ರೂಪಾಯಿಗೆ ಎಂತ ಪಂಚಕಜ್ಜಾಯವ? ಹಾಗಲ್ಲ ಬುದ್ಧಿ. ಮತ್ತೇನು? 1 ಉಪಾಯದಲ್ಲಿ ಪಂಚಾಯತಿಗೆ ಮಾಡುವ. ಯಾರ ಜೊತೆ? ಅದಕ್ಕೆ ಒಬ್ಬ 3ನೇ ವ್ಯಕ್ತಿ ಬೇಕು. ಅಲ್ಲ ಮುದ್ಯಪ್ಪಣ್ಣ, ಬೇಟೆಯಾಡ್ಲಿಕ್ಕೆ ಬಂದವರು ನಾವು. ಇಲ್ಲಿ 3ನೇವರು ಯಾರಿದ್ದಾರೆ ಅಂತ ಹುಡುಕುದು? ಒಮ್ಮೆ ನಾನು ನೋಡಿ ಬರುತ್ತೇನೆ. ಸರಿ, ಹಾಗಾದರೆ ಹೋಗಿ ಬಾ. ನಮಸ್ಕಾರ. ನಮಸ್ಕಾರ. ಇದು ನಿಮ್ಮ ಮುಖದಲ್ಲಿ ಒಂದು ಪಂಚಕಜ್ಜಾಯ ಆಗಬೇಕಿತ್ತು. ನನ್ನ ಮುಖದಲ್ಲಿ ಆಗಲ್ಲ, ನಿಮ್ಮ ಮುಖೇನ ಒಂದು ಪಂಚಾಯತಿಗೆ ನಡೆಯಬೇಕು. ಹಾಗೆ ಮಾಡು. ಏನು ಇದು ನಮ್ಮ ಕಿರಾತಣ್ಣ ಬಿಟ್ಟ ಬಾಣಕ್ಕೊಂದು ಹಂದಿ ಪಿಳ್ಳೆ ಬಿದ್ದಿದೆ. ಇದನ್ನು ಯವ್ವ ಕಾಲಿನೆಡೆಗೆ ಹಾಕಿ ನಿಂತಿದ್ದಾಳೆ. ಅದನ್ನು ನಮಗೆ ಕೊಡುವ ಹಾಗೆ ನೀವು ಹೇಳಬೇಕು. ಸರಿ. ಮಾತಾಡಿ. ಅಮ್ಮ, ನಮಸ್ಕಾರ. ನಮಸ್ಕಾರ. ಆ ಹಂದಿ ಬಿಳಿ ಕಿರಾತಣ್ಣನ ಬಾಣಕ್ಕೆ ಬಿದ್ದದ್ದು ಅದನ್ನು ಅವರಿಗೆ ಬಿಟ್ಟು ಕೊಡಿ. ಇಲ್ಲ, ಅದು ನಾನು ಬಿಟ್ಟ ಬಾಣಕ್ಕೆ ಬಿದ್ದ ಹಂದಿ, ನಾನು ಬಿಟ್ಟು ಕೊಡುವುದಿಲ್ಲ. ಬರದು ಚರ್ಚೆ. ಸರಿ ಹಾಗಾದ್ರೆ ಮುದಿಯಪ್ಪಣ್ಣ ಅದು ಅವರು ಹೇಳ್ತಾ ಇದ್ದಾರೆ. ಈಗ ಒಂದು ಉಪಾಯ ಮಾಡು. ನೀವು ಯುದ್ಧ ಮಾಡಿ ಅವರಿಗೆ ಹೇಗೆ ಆದೀತು. ಸರಿ. ಏನು ಮುದ್ಯಪ್ಪಣ್ಣ? ನೀವಿಬ್ಬರು ಈಗ ಯುದ್ಧ ಮಾಡಬೇಕಂತೆ. ಹೌದಾ? ಸರಿ, ಮಾಡುವ. ಆದರೆ ಅಷ್ಟರವರೆಗೆ ಹಂದಿ ಭಾಗವತರ ಮನೆಯಲ್ಲಿ ಇರ್ತದೆ. ಸರಿ, ಆಗಬಹುದು. ಶರೀರವನ್ನು ದಷ್ಟಪುಷ್ಟವಾಗಿ ಬೆಳೆಸಿಕೊಂಡಿದ್ದೇವೆ. ನಿನಗೆ ನಮ್ಮೊಡನೆ ಹೋರಾಟ ಮಾಡಲು ಸಾಧ್ಯವಿಲ್ಲ. ಒಳ್ಳೆ ಮಾತಿನಲ್ಲಿ ಹೇಳುತ್ತೇನೆ,
ಆ ಹಂದಿ ಬಿಳ್ಳೆಯನ್ನು ನನಗೆ ಬಿಟ್ಟು ಕೊಟ್ಟರೆ ಸರಿ. ಮುಚ್ಚು ಬಾಯಿ. ಕಾಡಿನಲ್ಲಿರುವ ನಿನಗೆ ಎಷ್ಟು ಅಹಂಕಾರ ಇರಬೇಕಾದ್ರೆ ನಾಡಿನಲ್ಲಿರುವ ಇನ್ನು ನಮಗೆಷ್ಟು ಪೊಗರಿರಬೇಕು. ಹೌದು. ಏನು ನನ್ನೊಡನೆ ಹೋರಾಟಕ್ಕೆ ಬಂದೆ ನೀನು? ಹೌದು. ನೀನು ಮಾಡಿದ ತಪ್ಪಿಗೆ ಏನು ಶಿಕ್ಷೆ ಕೊಡಬೇಕು ಎಂದು ಮೇಲೊಬ್ಬ ಭಗವಂತನು ನಿರ್ಧರಿಸುತ್ತಾನೆ. ಹಂದಿಯನ್ನು ಬಿಟ್ಟು ಕೊಡುವ ಪ್ರಮೇಯವೇ ಇಲ್ಲ. ಹೋರಾಡಲು ಸಾಧ್ಯವಿದ್ದರೆ ಬಾ ಮುಂದೆ. ಬಾ ಮುಂದೆ. ಕಿರಾತನನ್ನು ಕೊಂದಿದ್ದಾಗಿದೆ. ನನಗೆ ಹಂದಿ ಮುಖ್ಯವಲ್ಲ, ಆತನ ಅಹಂಕಾರವನ್ನು ಇಳಿಸಬೇಕಾಗಿತ್ತು. ಈ ಕಥೆ ಇಲ್ಲಿಗೆ ಮುಗಿಯಿತು. ಆದರೆ ನಮ್ಮ ದಿಗ್ವಿಜಯ ಇಲ್ಲಿಗೆ ಮುಗಿಯುವಂತದ್ದಲ್ಲ, ಇನ್ನೂ ಮುಂದುವರಿಯುವ. ವಿಚಾರ
ಪದ್ಮಗಲ್ವಗದಿನಿ ಹರುಷದಿಂದ ಪದ್ಮಗಲ್ವಗದಿನಿ ಹರುಷದಿಂದ ಎನ್ನುವ ಮಾತನ್ನು ಕಳೆದು ಸ್ತ್ರೀಯರಿಗೂ ಅಧಿಕಾರ ಅಂತಸ್ತು ಇದೆ ಎನ್ನುವುದಕ್ಕೆ ತೋರಿಸಿಕೊಳ್ಳುವುದಕ್ಕೆ ಬೇಕಾಗಿ ಕೇರಳದಲ್ಲಿ ಸ್ತ್ರೀ ರಾಜ್ಯವನ್ನು ಕಟ್ಟಿ ಬೆಳೆಸಿಕೊಂಡು ಬಂದವಳು ನನ್ನಮ್ಮ. ಅವರ ಕೀರ್ತಿ ಗೋಪುರಕ್ಕೆ ಕಳಶ ಸದೃಶಳಾಗಿ ಇಂದು ಪದ್ಮಗಂಧಿನಿಯಾಗಿ ಮೆರೆಯುತ್ತಿದ್ದಾಳೆ. ಈ ಸ್ತ್ರೀ ರಾಜ್ಯದಲ್ಲಿ ಪುರುಷರು ಎಂಬುದೇ ಇಲ್ಲ. ಮಂತ್ರಿ, ಸೇನಾಧಿಪತಿಗಳು, ಕಾಲಾಳುಗಳು ಎಲ್ಲವೂ ಹೆಂಗಸರೇ. ನಿತ್ಯ ನನಗೆ ಸಭಾ ಪ್ರವೇಶ ಮಾಡಿದ್ದೇನೆ. ದೂತಿಯೊಬ್ಬಳು ಬಂದು ತಿಳಿಸಿದ್ದಾಳೆ, ನಮ್ಮ ಈ ಸ್ತ್ರೀ ರಾಜ್ಯಕ್ಕೆ ಇನ್ನೊಂದು ಹೆಣ್ಣು ದಾಳಿಯನ್ನು ಮಾಡಿದ್ದಾಳಂತೆ. ಅಬ್ಬಬ್ಬ, ಅವಳ ಸೊಕ್ಕೆ. ಹಾಗಂತಹ ಕ್ಷೇತ್ರ ವಿಸ್ತರಣೆಯನ್ನು ಮಾಡುವುದು ಅರಸನಾದವನ ಕರ್ತವ್ಯ. ಅವಳು ದಿಗ್ವಿಜಯನ್ನು ಮಾಡಿಕೊಂಡು ಬಂದಿದ್ದಾಳೆ ಅಂತಾದರೆ ಯುದ್ಧ ಮಾಡಿ ನಮ್ಮ ರಾಜ್ಯದ ಅಧಿಕಾರವನ್ನು ನಮ್ಮಲ್ಲಿ ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಇದಕ್ಕೆ ನನ್ನೊಬ್ಬಳ ತೀರ್ಮಾನವಲ್ಲ, ನನ್ನ ಎಡಬಲದಲ್ಲಿ ಮಂತ್ರಿ ಸೇನಾಧಿಪತಿಗಳಿರಬೇಕು. ಎಲ್ಲಿ ಇತ್ತ ಬರಲಿ.
ಅವಳಿಗೆ ತಕ್ಕ ಉತ್ತರವನ್ನು ಕೊಡಬೇಕು. ಏನು ನಿಮ್ಮ ಅಭಿಪ್ರಾಯ?
ಮೀನಾಕ್ಷಿಯ ನೀನು? ಹೌದು, ನಾನು ಕಾಣುವಾಗಲೇ ತಿಳಿಯುತ್ತದೆ. ಮತ್ಸ್ಯನೇನೆ. ಈ ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನಾದರೂ ಕಂಡುಹಿಡಿಯಬಹುದು. ಆದರೆ ನಿನ್ನ ಚಂಚಲ ಚಿತ್ತ, 2 ಕಣ್ಣುಗಳು ಯಾರನ್ನೂ ಮಾಯ ಮಾಡಿಬಿಡುತ್ತದೆ. ಓಹೋ, ಲೋಕದಲ್ಲಿ ದಿಗ್ವಿಜಯನ ಕೈಗೊಂಡು ಎಲ್ಲರನ್ನು ನಿನ್ನ ಕಣ್ಣ ದೃಷ್ಟಿಯಿಂದ ಸೋಲಿಸಿದ್ಯೋ ಹೇಗೆ? ಅಂತಹ ಶೌರ್ಯ ಉಂಟುತ್ತಾದರೆ ನನ್ನಲ್ಲಿ ತೋರಿಸು. ಮುಚ್ಚಬಾಯ್. ಎಂತೆಂತಹ ಪಟುಪಟರನ್ನು ಕೂಡ ಅವರ ಗರ್ಭವನ್ನು ಇಳಿಸಿದವಳು ನಾನು. ಹಾಗಾದರೆ ಹೆಣ್ಣಾದ ನೀನು ಯಾವ ಲೆಕ್ಕ? ನನ್ನಲ್ಲಿ ಹೋರಾಟಕ್ಕೆ ಬಂದೆ ಅಂತ ಅಲ್ಲದೆ ಜತನ
ಕೊಂಡವರು ನಾನು. ನೀನು ನಾನು ಯುದ್ಧದಲ್ಲಿ ತೀರ್ಮಾನವಾಗಲಿ. ಸಂಗ್ರಹಿಸಿದ್ದೇವೆ. ಭೂಲೋಕವನ್ನೆಲ್ಲ ಜಯಿಸಿದ್ದಾಯ್ತು. ಇನ್ನು ನಮ್ಮ ದೃಷ್ಟಿ ನೇರವಾಗಿ ದೇವಲೋಕದತ್ತ ಸಶರೀರರಾಗಿ ದೇವಲೋಕಕ್ಕೆ ಹೋಗಬೇಕು. ನೀವು ಸಂಗ್ರಹಿಸಿದ ಕಪ್ಪದೊಂದಿಗೆ ಪಾಂಡ್ಯ ದೇಶಕ್ಕೆ ಹೋಗಿ. ನಾನು ಮತ್ತೆ ಭೇಟಿಯಾಗುತ್ತೇನೆ.
ಆದರೆ ಈ ಹೊತ್ತಿಗೆ ಹೆಣ್ಣು ಒಬ್ಬಳು ದಾಳಿಯನ್ನು ಮಾಡಿದ್ದಾಳಂತೆ. ಅವಳಿಗೆ ತಕ್ಕ ಸಾಕ್ಷಿಯನ್ನು ಕೊಡಬೇಕು. ಏನು ನಿಮ್ಮ ಅಭಿಪ್ರಾಯ? ಬಿಡುತ್ತಂತೆ. ಶುಭವಾಗಲಿ ನಿಮಗೆ. ವಜ್ರಾಯುಧವನ್ನು ಹಿಡಿದು ಐರಾವತವನ್ನೇರಿ ಬೆಂಬಲಿಗನಾಗಿ ನಾನು ಬರುತ್ತೇನೆ. ಹೊರಡುವ.
ಚಲನವನ್ನು ಬಿಗಿದಿಟ್ಟು ಇಲ್ಲಿಗೆ ಬಂದಿದ್ದೀಯಲ್ಲ? ಹೌದು. ಹಬ್ಬ ನಿನ್ನ ಧೈರ್ಯವೇ. ಮೆಚ್ಚಲೇಬೇಕು, ಮೆಚ್ಚಲೇಬೇಕು. ಹೆಣ್ಣಾದ ನೀನು ಇಲ್ಲಿಗೆ ಬಂದಿದ್ದೀಯಲ್ಲ, ನಿಜ. ಇದು ನಿನಗೆ ನಾನೊಂದು ಉಪಾಯವನ್ನು ಕೊಡುತ್ತೇನೆ, ಕೇಳು. ನಮ್ಮಲ್ಲಿ ಅನೇಕ ಮಂದಿ ಕಣಕಾಂಗಣೆಯರು ಇದ್ದಾರೆ. ಹೌದೇ? ಅವರೊಂದಿಗೆ ತಕ್ಕ ದಿಮ್ಮಿ ತೈ ಎಂದು ಕುಣಿಯುವ ಅವಕಾಶ ನಾನು ಮಾಡಿಕೊಡುತ್ತೇನೆ. ಬಾ, ನನ್ನೊಂದಿಗೆ ಸೇರಿಕೋ. ಗೊತ್ತುಂಟು ನಿನ್ನ ವಿಷಯ. ಈ ಹಿಂದೆ ಗೌತಮನ ಅರಸಿಯಾದಂತಹ ಅಹಲ್ಯೆಯನ್ನು ವಂಚಿಸಿದಂತಹ ನೀನು ಸಹಸ್ರಾಕ್ಷ ಎನ್ನುವಂತಹ ಹೆಸರನ್ನು ಪಡೆದಿದ್ದಿ. ನಿಜ. ಮೈಯೆಲ್ಲ ಕಣ್ಣಾಗಿಸಿಕೊಂಡು ಹೆಂಗಸರನ್ನು ಕಂಡಲ್ಲಿ ಚುಡಾಯಿಸುವಂತಹ ಸೂರಪ್ಪ. ಹೌದು. ನಿನಗೆ 3 ಲೋಕದ ಅಧಿಕಾರವಲ್ಲ, ನೀನು ಹುಟ್ಟಿದ ಮೂಲಕ್ಕೆ ಕಳಿಸಿ ಬಿಡುತ್ತೇನೆ. ಮುಚ್ಚಿ ಬಾಯ್. ಗೊತ್ತಾಯ್ತು ನನಗೆ. ಇದು ಆ ಆಯುಧವನ್ನು ನನಗೆ ಕೊಡು. ಕೊಡಲ್ಲ, ಕೊಡು. ನಾನು ಕೊಡುವುದಿಲ್ಲ. ಇನ್ನು ಮುಂದೆ ಇಲ್ಲಿಯ ಅಧಿಕಾರ ನಾನು ಹೇಳಿದಾಗೆ ಇರಬೇಕು. ಒಂದು ಮನೆವಂತರವರೆಗೆ ನನಗುಂಟು ಅಧಿಕಾರ. ನಿನಗೆ ಇರಲಿ, ಆದರೆ ನಾನು ಹೇಳಿದಾಗೆ ಇರಬೇಕು. ಹಾಗಾದರೆ ನೀನು ಇಲ್ಲೇ ಇರುತ್ತೀಯೋ? ನಿನಗೆ ನಂದನವನ ಉಂಟು, ಏನು ಬೇಕು ಹೇಳು, ನಾನು ವ್ಯವಸ್ಥೆಯನ್ನು ಮಾಡುತ್ತೇನೆ. ಅದೆಲ್ಲ ಬೇಡ. ಇದು ಹಾಗಾದ್ರೆ ನೀನು ಇಲ್ಲಿ ನಿಲ್ಲುವುದಿಲ್ಲ, ಇದಕ್ಕಿಂತ ಕೆಳಗೆ ಹೋಗು. ನಿನಗೆ ಶುಭವಾಗಲಿ. ಆಗಲಿ. ದೇವೇಂದ್ರನ ಮಾತಿನಂತೆ ದೇವಲೋಕದಲ್ಲಿ ಕೆಲವು ದಿವಸ ಉಳಿದು ನೇರವಾಗಿ ಭೂಲೋಕಕ್ಕೆ ಹೋಗುವುದಲ್ಲ. ಇನ್ನು ನನ್ನ ದೃಷ್ಟಿ ನಿರೀಕ್ಷಿಸಿ.
ಬಂದವ. ಹೌದೇ? ಆಯುಧಕ್ಕೆ ಮುಜುಬಾಯ್. ಕೈ ಮುಗಿದು ಹೋಗುತ್ತಾರೆ. ಆದರೆ ನೀನು ಆಯುಧವನ್ನು ಹಿಡಿದು ಯುದ್ಧಕ್ಕಾಗಿ ಬಂದಿದ್ದೀಯ. ನಿಜ. ನಿನಗೆ ಬೇಕಾದ ಮದ್ದನ್ನು ನಾನು ಅರಿಯುತ್ತೇನೆ. ಬಾ ಮುಂದೆ.
ಕಾಣಿಸಿಕೊಳ್ಳಬೇಕಾದ ಲಕ್ಷಣವು ಯಾವುದೂ ಇಲ್ಲ. ಓಹೋ, ಆದರೆ ಚಟ್ಟಿ ಚಲ್ಲನವನ್ನು ಬಿಗಿದಿಟ್ಟು ಬೆನ್ನಿನಲ್ಲಿ ಬತ್ತಳಿಕೆಯನ್ನಿಟ್ಟು ಧನಸ್ಸನ್ನು ಕೈ ಜಯಿಸುತ್ತಾ ಇತ್ತ ಕಡೆಗೆ ಬಂದಿದ್ದಿ. ನಿಜ, ಮೆಚ್ಚಲೇಬೇಕು ಮೆಚ್ಚಲೇಬೇಕು. ಆದರೆ ನಿನ್ನ ಈ ದಿಟ್ಟ ನಡಿಗೆಗೆ ಓ ತರಳೆ, ನಿನ್ನ ತಂದೆ ಯಾರು, ನಿನ್ನ ಹೆತ್ತಂತಹ ತಾಯಿ ಯಾರು, ನಿನ್ನ ಊರು ಯಾವುದು, ನಿನಗೇನಾದರೂ ಮದುವೆಯಾಗಿದ್ದರೆ ನಿನ್ನ ಗಂಡನ್ಯಾರು ತಿಳಿಸುವೆಯಾ? ನನಗೆ ಗೊತ್ತುಂಟು ನಿನ್ನ ಬಗ್ಗೆ. ಕೇಳಿ ಅವನ ಉರಿ ಹಸ್ತದಿಂದ ದಿಕ್ಕು ದೆಸೆ ಇಲ್ಲದೆ ಓಡಿದಂತಹ ನೀನು ಈಗ ನನ್ನಲ್ಲಿ ಯುದ್ಧವೇ ಸಲ್ಲದು ಸಲ್ಲದು. ನೀನಾಗಿ ಹಿಂದೆ ನಡು, ಕಪ್ಪ ಕಾಣಿಕೆಯನ್ನು ಕೊಡು, ಇಲ್ಲವಾದರೆ ಬಿಡಲಾರೆ ಬಿಡಲಾರೆ.
ಕರದ ಧನುವನ್ನು ಅರ್ಪಿಸು ನಿಂದಳು ಶುಭವಾದ ಏನನೆ ನಾನು ಬುದ್ಧಿಹೀನಳಾದೆನು ಪ್ರಾಣಗಾನ ನೀನೆಂದು ತಿಳಿಯಲಾದೆನು ಜಾನ ಮಾತೃಷ್ಟವ ಬಾಳನೆ ಕಲಿತುದೆನವಾದುದು ಏನನೆಂಬೇರ ಬುದ್ಧಿಹೀನಳಾದೆನು ಏನಾಗಿ ಹೋಯಿತು ಹೋರಾಟದ ಮಧ್ಯದಲ್ಲಿ ಪರಶಿವನ ಕೈಯಲ್ಲಿದ್ದಂತಹ ತ್ರಿಶೂಲವು ನನ್ನ ಎದೆಗೆ ಸೋಕಿತಲ್ಲ. ಹುಟ್ಟಿದಾಗಲೇ 3 ಸ್ತನಗಳಿಂದ ಕಂಗೊಳಿಸುತ್ತಿದ್ದಂತಹ ನಾನು ನನ್ನ ಶರೀರದಲ್ಲಿದ್ದಂತಹ 1 ಸ್ತನವೇ ಕಳಚಿ ಮಾಯವಾಗಿ ಹೋಯಿತಲ್ಲ. ಹಾಗಾದರೆ ನಾರದರು ನನ್ನ ತಂದೆ ತಾಯಿಯ ಬಳಿ ಹೇಳಿದ ಮಾತು ಸತ್ಯವಾಯಿತು. ಯಾರೊಂದಿಗೆ ಹೋರಾಟ ಮಾಡುವಾಗ ನನ್ನ ಹೆಚ್ಚಿನದ್ದಾದಂತಹ ಸ್ತನವು ಕಳಚಿ ಹೋಗುತ್ತದೆಯೇ ಅವನೇ ನನ್ನ ಗಂಡನೆಂದು. ಹಾಗಾದರೆ ಪ್ರತ್ಯಕ್ಷಕ್ಕೆ ಪ್ರಮಾಣ ಬೇಕೆ? ದೇವನೇ ನನ್ನ ಗಂಡನಾಗಿ ಹೋದನೆ. ಲೋಕಮುಖದಲ್ಲಿ ಎಲ್ಲ ಹೆಂಗಳೆಯರು ಬಯಸುವುದೇನೆಂದರೆ ಪತಿಯೇ ಪರದೈವ. ಆದರೆ ನನಗೆ ಹಾಗಲ್ಲ. ಆ ದೇವರೇ ನನಗೆ ಗಂಡನಾಗಿದ್ದಾನೆ ಎಂದರೆ ಇನ್ನೇನು ಬೇಕು? ಅವನಲ್ಲೇ ಕ್ಷಮೆಯನ್ನು ಯಾಚಿಸುತ್ತೇನೆ. ದೇವಾ ಶರಣಾದೆ ಶರಣಾದೆ ಶರಣಾದೆ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾದ್ಮಯಂ ಆಹಾರ್ಯಂ ಚಂದ್ರ ತಾರಾದಿ ತ್ವಂ ವಂದೇ ಸಾತ್ವಿಕಂ ಶಿವಂ. ದೇವಾ ನೀನೇ ನನ್ನ ಗಂಡನಾಗಬೇಕೆಂದು ನಿನ್ನ ಪಾದದ್ವಯದಲ್ಲಿ ಪ್ರಾರ್ಥಿಸುತ್ತೇನೆ. ನಿನ್ನ ಮದುವೆಯಾಯ ಗುಣಶೀಲೆ ನೀನು ಮಥುರೆಯಲ್ಲಿ ಭಕ್ತರನ್ನು ಅನುಗ್ರಹಿಸುವುದಕ್ಕೆ ಮೀನಾಕ್ಷಿಯಾಗಿ ನೆಲೆಸು. ನಿನ್ನ ಜೊತೆಯಲ್ಲಿ ಸೋಮಸುಂದರನಾಗಿ ನಾನು ನೆಲೆಯಾಗುತ್ತೇನೆ. ಹಾಗೆಯೇ ಇಲ್ಲಿಗೆ ಮೀನಾಕ್ಷಿ ಕಲ್ಯಾಣ ಎನ್ನುವಂತಹ ಪುಣ್ಯಪ್ರದವಾದ ಕಥಾನಕವು ನಡೆದಂತೆ ಆಯಿತು. ಚೌತಿಯ ಶುಭ ಸಮಾರಂಭದ ದಿವಸ ನಮ್ಮ ಚೌತಿಯ ಶುಭ ಸಮಾರಂಭದ ದಿವಸ ನಮ್ಮನ್ನು ಆಡಿ ತೋರಿಸಲು ಅನುವು ಮಾಡಿಕೊಟ್ಟಂತಹ ದೇವತಾ ಸಮಿತಿಯ ಸರ್ವರಿಗೂ ಆಡಿ ತೋರಿಸಿದಂತಹ ನಮಗೂ ಭಕ್ತಿ ಶ್ರದ್ಧೆಯಿಂದ ನೋಡಿದಂತಹ ತಮಗೆಲ್ಲರಿಗೂ ನಾವು ನಂಬಿಕೊಂಡು ಬರುತ್ತಿದ್ದಂತಹ ಶ್ರೀ ಗಣಪತಿ ದೇವರು ಕಲಾ ಮಾತೆ ಶ್ರೀ
ಸಿದ್ದೇಶ್ವರ ದೇವರ ಅನುಗ್ರಹ ಸದಾ ಇರಲಿ ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ನಮ್ಮ ಈ ಪುಣ್ಯಪ್ರದವಾದ ಕಥಾನಕಕ್ಕೆ ಮಂಗಳಗೀತೆಯನ್ನಾಡುವರೇ. ಭದ್ರಂ ಶುಭಂ ಮಂಗಳಂ. ಶ್ರೀ ಇಂದು ಯಕ್ಷಗಾನ ಕಾರ್ಯಕ್ರಮವನ್ನು ನಡೆಸಲು ನಮಗೆ ಅವಕಾಶವನ್ನು ಒದಗಿಸಿಕೊಟ್ಟು ಪ್ರೋತ್ಸಾಹ ನೀಡಿದ ಕಿಲ್ಲೆ ಮೈದಾನ ಶ್ರೀ ದೇವತಾ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಶ್ರೀ ಮಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ಕಲಾಭಿಮಾನಿಗಳು ನಮ್ಮ ತಂಡದ ಪರವಾಗಿ ತುಂಬು ಹೃದಯದ ವಂದನೆಗಳು. ನಮಗೆ ಹಿಮ್ಮೇಳದಲ್ಲಿ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಸೌಂಡ್ ಹಾಗೂ ಲೈಟಿಂಗ್ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟವರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ದೃಶ್ಯ ಮಾಧ್ಯಮದವರಿಗೂ ತಂಡದ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಈಗ ಮಕ್ಕಳಿಂದ ಗುರುಗಳಿಗೆ ಒಂದು ಚಿಕ್ಕ ಗುರುಕಾಣಿಕೆ ನೀಡಲಿಕ್ಕಿದ್ದೇವೆ. ಒಂದು ನಿಮಿಷದಲ್ಲಿ ಮಕ್ಕಳೆಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಇದುವರೆಗೆ ಕಾರ್ಯಕ್ರಮ ಮಾಡಿರುವಂಥ ಶ್ರೀಮಾಲಿಂಗ ಯಕ್ಷಗಾನ ತಂಡ ಸದಸ್ಯರಿಗೆ ವಂದನೆಗಳು. ಇದೀಗ ಸರಸ್ವತಿ ಅವರಿಂದ 4 ಭಕ್ತಿಗೀತೆಗಳು. ಅವರ ತಾಯಿ ಕೂಡ ಈ ವೇದಿಕೆಯಲ್ಲಿ ಹಾಡ್ತಾ ಇದ್ರು. ಆದ ಕಾರಣ ಬಹಳ ವರ್ಷಗಳ ನಿರಂತರ ಸೇವೆ ಅವರದ್ದು. ಸಮಯಾವಕಾಶ ಪರಿಧಿಯಿಂದ ಅವರಿಗೆ ಅವಕಾಶ ಕೊಡ್ತಾ ಇದ್ದೇವೆ. ಇದೀಗ ಅವರ ಭಕ್ತಿಗೀತೆ. ಗಜವದನ ಬೇಡುವಿ ಗೌರೀತನಯ, ಗಜವದನ ಬೇಡುವಿ ಗಜವದನ ಬೇಡುವಿ ಗೌರೀತನಯ, ಗಜವದನ ಬೇಡುವಿ ಗಜವದನ ಬೇಡುವಿ ಗೌರೀತನಯ, ಗಜವದನ ಬೇಡುವಿ ಗೌರೀತನಯ, ಗಜವದನ ಬೇಡುವಿ ತ್ರಿಜಗವಂದಿತನೇ ಸುಜನರ ಪೊರೆವನೇ, ತ್ರಿಜಗವಂದಿತನೇ ಸುಜನರ ಪೊರೆವನೇ, ಗಜವದನ ಬೇಡುವಿ ಗೌರೀತನಯ, ಗಜವದನ ಬೇಡುವಿ ಗಜವದನ ಬೇಡುವಿ ಗೌರೀತನಯ, ಗಜವದನ ಬೇಡುವಿ ಪಾಶಾಂಕುಶರ ಪರಮ ಪವಿತ್ರನೇ, ಪಾಶಾಂಕುಶರ ಪರಮ ಪವಿತ್ರ ಮೂಷಿಕ ವಾಹನ, ಮುನಿ ಜನ ಪ್ರೇಮ, ಪಾಶಾಂಕುಶರ ಪರಮ ಪವಿತ್ರ ಮೂಷಿಕ ವಾಹನ, ಮುನಿ ಜನ ಪ್ರೇಮ, ಗಜವದನ ಬೇಡುವೆ ಗೌರೀತನಯ, ಗಜವದನ ಬೇಡುವೆ ಗೌರೀತನಯ, ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದ ತೋರೋ, ಮೋದದಿ ನಿನ್ನಯ ಪಾದವ ತೋರೋ, ಸಾಧು ಬಂದಿತನೆ ಆಧಾರದಿಂದಲೇ, ಮೋದದಿ ನಿನ್ನಯ ಪಾದವ ತೋರೋ, ಸಾಧು ಬಂದಿತನೆ ಆದರದಿಂದಲೇ, ಗಜವದನ ಬೇಡುವೆ ಗೌರೀತನಯ, ಗಜವದನ ಬೇಡುವೆ ಗೌರೀತನಯ, ಗಜವದನ ಬೇಡುವೆ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ, ಸರಸಿ ಜನಾಭ ಶ್ರೀ ಪುರಂದರ ವಿಠಲನ, ನಿರುದನಿ ನೆನೆಯುವಂತೆ ದಯ ಮಾಡೋ, ಗಜವದನ ಬೇಡುವೆ ಗೌರೀತನಯ, ಗಜವದನ ಬೇಡುವೆ ಗೌರೀತನಯ, ಗಜವದನ ಬೇಡುವೆ ಗೌರೀತನಯ, ಗಜವದನ ಬೇಡುವೆ ಗಜವದನ ಬೇಡುವೆ ಗೌರೀತನಯ, ಗಜವದನ ಬೇಡುವೆ ಗಜವದನ ಬೇಡುವೆ ಗೌರೀತನಯ, ಗಜವದನ ಬೇಡುವೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ, ನಾದಮೂರ್ತಿ ನಿನ್ನ
ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೇನು ಭಕ್ತಿರಾಸವೆಂಬ ಮೋತು ಮಾಣಿಕ್ಯದ ಹರಿವಾಣದಿ ಮುಕ್ತನಾಗಬೇಕು ಎಂದು ಮುಕ್ತಿನಾರತಿ ಎತ್ತುವೇನು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಜ್ಞಾನವೆಂಬ ನವರತ್ನದ ಮಂಟಪದ ಮಧ್ಯದೊಳು ಗಾನಲೋಲನ ಕೊಳ್ಳಿರಿಸಿ ಜ್ಞಾನದಿಂದ ಭಜಿಸುವೇನು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ನಿನ್ನ ನಾನು ಬಿಡುವಾನಲ್ಲ ಎನ್ನ ನೀನು ಬಿಡಲು ಸಲ್ಲ ನಿನ್ನ ನಾನು ಬಿಡುವಾನಲ್ಲ ಎನ್ನ ನೀನು ಬಿಡಲು ಸಲ್ಲ ಘನ ಮಹಿಮ ವಿಜಯ ವಿಠಲ ನಿನ್ನ ಭಕ್ತರ ಕೇಳು ಸಲ್ಲ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ ನಾದಮೂರ್ತಿ ನಿನ್ನ ಚರಣ ಮೋದದಿಂದ ಭಜಿಸುವೇನು ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ 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 ಸರಿಗಮ ಪದನಿ ಸರಿಗಮ 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 ಪದನಿ 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 ಸರಿಗಮ 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 ಪದನಿ ಸರಿಗಮ ಸರಿಗಮ ಸಪ್ತ ಸ್ವರಗಳು ನರ್ತನ ಮಾಡಿದೆ ಶಾರದೆ ವೀಣಾ ನಾದದಲ್ಲಿ ಸಪ್ತ ಸ್ವರಗಳು ನರ್ತನ ಮಾಡಿದೆ ಶಾರದೆ ವೀಣಾ
ಜ್ಞಾನ ಜ್ಯೋತಿಯು ಬೆಳಗುತ್ತಲಿಹುದು ಜಗದಂಬೆ ನೇತ್ರ ಪ್ರಕಾಶದೆ ಕರುಣೆಯ ತುಂಗಾ ನದಿಯಾಗಿ ಹರಿದಿದೆ ತಾಯಿಯ ಪುಣ್ಯ ಕ್ಷೇತ್ರದಲ್ಲಿ ಸಪ್ತ ಸ್ವರಗಳು ನರ್ತನ ಮಾಡಿದೆ ಶಾರದೆ ವೀಣಾ ನಾದದಲ್ಲಿ ಸಪ್ತ ಸ್ವರಗಳು ನರ್ತನ ಮಾಡಿದೆ ಶಾರದೆ ವೀಣಾ ನಾದದಲ್ಲಿ ಭಕ್ತಿಯು ತುಂಬಿದೆ ಕಣಕಣದಲ್ಲಿ ಶೃಂಗೇರಿಯ ಈ ಮಣ್ಣಿನಲ್ಲಿ ಭಾವನ ಹೂವಾಗಿ ಅರಳಿಹುದಿಲ್ಲಿ ಭಗವತಿ ನಿನ್ನಯ ಸನ್ನಿಧಿಯಲ್ಲಿ ಸಪ್ತ ಸ್ವರಗಳು ನರ್ತನ ಮಾಡಿದೆ ಶಾರದೆ ವೀಣಾ ನಾದದಲ್ಲಿ ವೇದನೆ ಜೀವನ ತಳೆದಿಹುದಿಲ್ಲಿ ವಟು ಮಂತ್ರ ಘೋಷದಲ್ಲಿ ವೇದನೆ ಜೀವನ ತಳೆದಿಹುದಿಲ್ಲಿ ವಟುಗಳ ಮಂತ್ರ ಘೋಷದಲ್ಲಿ ಜೀವನಾದ ಹೊಮ್ಮಿಹುದಿಲ್ಲಿ ದರ್ಶನ ಪಡೆದ ಹೃದಯದಲ್ಲಿ ಸಪ್ತ ಸ್ವರಗಳು ನರ್ತನ ಮಾಡಿದೆ ಶಾರದೆ ವೀಣಾ ನಾದದಲ್ಲಿ ಸಪ್ತ ಸ್ವರಗಳು ನರ್ತನ ಮಾಡಿದೆ ಶಾರದೆ ವೀಣಾ ನಾದದಲ್ಲಿ ಸಾವಿರ ದೀಪವು ಉರಿದೊಳು ತೋರಿದೆ ತಾಯಿಯ ಮೂಗುತಿ ಮಿಂಚಿನಲ್ಲಿ ಸಪ್ತ ಸ್ವರಗಳು ನರ್ತನ ಮಾಡಿದೆ ಶಾರದೆ ವೀಣಾ ನಾದದಲ್ಲಿ ಶಾರದೆ ಶಾರದೆ ಸಪ್ತ ಸ್ವರಗಳು ನರ್ತನ ಮಾಡಿದೆ ಶಾರದೆ ವೀಣಾ ನಾದದಲ್ಲಿ ಸಂಗೀತ 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 ಸಾಹಿತ್ಯ ಸಮಲೋಚನೆ ಶಾರದೆ ಸರಸ್ವತಿ ದಯ ತೋರುನಿ ಸಂಗೀತ ಸಾಹಿತ್ಯ ಸಮಲೋಚನೆ ಶಾರದೆ ಸರಸ್ವತಿ ದಯ ತೋರುನಿ ಸರಿಗಮ ಪದನಿಸ ಸಪ್ತ ಸ್ವರಗಳ ನಾದವಾಹಿನಿ ಚತುರ್ಮುಖ ಬ್ರಹ್ಮನ ಹೃದಯ ನಿವಾಸಿನಿ ತುಂಗಾ ತೀರ ವಿಹಾರಿಣಿ ಸಾರಂಗ ವೀಣಾ ನಾದೋಪಾಸಿನಿ ಸಂಗೀತ ಸಾಹಿತ್ಯ ಸಮಲೋಚನಿ ಶಾರದೆ ಸರಸ್ವತಿ ದಯ ತೋರುಣಿ ಸರಿಗಮ ಪದನಿಸ ಸಪ್ತ ಸ್ವರಗಳ ನಾದವಾಹಿನಿ ಚತುರ್ಮುಖ ಬ್ರಹ್ಮನ ಹೃದಯ ನಿವಾಸಿನಿ ತುಂಗಾ ತೀರ ವಿಹಾರಿಣಿ ಸಾ
ಸಾವಿತ್ರಿ ಗಾಯತ್ರಿ ಸರಸ್ವತಿಯಂದು ಭಜಿಸಿದರಮ್ಮ ಮುನಿಗಳು ಮುಂದು. ಸಾವಿತ್ರಿ ಗಾಯತ್ರಿ ಸರಸ್ವತಿಯಂದು ಭಜಿಸಿದರಮ್ಮ ಮುನಿಗಳು ಮುಂದು. ಆದಿಶಂಕರನು ಅರ್ಚಿಸಲೆಂದು ನೆಲೆಸಿದೆ ನೀ ಶೃಂಗೇರಿಗೆ ಬಂದು. ನವರಾತ್ರಿಯಲ್ಲಿ ನಿತ್ಯವು ನಿನಗೆ ನವನವ ಅಲಂಕಾರ ಭೂಷಣ ಕೊಡುಗೆ. ಕಾಣದ ಕಣ್ಣಿಗೆ ಸೊಬಗನು ಬಣ್ಣಿಸಿ ಮಾತೆ ಇಲ್ಲ ಸಂಗೀತ. ಸಂಗೀತ ಸಾಹಿತ್ಯ ಸಮಾಲೋಚನೆ ಶಾರದೆ ಸರಸ್ವತಿ ದಯ ತೋರೋನಿ. ಸರಿಗಮ ಪದನಿಸ ಸಪ್ತ ಸ್ವರಗಳ ನಾದವಾಹಿನಿ. ಚತುರ್ಮುಖ ಬ್ರಹ್ಮನ ಹೃದಯ ನಿವಾಸಿನಿ. ಸಂಗೀತ 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 ಸಾಹಿತ್ಯ ಸಮಾಲೋಚನಿ ಶಾರದೆ ಸರಸ್ವತಿ ದಯ ತೋರೋನಿ. ಪಾಲಿಸು ಭ್ರಮರಾಂಬೆ ಭಕ್ತ ಕೃಪಾಲಯ ಶರಣೆಂಬೆ. ಪಾಲಿಸು ಭಕ್ತರ ಭಯ ಹರೆ ಶಂಕರಿ ಪಾಲನಯನೆ ದುರ್ಗಾ ಪರಮೇಶ್ವರಿ. ಪಾಲಿಸು ಭ್ರಮರಾಂಬೆ ಭಕ್ತ ಕೃಪಾಲಯ ಶರಣೆಂಬೆ. ಪಾಲಿಸು ಭಕ್ತರ ಭಯ ಹರೆ ಶಂಕರಿ ಪಾಲನಯನೆ ದುರ್ಗಾ ಪರಮೇಶ್ವರಿ. ಹಿಮಗಿರಿ ತನು ಜಾತೆ ಅನುದಿನ ಸುಮನಸ ಸಂಪ್ರೀತಿ. ಸಮರದೊಳರುಣ ಸುರನರು ಮತಿಸುತ್ತ ಭ್ರಮರಾಂಬಿಕೆ ಎಂದೆನಿಸಿದ ಭೈರವಿ. ಹೊಂಕೃತಿಯಂದರೆಯನ್ನು ನಡುಗಿಸುವ ಅಭಯಂಕರ ಮಹಿಷಾಸುರ ಸಂಹಾರಿಣಿ. ತೊಳಗಿಸಿ ರೌದ್ರ ಕೃತೆಯನು ದರೆಯನು ನಡುಗಿಸುವ ಅಭಯಂಕರ ಮಹಿಷಾಸುರ ಸಂಹಾರಿಣಿ. ಪಾಲಿಸು ಬ್ರಹ್ಮರಾಂಬೆ ಭಕ್ತ ಕೃಪಾಲಯ ಶರಣೆಂಬೆ. ಪಾಲಿಸು ಭಕ್ತರ ಭಯ ಹರೆ ಶಂಕರಿ ಪಾಲನಯನೆ ದುರ್ಗಾ ಪರಮೇಶ್ವರಿ. ಪಾಲಿಸು ಬ್ರಹ್ಮರಾಂಬೆ ಭಕ್ತ ಕೃಪಾಲಯ ಶರಣೆಂಬೆ. ಪಾಲಿಸು ಭಕ್ತರ ಭಯ ಹರೆ ಶಂಕರಿ ಪಾಲನಯನೆ ದುರ್ಗಾ ಪರಮೇಶ್ವರಿ. ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಮಂಗಲಂ ಜಯ ಶುಭ. ಇದುವರೆಗೆ ಶ್ರೀ ಸರಸ್ವತಿ ಅವರಿಂದ ಭಕ್ತಿ ಕಾರ್ಯ ಜರುಗಿತ್ತು. ಮುಂದೆ ಖುಷಿ ದೇವಾಡಿ ಮತ್ತು ಬಳಗದವರಿಂದ ಭಕ್ತಿ ರಸ ಮಂಜರಿ ಕಾರ್ಯಕ್ರಮ ತಂಡಕ್ಕೆ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ.
ಹಲೋ ಚೆಕ್. ಹಲೋ 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 ಚೆಕ್ ಚೆಕ್ ಹಲೋ 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 ಚೆಕ್. ಹಲೋ 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 ಹಲೋ. ಕ್ಷೇತ್ರದ ಒಡೆಯನಾದ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಮನಸಾರೆ ಸ್ಮರಿಸುತ್ತಾ ಸಾನ್ನಿಧ್ಯದ ಮಹಾಗಣಪತಿಗೆ ನಮಸ್ಕರಿಸುತ್ತಾ ನಾನು ಖುಷಿಯೇ ದೇವಾಡಿಗ ಹಾಗೂ ಸಹಗಾಯಕಿ ವಿಭಾಶ್ರೀ ಬೆಳ್ಳಾರೆ ಹಾಡಲಿದ್ದಾರೆ. ಇದೀಗ ವಿಘ್ನ ವಿನಾಶಕನ ಭಕ್ತಿಗೀತೆ ನಿಮ್ಮ ಮುಂದೆ. एकदन्ताय विद्महे वक्रतुण्डाय धीमहि तन्नो दन्तिर्प्रचोदयात्.
ಹಲೋ ಹಲೋ ಮೈಕ್ ಚೆಕ್ ಚೆಕ್ ಹಲೋ ಹಲೋ. ಎಲ್ಲರಿಗೂ ನಮಸ್ಕಾರ. ನಾನು ವಿಭಾಶ್ರೀ ಬೆಳ್ಳಾರೆ. ನಾನು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ದ್ವಿತೀಯ MCA ವಿದ್ಯಾರ್ಥಿನಿ ಹಾಗೂ ಸಂಗೀತವನ್ನು ಪ್ರಸ್ತುತ ಖ್ಯಾತ ಹಿನ್ನೆಲೆ ಗಾಯಕರಾದ ಶ್ರೀ ಅಜಯ್ ವಾರಿಯರ್ ಬೆಂಗಳೂರಿಯವರ ಬಳಿಯಲ್ಲಿ ಕಲಿಯುತ್ತಿದ್ದೇನೆ. ಓಂಕಾರ
ಎಂದು ಕವಿ ಮಧುಕೊಡನಾಡು ಅವರು ಈ ಭಾವಗೀತೆಯಲ್ಲಿ ತಮ್ಮ ಬರವಣಿಗೆಯ ಮೂಲಕ ವ್ಯಕ್ತಿಗಳಿಗೆ ತಿಳಿಯಪಡಿಸಿದ್ದಾರೆ. ಇದೀಗ ಈ ಹಾಡು ನಿಮ್ಮ ಮುಂದೆ.
ಮುಂದೆ ಶೃಂಗೇರಿ ಶಾರದೆಯ ಕುರಿತಾದ ಒಂದು ಸುಮಧುರ ಗೀತೆ ಸರಿಗಮ ಪದನಿ ಸಪ್ತಸ್ವರ ಹಾಡನ್ನು ಹಾಡುತ್ತಿದ್ದೇನೆ.
ಇದೀಗ ವಾದಿರಾಜರು ರಚಿಸಿರುವ ಹನುಮಂತನ ಕುರಿತಾದ ಭಕ್ತಿಗೀತೆ ನಿಮ್ಮ ಮುಂದೆ. ಮುಂದೆ ಜೀವನ ಚೈತ್ರ ಚಲನಚಿತ್ರದ ಒಂದು ಗೀತೆ, ಪ್ರಸಿದ್ಧ ಗೀತೆ ನಾದಮಯ ಎಂಬ ಹಾಡನ್ನು ಹಾಡುತ್ತಿದ್ದೇನೆ. na
ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಶ್ರೀ ದೇವತಾ ಸಮಿತಿ ಅವರಿಗೂ ಧನ್ಯವಾದಗಳು ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ವೇದಿಕೆಯಲ್ಲಿ ಸಾಂಸ್ಕೃತಿಕ ವೈವಿಧ್ಯ ಭಕ್ತಿರಸ ಮಂಚ ನೀಡಿರುವಂಥ ಖುಷಿ ಥೇವಾಡಿಗೆ ಮತ್ತು ವಿಭಾಶ್ರೀ ಬೆಳ್ಳಾರೆ ಎರಡು ಪ್ರತಿಭೆಗಳಿಗೆ ಶ್ರೀ ದೇವತಾ ಸಮಿತಿ ಪರವಾಗಿ ಆತ್ಮೀಯ ವಂದನೆ ಸಲ್ಲಿಸ್ತಾ ಇದ್ದೇವೆ. ಕಳೆದ ಹಲವು ವರ್ಷಗಳಿಂದ ವೇದಿಕೆಯಲ್ಲಿ ನಿರಂತರವಾಗಿ ಕಾರ್ಯ ಕೊಡುತ್ತಿರುವಂತಹ ಪ್ರತಿಭೆಗಳು. ಇವರಿಗೆ ಶ್ರೀ ಗಣಪತಿಯು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಿ ಇನ್ನಷ್ಟು ವೇದಿಕೆ ಲಭಿಸುವಂತೆ ಆಗ್ರಹಿಸಲಿ ಎಂದು ಕೇಳಿಕೊಳ್ಳುತ್ತಾ ಮುಂದೆ ಸ್ಯಾಕ್ಸೋಫೋನ್ ವಾದನ ಚಂದ್ರಶೇಖರ ಮುಡಾಯರ್ ಮತ್ತು ಬಳಗದವರಿಂದ. ಚಂದ್ರಶೇಖರ ಮುಡಾಯರ್ ಮತ್ತು ಬಳಗ ಕೂಡ ಹಲವಾರು ವರ್ಷಗಳಿಂದ ವೇದಿಕೆಯ ನಿರಂತರವಾಗಿ ಬಹುಶಃ ಇದೇ ದಿನ ಕಾರ್ಯಕ್ರಮ ನಡೀತಾ ಇದೇ ಹೊತ್ತಿಗೆ ಇದೇ ದಿನ ಹಲವು ವರ್ಷಗಳಿಂದ ಈ ವೇದಿಕೆಯಲ್ಲಿ ಕಾರ್ಯ ನಡೀತಾ ಬಂದಿದ್ದಾರೆ. ಅವರಿಗೆ ಶ್ರೀ ದೇವತಾ ಸಮಿತಿ ಪರವಾಗಿ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆ ಬಳಿಕ ವೇದಿಕೆಯಲ್ಲಿ ಶಿವಮಣಿ ಕಲಾ ಸಂಘ ಪುತ್ತೂರು ಇವರಿಂದ ಸಾಂಸ್ಕೃತಿಕ ವೈವಿಧ್ಯ, ಡಾಕ್ಟರ್ ಭೂಮಿಕಾ ಶೆಟ್ಟಿ ಅವರಿಂದ ಭರತನಾಟ್ಯ ಕಾರ್ಯಕ್ರಮ, ರಾಜ್ ಮೆಲೋಡೀಸ್ ವಿಟ್ಲ ಅವರಿಂದ ಭಕ್ತಿ ರಸ ಮಂಜರಿ ಕಾರ್ಯಕ್ರಮ ಜರುಗಲಿದೆ. ಕಾರ್ಯಕ್ರಮಗಳಿಗೆ ಭಕ್ತಾಭಿಮಾನಿಗಳು ಸಹಕರಿಸಬೇಕು ಕೇಳಿಕೊಳ್ತಾ ಇದ್ದೇವೆ.
ಇದುವರೆಗೆ ಶ್ರೀ ಚಂದ್ರಶೇಖರ ಮೂಡಾಯೂರ ತಂಡದವರಿಂದ ಸ್ಯಾಕ್ಸೋಫೋನ್ ಅದನ್ನು ಜರುಗಿತು. ತಂಡದ ಸದಸ್ಯರಿಗೆ ಶ್ರೀ ದೇವತಾ ಸಮಿತಿ ಪರವಾಗಿ ಆತ್ಮೀಯ ವಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿ ಶಿವಮಣಿ ಕಲಾ ಸಂಘ ಕಲ್ಲೇಗ ಪುತ್ತೂರು ಇದರ ಸದಸ್ಯರಿಂದ ಭಕ್ತಿ ರಸ ಮಂಜರಿ ಹಾಗೂ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಜರುಗಲಿಕ್ಕಿದೆ. ತಂಡದ ಸದಸ್ಯರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದು ಕಳೆದ ಬಳಿಕ ಡಾಕ್ಟರ್ ಭೂಮಿಕಾ ಶೆಟ್ಟಿ ಅವರಿಂದ ಭರತನಾಟ್ಯ ಕಾರ್ಯಕ್ರಮ, ಬಳಿಕ ರಾಜ್ ಮೆಲೋಡೀಸ್ ವಿಟ್ಲ ಅವರಿಂದ ಸಂಗೀತ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಜರುಗಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾಭಿಮಾನಿಗಳನ್ನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ಶಿವಮಣಿ ಕಲಾ ಸಂಘ ಕಲ್ಲೇಗ ಪುತ್ತೂರಿವರಿಂದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ. ಇದುವರೆಗೆ ಚಂದ್ರಶೇಖರ ಮೂಡಾಯೂರು ಮತ್ತು ಬಳಗದಿಂದ ಬಹಳ ಸೊಗಸಾದ ಭಕ್ತಿ ಪ್ರಧಾನವಾದಂತಹ ಸ್ಯಾಕ್ಸೋಫೋನ್ ವಾದನವನ್ನ ಕೇಳಿದೆವು. ಚಂದ್ರಶೇಖರ ಮೂಡಾಯೂರು ಮತ್ತು ಬಳಗದವರು ಮಹಾಗಣೇಶನ ಸನ್ನಿಧಾನಕ್ಕೆ ತೆರಳಿ ಪ್ರಸಾದವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಶ್ರೀ ದೇವತಾ ಸಮಿತಿ ಪುತ್ತೂರು ಇದರ ಅಧ್ಯಕ್ಷರು ಪ್ರಸಾದವನ್ನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಶಿವಮಣಿ ಕಲಾ ಸಂಘ ಪುತ್ತೂರು ಇವರಿಂದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ. ಭಗವದ್ಭಕ್ತರಾದ ತಾವೆಲ್ಲರೂ ಕೂಡ, ಕಲಾಭಿಮಾನಿಗಳಾದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗಿದ್ದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ಯಾಕ್ಸೋಫೋನ್ ತಂಡದ ಚಂದ್ರಶೇಖರ ಮೂಡಾಯೂರು ಮತ್ತು ಬಳಗದವರು ಶ್ರೀ ಮಹಾಗಣೇಶನ ಸನ್ನಿಧಾನಕ್ಕೆ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಸಾದವನ್ನ ದೇವತಾ ಸಮಿತಿ ಪುತ್ತೂರು ಇದರ ಅಧ್ಯಕ್ಷರಿಂದ ಪಡೆದುಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ.
ಆದರಣೀಯ ಭಗವದ್ಭಕ್ತರೇ, ಶ್ರೀ ದೇವತಾ ಸಮಿತಿ ವತಿಯಿಂದ ನಡೆಸ್ಕೊಂಡು ಬರುತ್ತಿರುವಂಥ 68ನೇ ವರ್ಷದ ಗಣೇಶೋತ್ಸವ ಇದು. ನಿಮ್ಮ ಸಹನೆ ಸಹಕಾರದೊಂದಿಗೆ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ಆರತಿ, ಕರ್ಪೂರಾರತಿ, ಪಂಚಗಜ್ಜಯ ಪಕ್ಕಜ್ಜಯ ಮಾಡಿಸಲು ಇಚ್ಛಿಸುವಂಥ ಭಕ್ತ ಮಹಾಶಯರು ಕೌಂಟರಲ್ಲಿ ರಿಸೀಟನ್ನು ಮಾಡಿಸಿಕೊಳ್ಳಿ. ಅದೇ ರೀತಿ ವಿಶೇಷವಾಗಿ ಈ ವರ್ಷ ನಾಡಿದ್ದು ಆದಿತ್ಯವಾರ ಬಾಲಗಣಪತಿ ಹೋಮ ನಡೆಯುತ್ತದೆ. ಪ್ರಾತಃ ಕಾಲ 4:45ಕ್ಕೆ ಈ ಹೋಮ ನಡೆದು ಸೂರ್ಯೋದಯ ಮೊದಲು ಪೂರ್ಣಾವತಿ ಆಗ್ತದೆ. ಈ ಬಾಲಗಣಪತಿ ಹೋಮವು ಗಣಪತಿಯ ಬಾಲರೂಪದ ಉಪಾಸನೆಯಾಗಿರುತ್ತದೆ. ಲೋಕ ಕಲ್ಯಾಣಾರ್ಥವಾಗಿ ಉದ್ದೇಶದಿಂದ ವೈಯಕ್ತಿಕವಾಗಿ ಸುಖ ಸಮೃದ್ಧಿ ನೀಡುತ್ತದೆ. ಮನಸ್ಸನ್ನು ಉದ್ರೇಕ ಮುಕ್ತಗೊಳಿಸಿ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು, ಮಕ್ಕಳಿಗೆ ಎದುರಾಗುವ ತೊಂದರೆಗಳಿಗೆ ಪರಿಹಾರ ದೊರೆಯುವುದೇ ಈ ಹೋಮ. ಆದುದರಿಂದ ಭಕ್ತ ಮಹಾಶಯರು ಕೌಂಟರಲ್ಲಿ ರಿಸೀಟನ್ನು ಮಾಡಿಸಿಕೊಳ್ಳಿ. 300 ರೂಪಾಯಿಯಲ್ಲಿ ನಿಮಗೆ ಈ ಹೋಮ ನಡೀತದೆ. ಬೆಳಿಗ್ಗೆ ಪ್ರಾತಃ ಕಾಲ 4:45ಕ್ಕೆ ಹೋಮ ಆರಂಭವಾಗಿ ಸೂರ್ಯೋದಯ ಮೊದಲು ಈ ಪೂರ್ಣಾವತಿ ಆಗ್ತದೆ. ಅದೇ ರೀತಿ ನೀವು ಏನಾದರೂ ಹರಕೆ ಹೇಳಿ ಬೆಳ್ಳಿಯ ಕೊಡುವುದಾದರೆ ನಮ್ಮ ಕೌಂಟರ್ ಹತ್ರವೇ ಬೆಳ್ಳಿಯ ಸಾಮಾನುಗಳು ದೊರೆಯುತ್ತದೆ. ದೇವರಿಗೆ ಅರ್ಪಿಸುವಂಥ ಬೆಳ್ಳಿಯ ವಸ್ತುಗಳು ನಮ್ಮ ಕೌಂಟ್ರಲ್ಲಿ ಕೊಡ್ತಾರೆ. ಅದೇ ರೀತಿ ದೇವರಿಯಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕಾದ್ರೆ ಕೌಂಟ್ರಲ್ಲಿ ರಿಸೀಟನ್ನು ಮಾಡಿಸಿಕೊಂಡು ಬಳಿಕ ಪುರೋಹಿತರವರ ಹತ್ರ ತಾವು ಪ್ರಾರ್ಥನೆಯನ್ನು ಮಾಡಿಸಬಹುದು. ಅದೇ ರೀತಿ ರಂಗಪೂಜೆ, ಮಧ್ಯಾಹ್ನ ಘನಹೋಮ ಮಾಡಿಸಲು ಇಚ್ಛಿಸುವಂಥ ಭಕ್ತ ಮಹಾಶಯರು ಕೌಂಟರಲ್ಲಿ ರಿಸೀಟನ್ನು ಮಾಡಿಸಿಕೊಳ್ಳಿ. ಸತತ ನಿಮ್ಮ ಸಹನೆ ಸಹಕಾರದೊಂದಿಗೆ 68 ವರ್ಷದಿಂದ ಬರ್ತಾ ಇದೆ. ಸತತ 7 ದಿವಸ ಕಾಲ ಈ ಕಾರ್ಯಕ್ರಮ ನಡೆಯುತ್ತದೆ. ಇಂದಿಗೆ 3ನೇ ದಿವಸ, ನಾಳೆ 4ನೇ ದಿವಸ. ಪ್ರತಿದಿನ ದೇವತಾ ಕಾರ್ಯಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತದೆ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀ ಮಹಾಗಣಪತಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಸಂಜೆಯ ವಂದನೆಗಳು. ಶ್ರೀ ದೇವತಾ ಸಮಿತಿ ಇದರ ವತಿಯಿಂದ ನಡೆಯುತ್ತಿರುವ 68ನೇ ಸಾರ್ವಜನಿಕ ಶ್ರೀ ಮಹಾಗಣೇಶೋತ್ಸವದ ಅಂಗವಾಗಿ ಇವತ್ತು ನಾವು ಎನ್ ಸುಧಾಕರ್ ಶೆಟ್ಟಿಯವರ ಭವ್ಯ ವೇದಿಕೆಯಲ್ಲಿ ಶಿವಮಣಿ ಕಲಾ ಸಂಘ ಶಿವನಗರ ಇದರ ವತಿಯಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ನಡೆಸಲಿದ್ದೇವೆ. ವಕ್ರತುಂಡಾಯ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಗುರುಮೇದೇವ ಸರ್ವಕಾರ್ಯೇಸು ಸರ್ವದ ಪುತ್ತೂರಿನ ಆರಾಧ್ಯ ಮೂರ್ತಿ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ತಾಯಿ ರಕ್ತೇಶ್ವರಿ, ಕಲ್ಲೇಗ, ಕಲ್ಲುಟ್ಟಿ ದೈವಗಳನ್ನು ಸ್ಮರಿಸುತ್ತಾ, ಈಗ ವಿಘ್ನ ನಿವಾರಕ ಗಣಪತಿಯ ಭಕ್ತಿಗೀತೆಯೊಂದಿಗೆ ನಮ್ಮೊಂದಿಗೆ ಬರುತ್ತಿದ್ದಾರೆ ರಂಗಭೂಮಿ ಕಲಾವಿದ, ಚಲನಚಿತ್ರ ನಟ, ಗಾಯಕರು ಆದ ದೀಪಕ್ ಉಪ್ಪಿನಂಗಡಿ. वंदे ओंकाराराम चामरवर्णने शंकर सुत
ಅವರೆಲ್ಲವೋ ಮಧುರು ಗಣಪತಿ ಶರವು ಗಣಪತಿ ವಾಸಿ ಗಣಪತಿ ಶರಣು ಹಟ್ಟಿಯಲ್ಲಿ ಗಣಪತಿ ಎಳುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧುರು ಗಣಪತಿ ಶರವು ಗಣಪತಿ ವಾಸಿ ಗಣಪತಿ ಶರಣು ಹಟ್ಟಿಯಲ್ಲಿ ಗಣಪತಿ ಎಳುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ವಂದೇ ಓಂಕಾರ ಚಾಮರಗಣನೆ ಶಂಕರ ಶರಣು ವಿನಾಯಕ ಮಂಗಳವರ ಶರಣು ವಿಘಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ವಿಘಟನೆ ವಿಮಲನೆ ಧೂಮ್ರವರ್ಣನೆ ಗಣನಾಥ ನಿನಗೆ ವಂದನೆ ನಿನ್ನನ್ನು ಎಂದೆಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ನಿನ್ನನ್ನು ಎಂದೆಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ ಮಧುರು ಗಣಪತಿ ಶರವು ಗಣಪತಿ ಭಾಷ ಗಣಪತಿ ಶರಣು ಹಟ್ಟಿಯಲ್ಲಿ ಗಣಪತಿ ಎಡುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧುರು ಗಣಪತಿ ಶರವು ಗಣಪತಿ ಭಾಷ ಗಣಪತಿ ಶರಣು ಹಟ್ಟಿಯಲ್ಲಿ ಗಣಪತಿ ಎಡುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಓಂಕಾರ ಚಾಮರಗಣನೆ ಶಂಕರ ಶರಣು ವಿನಾಯಕ ಮಂಗಳವರ ಓಂಕಾರ ಚಾಮರಗಣನೆ ಶಂಕರ ಶರಣು ವಿನಾಯಕ ಮಂಗಳವರ ಶರಣು ಗಣಪತಿ ಗಣಪತಿ ಭಾಷಿ ಗಣಪತಿ ಶರಣು ಹಟ್ಟಿ ಗಣಪತಿ ಎಡುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಮಧುರು ಗಣಪತಿ ಶರವು ಗಣಪತಿ ಭಾಷಿ ಗಣಪತಿ ಶರಣು ಹಟ್ಟಿಯಲ್ಲಿ ಗಣಪತಿ ಎಡುಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣು ಧನ್ಯವಾದ ಧನ್ಯವಾದ ಸುಂದರವಾದ ಭಕ್ತಿಗೀತೆಯನ್ನು ಹಾಡಿದಂತಹ ದೀಪಕ್ ಪೈ ಉಪ್ಪಿನಂಗಡಿಯವರಿಗೆ ವಂದನೆಗಳು. ಎರಡನೇದಾಗಿ ದಕ್ಷಗೌಡ ಇವರಿಂದ ಒಂದು ನೃತ್ಯ ಕಾರ್ಯಕ್ರಮ ನಡೀಲಿಕ್ಕಿದೆ ಈಗ.
दक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ದಕ್ಷ ಇವರಿಗೆ ಸಹ ವಂದನೆಗಳು. ಇದೀಗ ನಮ್ಮ ಮುಂದೆ ಚೇತನ್ ಕುಮಾರ್.
ವಂದನೆಗಳು ಚೇತನ್ ಕುಮಾರ್ ಇವರಿಗೆ. ಎಲ್ಲರೂ ಕೈ ಚಪ್ಪಾಳೆ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಶಿವಮಣಿ ಪುಟಾಣಿ ಕಲಾವಿದರಿಂದ ತುಳು ಜನಪದ ನೃತ್ಯ ಈಗೊಂದು. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಪ್ಪುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಪ್ಪುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಪಾಡ್ಯದ ದಿನತಾನಿ ಪರ್ಬದ ಮನದಾನಿ ಪಾಡ್ಯದ ದಿನತಾನಿ ಚವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಚವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕೋರಿ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ವಂದನೆಗಳು ಪುಟಾಣಿಗಳಿಗೆ. ಚಿಗುರು ಪ್ರತಿಭೆ ಸಾನ್ನಿಧ್ಯಶಿ ಇವರಿಂದ ಈಗೊಂದು ನೃತ್ಯ. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ 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 ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ
ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಸಾನ್ನಿಧ್ಯ ಸಿವರಿಗೆ ವಂದನೆಗಳು. ಎಲ್ಲರೂ ಕೈ ಚಪ್ಪಾಳೆ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಿ. ಈಗ ದೇವಪ್ಪ ಇವರಿಂದ ಒಂದು ಹಾಡನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ.
ಸಂಬೋಧನ ನಡೆದು ಹೇ ಭುವಿ ನೀ ಪಾವನಳಾದೆ ಸಂಬೋಧನ ನಡೆದು ಹೇ ವಸುಂಧರೆ ನಿನ್ನ ಮೈತ್ರಿಗೆ ಸ್ಫೂರ್ತಿಯಾರೆ ನಿನ್ನ ಕರುಣೆಗೆ ಸಾಟಿಯಾರೆ ಹೇ ಭುವಿ ನೀದನ್ಯಳಾದೆ ಸಂಬೋಧನ ನಡೆದು ಸುಂದರಿ ನೀಲಾಂಬರವೇ ನೀ ಹಂದರವಾಗಿ ನಿನ್ನ ಕಣ್ಣುಗಳೇ ಕೋಟಿ ತಾರೆಗಳಾಗಿ ಆಷಾಢ ಚಂದಿರನೆ ಅಂತಃಪುರವಾಗಿ ಶುಕ್ರನ ಮಳೆಯಾಗಿ ಮಹಾಮಾಯೆಯಾಗಿ ಬಿಳಿಯಾನೆಯಾಗಿ ಹೊಕ್ಕವನ ನೀ ಹಡೆದ ಮಡಿಲೆ ನುಂಬಿದೆವನ ಹೇ ಭುವಿ ನೀದನ್ಯಳಾದೆ ಸಂಬೋಧನ ನಡೆದು ವಸುಂಧರಿ ಮೇದಿನಿಯೇ ಹಾಸಿಗೆಯಾಗಿ ಮೇರು ಪರ್ವತವೆಲ್ಲಿ ತಲೆದಿಂಬಾಗಿ ಬಾವಿಯಿಂದ ನಮಗೆ ಹಿರಿಯ ವೃಕ್ಷವೇ ಸಾಗಿ ಪೂರ್ವ ಮರ ಕಡಲುಗಳು ಹುಣ್ಣಿಮೆಯಲ್ಲಿ ಕೈಗೆಟುಕಲು ಪೂರ್ವೇಳಲ್ಲಿ ಸೇನಾನಿಯ ಮಗಳೇ ನೀನಾಗಿ ಪಾಯಸ ಉಳಿಸಿದೆಳೆ ಹೇ ಭುವಿ ನೀದನ್ಯಳಾದೆ ಸಂಬೋಧನ ನಡೆದು ವಸುಂಧರೆ ವಸುಂಧರೆ
ಪಂಚಭೂತಗಳಿಗೂ ಪಂಚಶೀಲ ಬೋಧಿಸಿ ಅಷ್ಟದಿಕ್ಕುಗಳಿಗೂ ಅಷ್ಟಾಂಗ ಮಾರ್ಗ ತಿಳಿಸಿ ಪಂಚಭೂತಗಳಿಗೂ ಪಂಚಶೀಲ ಬೋಧಿಸಿ ಅಷ್ಟದಿಕ್ಕುಗಳಿಗೂ ಅಷ್ಟಾಂಗ ಮಾರ್ಗ ತಿಳಿಸಿ ತನ್ನ ಒಡಲ ಜೀವ ಜಂತುಗಳನ್ನು ನಿಲ್ಲ ನುಡಿಸಿ ದಮ್ಮ ಚಕ್ರ ಉರುಳಿ ಬಿಟ್ಟ ಮುಕ್ತ ಮಾರ್ಗ ತೋರಿಕೊಟ್ಟ ನಮ್ಮ ಚಕ್ರ ಉರುಳಿ ಬಿಟ್ಟ ಮುಕ್ತ ಮಾರ್ಗ ತೋರಿಕೊಟ್ಟ ಧರಣಿ ದೇವಿ ನಿನ್ನ ವರಸುತ್ತನೆ ದೇವ ಮಾನವನು ಗುರು ಬುದ್ಧನೇ ಹೇ ಭುವಿ ಬೀದನ್ನೆಳದೆ ಸಮ ಸಂಬೋಧನ ನಡೆದು ವಸುಂದರಿ ವಸುಂದರಿ Thank you. ದೇವಪ್ಪ ಇವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಇನ್ನು ಮುಂದೆ ಗ್ರೀಷ್ಮಗೌಡ ಇವರಿಂದ ಒಂದು ನೃತ್ಯ ಮಾಡಲಿಕ್ಕಿದ್ದಾರೆ. Together and the house didn't feel sa 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 pa ni pa ni sa 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 sa
ನಮಾಮಿ ಸಾಂಗಿಗೆ ಹೆಜ್ಜೆ ಹಾಕಿದಂಥ ಗ್ರೀಷ್ಮ ಇವರಿಗೆ ವಂದನೆಗಳು. ಇನ್ನು ಮುಂದೆ ಚೇತನ್ ಇವರಿಂದ ಒಂದು ಪದ್ಯ.
ಬದುಕೆಲ್ಲಿದೆ ಮಾದೇಶ್ವರ ದಯಪಾರದೆ ಸುಖವೆಲ್ಲಿದೆ ನೀ ಹರಸದೆ ನನಗೆ ಬಾಳೆಲ್ಲಿದೆ ಮಾದೇಶ್ವರ ದಯಪಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯಪಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ಚಪ್ಪಾಳೆಯೊಂದಿಗೆ ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಇನ್ನು ಮುಂದಕ್ಕೆ ಚಿಗುರು ಪ್ರತಿಭೆ ಡಿ.ಕೆ. ಷಣ್ಮುಖ ಆಚಾರ್ಯ ಬನ್ನೂರು ಇವರಿಂದ ತುಳುನಾಡಿನ ವೈಭವದ ಒಂದು ಪದ್ಯಕ್ಕೆ ಹೆಜ್ಜೆ ಇಡಲಿದ್ದಾರೆ.
ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕೊಡಿಯಡಿಡು ಬೆಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಹೋಕೊನುಡು ಮಾಯೊಡೆ ಸಿರಿ ಬೆಂಗಾರ ಸಿಂಗಾರ ಮಲ್ತೊಂದು ಜೋಗೊಡು ಹೋಕೊನುಡು ಮಾಯೊಡೆ ಸಿರಿ ತುಳುವ ನಾಡುದ ಸಿರಿ ಚಾವಡಿಡು ಒಲಿ ಮಡಲ ಕುಡಿಯಡಿಡು ಶುರು ಬರ್ಸದ ಮಂಡಳ ಹುಲ್ಲು ನಾಡ ಕೋದಾಟ ಕಲ್ಲಿ ಬರ್ದು ಮರಳು ಕಟ್ಟಿನ ಜನ ಅಡಿಗೆ ಪಾಲದ ಮರ್ದಿಗೆ ಒಟ್ಟು ಮೆತ್ತದ ಗಂಜಿಗೆ ಬಚ್ಚಿರೆ ದೊಡ್ಡು ಸುಣ್ಣದ ಬೆರಕೆ ಜವನೆರೆ ಬಲೆ ತೋಜನೆ ನಲಿಗೆ ತುಳು ಜಾನಪದ ನೃತ್ಯವನ್ನು ಮಾಡಿದಂಥ ಸಣ್ಮುಖ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಶಿವಮಣಿ ಕಲಾ ಸಂಘ ಪುತ್ತೂರು ಯೋಜನಾ ಇಲಾಖಾ ಪ್ರಶಸ್ತಿಯನ್ನು ಕೂಡ ಪಡೆದ ಸಂಸ್ಥೆ, ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದಂಥ ಸಂಘ. ಈ ಒಂದು ಕಾರ್ಯಕ್ರಮವನ್ನು ನಮಗೆ ನೀಡಿದಂಥ ದೇವತಾ ಸಮಿತಿಯ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇಷ್ಟೊತ್ತು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ ಭಕ್ತಾಭಿಮಾನಿಗಳು ಹಾಗೂ ಕಲಾಭಿಮಾನಿಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮಗೆ ಈ ಕಾರ್ಯಕ್ರಮವನ್ನು ನೀಡಿದಂಥ ನಮ್ಮ ರಾಜೇಶ್ ಬೆಂಜಂಗಲ, ನಮ್ಮನ್ನು ಆಯ್ಕೆ ಮಾಡಿದಂಥ ರಾಜೇಶ್ ಬೆಂಜಂಗಲ ಇವರಿಗೂ ಕೂಡ ಕೃತಜ್ಞತೆ ಸಲ್ಲಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಮುಗಿತಲ್ಲದೆ ಚುಕ್ಕಿ ನೀಡುತ್ತಿದ್ದೇವೆ. ಜೈ ಹಿಂದ್. ಇದುವರೆಗೆ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಿರುವಂತಹ ಶಿವಮಣಿ ಕಲಾ ಸಂಘ ಕಲ್ಲೆಗ ಪುತ್ತೂರು ಇವರಿಗೆ ವಂದನೆಗಳು. ಮುಂದೆ ಡಾಕ್ಟರ್ ಭೂಮಿಕಾರ್ ಶೆಟ್ಟಿ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ. ಡಾಕ್ಟರ್ ಭೂಮಿಕಾರ್ ಶೆಟ್ಟಿ ಇವರು ಕಾಸರಗೋಡು ಸಮೀಪದ ಮುಳ್ಳೇರಿಯದ ಸಸಿಹಿತ್ಲು ರವೀಂದ್ರನಾಥ್ ರೈ ಶೆಟ್ಟಿ ಹಾಗೂ ಉಜ್ವಲ ಶೆಟ್ಟಿ ಇವರ ದಂಪತಿ ಪುತ್ರಿ. ವಿದುಷಿ ವಿದ್ಯಾಲಕ್ಷ್ಮಿ ಕುಂಬಳೆ ಹಾಗೂ ಬಾಲಕೃಷ್ಣ ಮಂಜೇಶ್ವರಿ ಇವರಲ್ಲಿ ಭರತನಾಟ್ಯವನ್ನು ಅಭ್ಯಸಿಸಿ ಜೂನಿಯರ್ಸಿನ ಪರೀಕ್ಷೆ ತೇರ್ಗಡೆ ಹೊಂದಿ ವಿದ್ಯಾಶ್ರೀ ರಾಧಾಕೃಷ್ಣ ಮಂಗಳೂರು ಇವರಲ್ಲಿ ಹಾಗೂ ವಿದುಷಿ ಮಂಜುಶ್ರೀ ರಾಘವರ ಸಾರಥ್ಯದಲ್ಲಿ ವಿದ್ಯುತ್ ಪದವಿ ಅಭ್ಯಸಿಸಿದ್ದಾರೆ. ಭೂಮಿಕರ್ ಅವರು ಹಲವು ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡಿದ್ದು ಪ್ರಸ್ತುತ ಸುಳ್ಯದ ಕೆವಿಜಿ ಕಾಲೇಜಿನಲ್ಲಿ ದಂತ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಧೃತಿಕಾ ಮೋಹನ್ ಇವರು ಸುಳ್ಯ ತಾಲೂಕು ಆಲಿಟಿ ಗ್ರಾಮದ ಅರಂಬೋರು ಮೋಹನ್ ಎನ್ಕೆ ಹಾಗೂ ಚೇತನಾ ದಂಪತಿಗಳ ಪುತ್ರಿ. ಗಾನ ನೃತ್ಯ ಅಕಾಡೆಮಿ ಮಂಗಳೂರು ಇದರ ನಿರ್ದೇಶಕಿ ವಿದುಷಿ ವಿದ್ಯಾಶ್ರೀ ರಾಧಾಕೃಷ್ಣ ಅವರ ಶಿಷ್ಯೆಯಾಗಿದ್ದು ಭರತನಾಟ್ಯ ಸೀನಿಯರ್ ಪದವೀಧರೆಯಾಗಿರುತ್ತಾರೆ. ಸುಳ್ಯ ಶಾಖೆಯಲ್ಲಿ ವಿದುಷಿ ಮಂಜುಶ್ರೀ ರಾಘವರ ಬಳಿ ವಿದ್ವತ್ ಹಂತದ ಭರತನಾಟ್ಯ ಅಭ್ಯಸಿಸುತ್ತಿದ್ದಾರೆ. ಸುಳ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2ನೇ ವರ್ಷದ ಪದವಿ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ. ಕೃತಿ ಯುವರೈ ಕಾಸರಗೋಡು ಸಮೀಪದ ಮುಳ್ಳೇರಿಯ
ನೆಟ್ಟಣಿಗೆಯ ಉದಯಕುಮಾರ್ ರೈ ಹಾಗೂ ವಿಜಯಶ್ರೀ ರೈ ಅವರ ಮಗಳಾದ ಈಕೆ ಮುಳ್ಳೇರಿಯ ವಿದ್ಯಾಶ್ರೀ ಶಿಕ್ಷಣ ಕೇಂದ್ರದಲ್ಲಿ 8ನೇ ತರಗತಿ ವಿದ್ಯಾರ್ಥಿನಿ. ಡಾಕ್ಟರ್ ವಿದುಶ್ರೀ ವಿದ್ಯಾಲಕ್ಷ್ಮಿ ಕುಂಬ್ಳೆ ಅವರಲ್ಲಿ ಗೆಚ್ಚೆ ಪೂಜೆಯನ್ನು ಪೂರೈಸಿ ಡಾಕ್ಟರ್ ಭೂಮಿಕಾ ಆರ್ ಶೆಟ್ಟಿ ಅವರಲ್ಲಿ ಭರತನಾಟ್ಯ ಅಭ್ಯಾಸ ಮುಂದುವರೆಸಿದ್ದಾರೆ. ತಂಡದ ಎಲ್ಲ ಸದಸ್ಯರಿಗೆ ಶ್ರೀ ದೇವ ಸಮಿತಿ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹರಿ ಓಂ. ಆದರಣೀಯ ಕಲಾಭಿಮಾನಿಗಳೇ, ಶ್ರೀ ದೇವತಾ ಸಮಿತಿ ರಿಜಿಸ್ಟರ್ಡ್ ಪುತ್ತೂರು ಕಿಲ್ಲೆ ಮೈದಾನ ಇದರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ 68ನೇ ಸಾರ್ವಜನಿಕ ಶ್ರೀ ಮಹಾಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನಾವು ಎಲ್ಲರಿಗೂ ಕೂಡ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಗಾನ ನೃತ್ಯ ಅಕಾಡೆಮಿ ರಿಜಿಸ್ಟರ್ಡ್ ಮಂಗಳೂರು ಸುಳ್ಯ ಶಾಖೆಯ ವಿದ್ಯಾರ್ಥಿನಿಯರಾದಂತಹ ಕುಮಾರಿ ಧೃತಿಕಾ ಹಾಗೂ ಭೂಮಿಕಾ, ಹಾಗೆಯೇ ಪುತ್ತೂರಿನ ಕೃತಿ ಯು ರೈ ಇವರು ನಡೆಸಿಕೊಳ್ಳುವಂತಹ ಭರತನಾಟ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಶ್ರೀ ಸಿದ್ಧಿವಿನಾಯಕ ಮಹಾಗಣಪತಿಯ ಸ್ತುತಿಯೊಂದಿಗೆ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇದು ವಿಘ್ನ ನಿವಾರಕ ಶ್ರೀ ಮಹಾಗಣಪತಿಯನ್ನ ಸ್ತುತಿಸುವಂತಹ ಕೃತಿಯಾಗಿದೆ. ಸಕಲ ವಿಘ್ನಗಳನ್ನ ನಿವಾರಿಸಿ ಸಿದ್ಧಿ ಬುದ್ಧಿಯನ್ನ ನೀಡುವವನು, ಮೋದಕ ಹಸ್ತ, ಮೂಷಿಕ ವಾಹನ, ಮುನಿಗಳ ಹೃದಯ ವಾಸಿ ಮತ್ತು ಜಾನ ಪ್ರವಾಹದ ಮೂಲ ಎಂದು ಸ್ತುತಿಸಲಾದಂತಹ ಕೃತಿಯನ್ನ ಪ್ರಸ್ತುತಪಡಿಸಲಿದ್ದಾರೆ. ಇದೀಗ ಧೃತಿಕಾ ಮೋಹನ್ ಹಾಗೂ ಡಾಕ್ಟರ್ ಭೂಮಿಕಾ ನೆಟ್ಟಣಿಗೆ. ರಾಗ ಮೋಹನ ಕಲ್ಯಾಣಿ, ತಾಳ ಆದಿ, ರಚನೆ ಶ್ರೀ ಹರಿಕೆ ಸನಾನುಲ್ ಮುತ್ತಯ್ಯ ಭಾಗವತರ್. ಇದೀಗ ನಿಮ್ಮ ಮುಂದೆ ಸಿದ್ಧಿ ವಿನಾಯಕ. ಸಿದ್ಧಿ ವಿನಾಯಕಂ ಸೇವೇಹಂ ವರಂ 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 ಸಿದ್ಧಿ ವಿನಾಯಕಂ ಸೇವೇಹಂ. बुद्धिदेवी वरं भोगी कंकणकरम्
मोदक हस्तम मोदकहस्तं मूषिकवाहनं मुनिहृद्गेहं मोहनिधानं मुनिहृद्गेहं मोहनिधानं वेदसमूहं वेदसमूहं बोधप्रवाहं श्रीधनिवासं श्रुतहरिकेशं श्रीधनिवासं श्रुतहरिकेशं वेदसमूहं बोधप्रवाहं श्रीधनिवासं श्रुतहरिकेशं सिद्धिविनायकं सेवेऽहं वरं सिद्धिविनायकं सेवेऽहं वरं सिद्धिविनायकं ವಂದನೆಗಳು. ಮುಂದೆ ಚಂದ್ರಚೂಡ ಎಂಬ ಶಿವನ ನೃತ್ಯಕ್ಕೆ ನಟರಾಜನ ಮಹಿಮೆಯನ್ನ ವರ್ಣಿಸುವ ಅಲಂಕಾರಿಕ ನೃತ್ಯಕ್ಕೆ ಹೆಜ್ಜೆ ಹಾಕುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ ಕುಮಾರಿ ಕೃತಿ ಯು ರೈ ಅವರು. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿರಾಗಧರ ಸುಂದರತರ ಪಿರಾಗ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. जातमावदनं गंगा चंद्र समा
शिवोऽहं शिवोऽहं रुद्रं श्रीकरम् ಕೊರಳಲಿ ಬಸಿ ಮರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ತದಾನಂ 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 ವಂದನೆಗಳು ಕುಮಾರಿ ಕೃತಿ ಯು ರೈಯವರಿಗೆ. ಮುಂದಿನ ಪ್ರಸ್ತುತಿ ಓಂ ಐಂ ಕ್ರೀಂ. ಇದು ದೇವಿಯನ್ನ ಸ್ತುತಿಸುವಂತಹ ಒಂದು ನೃತ್ಯ ಪ್ರಸ್ತುತಿ. ದೇವಿಯ ರೌದ್ರ ಮತ್ತು ಸೌಮ್ಯ ರೂಪವನ್ನು ಬಿಂಬಿಸುವಂತಹ ನೃತ್ಯ ಓಂ ಐಂ ಕ್ರೀಂ. ಇದನ್ನ ಪ್ರಸ್ತುತಪಡಿಸಲಿದ್ದಾರೆ ಕುಮಾರಿ ಧೃತಿಕಾ ಹಾಗೂ ಭೂಮಿಕಾ. ರಾಗ ಮಾಲಿಕೆ, ತಾಳ ತಾಳಮಾಲಿಕೆ, ರಚನೆ ರಾಜಕುಮಾರ್ ಭಾರತಿ. ಇದೀಗ ಓಂ ಐಂ ಕ್ರೀಂ. ಿ
शाम्भवी चन्द्रमौळिरबलाभरणा उमा पार्वती काली हैमवती शिवा नयनी कात्यायनी भैरवी सावित्री नवयौवना शुभकरी साम्राज्य लक्ष्मी प्रदा रूपं देहि जयं देहि यशो देहि जुषो जहि रूपं देहि जयं देहि यशो देहि द्विषो जहि रूपं देहि जयं देहि यशो
ವಂದನೆಗಳು. ಮುಂದೆ ನೀಯೇ ಏನ್ ತಾಯೇ ಎನ್ನುವ ದೇವಿಯ ಭಾವುಕ ಹಾಗೂ ಆಧ್ಯಾತ್ಮ ಭಾವನೆಗಳನ್ನು ಒಳಗೊಂಡಿರುವಂತಹ ಒಂದು ತಮಿಳು ಗೀತೆಯನ್ನ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಕುಮಾರಿ ಕೃತಿ ಇವರು.
ವಂದನೆಗಳು. ಮುಂದೆ ನರಸಿಂಹ ಕೌತ್ವಂ ಎಂಬ ಶ್ರೀಮನ್ನಾರಾಯಣನ 4ನೇ ಅವತಾರ ನರಸಿಂಹ ಅವತಾರ. ದುಷ್ಟ ರಾಕ್ಷಸ ಹಿರಣ್ಯಕಶಿಪುವನ್ನು ಸಂಹರಿಸಿ ಪುಟ್ಟ ಬಾಲಕ ಹರಿಭಕ್ತ ಪ್ರಹ್ಲಾದನನ್ನ ರಕ್ಷಿಸಿ ಅರ್ಧ ಸಿಂಹ ಅರ್ಧ ಮಾನವನಾಗಿ ಹುಟ್ಟಿ ಬಂದಂತ ವಿಶಿಷ್ಟ ಅವತಾರ. ರೌದ್ರ ವೇಷದ ಅವತಾರವನ್ನ ನೃತ್ಯ ಹಾಗೂ ಅಭಿನಯದೊಂದಿಗೆ ನರಸಿಂಹ ಕವಿತ್ವಂ ಎನ್ನುವ ನೃತ್ಯದ ಮೂಲಕ ಅಭಿವ್ಯಕ್ತಗೊಳಿಸಲಿದ್ದಾರೆ ಕುಮಾರಿ ಧೃತಿಕಾ ಹಾಗೂ ಡಾಕ್ಟರ್ ಭೂಮಿಕಾ. ಇದೀಗ ತಮ್ಮ ಮುಂದೆ ನರಸಿಂಹ ಕೌತ್ಕಂ ರಾಗ ಮಾಲಿಕೆ ತಾಳ ಕಂಡಚಾಪು ರಚನೆ ವಿದ್ವಾನ್ ಜಿ ಗುರುಮೂರ್ತಿ. श्रीमत्पयोनिधि निकेतन चक्रपाणे भोगीन्द्र भोगी मणिराजित पुण्यमूर्ते योगीश शाश्वत शरण्य भवाब्दि पोता लक्ष्मी नृसिंह मम देहि करावलम्बम् लक्ष्मी नृसिंह मम देहि करावलम्बम् ओम नारसिंहाय उग्रसिंहाय दम्भोलि तीक्ष्णनख दिव्य सिंहाय उग्राय वीराय वज्रदंष्ट्राय ज्वालामालिने ज्वलन्मुखाय ओम नारसिंहाय उग्रसिंहाय दम्भोलि तीक्ष्णनख दिव्य सिंहाय उग्राय वीराय वज्रदंष्ट्राय ज्वालामालिने ज्वलन्मुखाय तडिकु ढिं ढिं कुकुत ढिं ढिं कुतत्त धृगड़त धण्ड झुडु टिडि कुकुत ढिं ढिं तडिकु ढिं ढिं कुकुत ढिं ढिं कुतत्त धृगड़त धण्ड झुडु टिडि कुकुत ढिं ढिं तद्धित तद्धित धितक धित्ता गदिद्धिं तकधित तद्धित तक तक तागदिद्धिं तद्धि तद्धित धितक धित्ता गदिद्धिं तकधित तद्धित धितक तक तागदिद्धिं महादंष्ट्रायुध महाज्वालाय भैरवाढम्बर विश्वम्भराय घोर विक्रम दैत्य दानवा भञ्जन क्रूर हिरण्यकशिपुध्वंसकाय महादंष्ट्रायुध महाज्वालाय भैरवाढम्बरा विश्वम्भराय घोर विक्रम दैत्य दानवा भञ्जन क्रूर हिरण्यकशिपुध्वंसकाय
ಧರ್ಗಡ ತದ್ಧಣ್ಣ ಧರ್ಗಡ ತಜ್ಜೊಣ್ಣು ಧರ್ಗಡ ತದ್ಧಿಮಿ ತರಿತ ಧಣ್ಣ ಜೊಣ್ಣು ಧಿಮಿ ತಕಿಟ್ಟ ಧಿಮ್ 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 ಧರ್ಗಡ ತದ್ಧರಿ ಧರ್ಗಡ ತದ್ಧಣ್ಣ ಧರ್ಗಡ ತಜ್ಜೊಣ್ಣು ಧರ್ಗಡ ತದ್ಧಿಮಿ ತರಿತ ಧಣ್ಣ ಜೊಣ್ಣು ಧಿಮಿ ತಕಿಟ್ಟ ಧಿಮ್ 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 ತಾಂ ತಕಿಟ್ಟ ಧಿಮ್ ತಕಿಟ್ಟ ತುಂ ತಕಿಟ್ಟ ನಂ ತಕಿಟ್ಟ ತದ್ಧಿಂಗಿಣ್ಣ ತುಂ ತದ್ಧಿಂಗಿಣ್ಣ ತುಂ ತದ್ಧಿಂಗಿಣ್ಣ ತುಂ ತಾಂ ಧರಿಗಿಡ ತಗ ಧಿಂ ಧರಿಗಿಡ ತಗ ತುಂ ಧರಿಗಿಡ ತಗ ನಂ ಧರಿಗಿಡ ತಗ ತದ್ಧಿಂಗಿಣ್ಣ ತುಂ ತದ್ಧಿಂಗಿಣ್ಣ ತುಂ ತದ್ಧಿಂಗಿಣ್ಣ ತುಂ ಲಕ್ಷ್ಮೀ ನೃಸಿಂಹ ಭಕ್ತ ಪರಿಪಾಲಕ ಶರಣಾಗತ ವತ್ಸಲ ಶಾಂತರೂಪ 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 ನಾರಸಿಂಹ ನಮಸ್ತೆ ನಮಸ್ತೆ 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 ನಾರಸಿಂಹ ನಮಸ್ತೆ ನಮಸ್ತೆ. ನರಸಿಂಹ ಕೌತ್ವಂ ರೌದ್ರ ಅವತಾರದ ಹಾಡಿಗೆ ಪ್ರದರ್ಶನವನ್ನು ನೀಡಿದಂಥ ಕಲಾವಿದರಿಗೆ ವಂದನೆಗಳು. ಮುಂದೆ ಮುಕುಂದ ಮುಕುಂದ ಎನ್ನುವ ಸೆಮಿ ಕ್ಲಾಸಿಕಲ್ ಹಾಡಿಗೆ ನೃತ್ಯ ಪ್ರದರ್ಶನವನ್ನು ನೀಡಲಿಕ್ಕಿದ್ದಾರೆ ಕುಮಾರಿ ಕೃತಿಯವರು. Thank you.
ಕಾರ್ಯಕ್ರಮದ ಭರತನಾಟ್ಯ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ತಿಲ್ಲಾಣ. ಇದು ಶಕ್ತಿ, ಲಯ ಮತ್ತು ಸೌಂದರ್ಯದ ಸಮನ್ವಯ. ತಿಲ್ಲಾಣ ಭರತನಾಟ್ಯದಲ್ಲಿ ಅತ್ಯಂತ ಉತ್ಸಾಹಭರಿತವಾದ ಮತ್ತು ಚುರುಕಾದ ನೃತ್ಯ ಭಾಗ. ತಿಲ್ಲಾಣ ಕೇವಲ ಕಲೆ ಪ್ರದರ್ಶನವಲ್ಲ, ಅದು ದೇವರಿಗೆ ಆನಂದಭರಿತ ಸಮರ್ಪಣೆ. ರಾಗ ಹಿಂದೋಳ, ತಾಳ ಆದಿ, ರಚನೆ KN ದಂಡಾಯುಧಪಾಣಿ ಪಿಳ್ಳೈ. ಇದೀಗ ತಿಲ್ಲಾಣ. ದೀಂ ತಾನನನ ದೀಂ 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 ತೀರನ 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 ತಿಲ್ಲಾನ ತಜಂ ತನದಿರನ ದೀಂ ತಾನನನ ದೀಂ 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 ತೇರನ ತಿಲ್ಲಾನ ತಜಂ ಜಂ ತನದಿರನ ದೀಂ ತಾನನನ ದೀಂ 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 ತೇರನ ತಿಲ್ಲಾನ ತಜಂ ತನದಿರನ ದೀಂ ತಾನನನ ದೀಂ 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 ತೇರನ ತಿಲ್ಲಾನ ತಜಂ ತನದಿರನ ದೀಂ ತಾನನನ ದೀಂ ದೀಂ ತೀರನ ತಿಲ್ಲಾನ ತಜಂ ತನದಿರನ ದೀಂ ತಾನನನ ದೀಂ 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 ತೀರನ ತಿಲ್ಲಾನ ತಜಂ ತನದಿರನ ದೀಂ ತಾನನನ ದೀಂ 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 ತೀರನ ತಿಲ್ಲಾನ ತಜಂ ತನದಿರನ ದೀಂ ತಾನನನ ದೀಂ ದೀಂ ತೀರನ ತಿಲ್ಲಾನ ತಜಂ ತನದಿರನ ದೀಂ ತಾನನನ ದೀಂ 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 ತೀರನ ತಿಲ್ಲಾನ ತಜಂ ಜಂ ತನದಿರನ ನಾದರಿಗಿಡದುಂ ತರಿಗಿಡದುಂ ತುಂ ತಿರುಗಿಡದುಂ ತರಿಗಿಡದುಂ ನಾದರಿಗಿಡದುಂ ತುಂ ತಿರುಗಿಡದುಂ ನಾದರ ತುಂ ತಿರು 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 ತಾನಿ ನಾದರಿಗಿಡದುಂ ತರಿಗಿಡದುಂ ತುಂ ತಿರುಗಿಡದುಂ ತರಿಗಿಡದುಂ ನಾದರಿಗಿಡದುಂ ತುಂ ತಿರುಗಿಡದುಂ ನಾದರ ತುಂ ತಿರು 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 ತಾನಿ ತತ್ತಿತ್ತಳಂಕು ತಿತ್ತಳಂಕು ತಳಂಕು ತಗದಿಗು ತದಗಿಣದುಂ ದೀಂ ದೀಂ ತಗದಿಗು ತದಗಿಣದುಂ ದೀಂ ದೀಂ ತಗದಿಗು ತದಗಿಣದುಂ ತಾಳ ಮೇಳ ಜತಿಯೋಡು ಆಡುಮೆನೆ ஆளவாரும் பிரகதீஷா தாள மேல ஜதியோடு ஆடும் என்னை ஆளவாரும் பிரகதீஷா உனது தாழ் பணிந்து கலையோடு வாழ வரம் தாரும் தில்லை பரமேஷா தினமும் தான் கரி சதரை சதவத்தனம் தகிடதி கெரிகா கிட்டஜம் தஜனுக்கம் ಗೆರಿ ಸದರಿ ಸದ ಪತನಂ ತಗಿಟದಿ ಗೆರಿಗ ಕಿಟಜಂ ತಜನು ಸಸ ನಿತ ಜನುತ ನಿನ್ನಿದ ಮಗ ಮದ ತನೆ ಗುದಣ ಗುದ ಸಗ ಮಗ ಮದನಿ ಇಂತದ ಕಿಟ ತುಂಗ ಗಮಲಿರಿ ತನ ಕುಂತಾರಿ ತಾರಿ ಗಾಮಲಿರಿ ಸದಿ ಗುಗ ಮದನಿ ತತಿ ತೋ ನಂ ಮಗ ನೀರ ಮಗದಿ ಕಿಟ ತುಂಗ ಗಮ ಪದನಿ ದಿ ತಾನನನ ದಿಂ 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 ನಾದ ಜಂ ಜಂ ತನದಿರನ ದಿಂ ತಾನನನ ದಿಂ 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 ದಿರನ ತಿಲ್ಲಾನ ತಜಂ ತನದಿರನ ದಿಂ ತಾನನನ ದಿಂ 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 ದಿರನ ತಿಲ್ಲಾನ ತಜಂ ತನದಿರನ ದಿಂ ತಾನನನ ದಿಂ ದಿಂ ತತಿರನ ದಿಂ ತತಿರನ ದಿಂ ತತಿರನ ತಿಲ್ಲಾಣದೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾವು ಕೊನೆಯನ್ನ ಹಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ 68ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ನೃತ್ಯ ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೀ ದೇವತಾ ಸಮಿತಿ ರಿಷಡ್ ಪುತ್ತೂರು ಕಿಲ್ಲೆ ಮೈದಾನ
ಇದರ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೆ ನಾವು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ನೃತ್ಯ ಪ್ರಕಾರವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ ಹುರಿದುಂಬಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೆ ಗಾನ ನೃತ್ಯ ಅಕಾಡೆಮಿ ಸುಳ್ಯ ಶಾಖೆ ವತಿಯಿಂದ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವಕಾಶಕ್ಕಾಗಿ ಮತ್ತೊಮ್ಮೆ ಎಲ್ರಿಗೂ ವಂದನೆಗಳು. ಹಲೋ. ಇದುವರೆಗೆ ಈ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಿರುವಂಥ ಡಾಕ್ಟರ್ ಭೂಮಿಕಾ ಶೆಟ್ಟಿ ಮತ್ತು ತಂಡದವರಿಗೆ ಶ್ರೀ ಗಣೇಶ್ ಉತ್ಸವ ಸಂದರ್ಭದಲ್ಲಿ ಶ್ರೀ ದೇವತಾ ಸಮಿತಿ ಪರವಾಗಿ ಆತ್ಮೀಯ ವಂದನೆ ಸಲ್ಲಿಸ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ರಾಜ್ ಮೆಲೋಡೀಸ್ ವಿಟ್ಲ ಅವರಿಂದ ಭಕ್ತಿ ರಸಮಂಚರಿ ಕಾರ್ಯಕ್ರಮ ಜರುಗಲಿಕ್ಕಿದೆ. ತಂಡದ ಸದಸ್ಯರಿಗೆ ಶ್ರೀ ದೇವತಾ ಸಮಿತಿ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 68ನೇ ವರ್ಷದ ಸಾರ್ವಜನಿಕ ಶ್ರೀ ಮಹಾಗಣೇಶೋತ್ಸವದಲ್ಲಿ ಇಂದು 3ನೇ ದಿನ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಿರಂತರವಾಗಿ 13 ಗಂಟೆಗಳಷ್ಟು ಕಾಲ ವೇದಿಕೆಯಲ್ಲಿ ಕಾರ್ಯಕ್ರಮ ಜರುಗುತ್ತಾ ಇದೆ. ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ವೇದಿಕೆ ಜರುಗುತ್ತಾ ಬರ್ತಾ ಇದೆ. 7 ದಿವಸಗಳಲ್ಲಿ ಸುಮಾರು 62 ತಂಡಗಳು ವಿವಿಧ ಕಾರ್ಯಕ್ರಮಗಳನ್ನು ವೇದಿಕೆಯಲ್ಲಿ ನೀಡಲಿಕ್ಕಿದ್ದಾರೆ. ಪ್ರತಿ ದಿವಸ ಬೇರೆ ಬೇರೆ ಕಾರ್ಯ ಜರುಗಲಿಕ್ಕಿದ್ದು, ಜೊತೆಗೆ ರಂಗಪೂಜೆ, ಗಣಹೋಮ, ಆದಿತ್ಯವಾರ ಬಾಲಗಣಪತಿ ಹೋಮ ಜರುಗಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಶ್ರೀ ದೇವತಾ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ರಾಜ್ ಮೆಲೋಡೀಸ್ ವಿಟ್ಲ ಅವರಿಂದ ಭಕ್ತಿ ರಸಮಂಚರಿ ಕಾರ್ಯಕ್ರಮ ತಂಡದ ಸದಸ್ಯರಿಗೆ ಪ್ರೀತಿಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇವೆ.
ದೇವರಿಗೆ ಆರತಿ ಪಂಚಗಜ್ಜೆಯ ಅಪ್ಪಗಜ್ಜೆಯ ಮಾಡಿಸಲು ಇಚ್ಛಿಸುವಂಥ ಭಕ್ತ ಮಹಾಶಯರು ಕೌಂಟ್ರಲ್ಲಿ ರಿಸೀಟನ್ನು ಮಾಡಿಸ್ಕೊಳ್ಬೋದು. ವಿಶೇಷವಾಗಿ ನಾಡಿದ್ದು ಭಾನುವಾರ ಬೆಳಿಗ್ಗೆ 4:45 ಬಾಲಗಣಪತಿ ಹೋಮ ನಡೆಯುತ್ತದೆ. ಭಗವದ್ಭಕ್ತರು ಈ ಹೋಮವನ್ನು ಮಾಡಿಸಲು ಇಚ್ಛಿಸುವಂಥವರು ಕೌಂಟ್ರಲ್ಲಿ ರಿಸೀಟನ್ನು ಮಾಡಿಸಿಕೊಳ್ಳಿ. ದಯಮಾಡಿ ಆದಷ್ಟು ಬೇಗ 10 ಗಂಟೆ ಒಳಗೆ ನಿಲ್ಲಿಸಲಿಕ್ಕುಂಟು. ದಯವಿಟ್ಟು ಪ್ರಾರಂಭ ಮಾಡಿ. टेस्ट हल हल टेस्टिंग छे हल हल छे छे हल छे 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 हरि ओम टेस्टिंग छे हल छे छे टेस्ट छे हल छे 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 हल छे हल माइक टेस्टिंग छे हल हरि ओम छे हरि इंदु हाडिदरे ಎಂದಿನಂತೆ ಕುಳಿತು ಕೇಳಿರಿ ಸಾಗೆನಗೆ ಇದು ತುಂಬಿ ಹಾಡುವೆನು ಇಂದು ಮನವಿದ್ದು ಕೇಳಿ ಇಂದು ಇಲ್ಲಿ ನೀವು ಇದು ತುಂಬಿ ಹಾಡಿದೆನು ಅಂದು ಇಂದು ಮುಂದೆಯೂ ಹರಿ ಓಂ ವಕ್ರತುಂಡ ಮಹಾಕಾಯ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಬಂದಿರುವಂತ ಸೇರಿರುವಂತ ಸಮಸ್ತ ಭಕ್ತರಿಗೆ ಆ ಭಗವಂತನ ಗಣಪತಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದ ರಾಜ್ ಮೆಲಡಿ ಸ್ವೀಟ್ ಪ್ರಸ್ತುತಪಡಿಸುವಂತಹ ಸಂಗೀತ ಕಾರ್ಯಕ್ರಮ. ಈ ಒಂದು ಸಂಗೀತದ ಯಾನದಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಆಶೀರ್ವಾದವನ್ನು ಸ್ವೀಕರಿಸಿದ ಹತ್ತುವರನ್ನ ಕಾಯುವಂತಹ ಪುತ್ತೂರಿನ ಒಡೆಯನಿಗೆ ಶಿರಸ್ಥ ನಮಿಸಿದ ಈ ದಿನದ ಈ ಒಂದು ಶುಭ ಸಂದರ್ಭದಲ್ಲಿ ಪ್ರಥಮ ಗೀತೆಯನ್ನ ಪ್ರಸ್ತುತಪಡಿಸುವುದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಹಲವಾರು ವೇದಿಕೆಗಳಲ್ಲಿ ಹಲವಾರು ಊರುಗಳಲ್ಲಿ ಕಾರ್ಯಕ್ರಮವನ್ನು ನೀಡುತ್ತಾ ಕಲಾಭಿಮಾನಿಗಳ ಪ್ರೀತಿಯನ್ನು ಸಂಪಾದಿಸಿರುವಂತಹ ಗಾಯಕ ಶ್ರೀಯುತ ಕೇಶವರಾಜ್ ವಿಟ್ಲ ಇವರು ಈ ವೇದಿಕೆಯಲ್ಲಿ ಸುಧಿಸುವಂತಹ ಒಂದು ಭಕ್ತಿ ಗೀತೆಯೊಂದಿಗೆ ತಮ್ಮ ಮುಂದೆ ತಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಜೊತೆಗೆ ವೇದಿಕೆಗೆ ಬರ್ತಾ ಇದ್ದಾರೆ. ಶ್ರೀಯುತ ಕೇಶವರಾಜ್ ವಿಟ್ಲ ತಮ್ಮ ಮುಂದೆ. हल 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 गणपति समाश्रया सततम् प्रज्ञवचन गीयमान निज चरित्र वैभवम् तुमयेष शेखरम् प्रणवमय स्वरूपिणम् शिवसुतं मे
ತಪಸ್ಸಿನ ಪುಣ್ಯ ಬಲ ಗಣಪತಿ ಎಂಬ ಮಹಾಬಲ ಪಾರ್ವತಿ ತಪಸ್ಸಿನ ಪುಣ್ಯ ಬಲ ಗಣಪತಿ ಎಂಬ ಮಹಾಬಲ ಇಲ್ಲ ಬಲ್ಲ ಈ ವಲ್ಲಭನು ವೀರಾಗಣಿಗಳ ನೀರನು ಪಾರ್ವತಿ ತಪಸ್ಸಿನ ಪುಣ್ಯ ಬಲ ಗಣಪತಿ ಎಂಬ ಮಹಾಬಲ ಮೂಷಿಕವಾಹನ ಮೋದವ ತರುವನು ಅನುಜಿನ ಮೋದಕ ತದ ಮೂಷಿಕವಾಹನ ಮೋದವ ತರುವನು ಅನುಜಿನ ಚೌತಿಯ ಗಣಪನ ನೇನವ ಕ್ಷಣ ಅಂಗವಾಗುವುದು ಜೀವನ ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಎಂಬ ಮಹಾಬಲ ಬಲ್ಲ ಈ ವಲ್ಲಭನು ವೀರಾಗಣಿಗಳ ವೀರನು ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ ಶುಚಿಯಲ್ಲಿ ಬರುವ ಗಣಪತಿ ಆಯಿಯ ಮೇಲೆ ಇವನಿಗೆ ಪ್ರೀತಿ ಗೌರಿಯ ಶುಚಿಯಲ್ಲಿ ಬರುವ ಗಣಪತಿ ತಾಯಿಯ ಮೇಲೆ ಇವನಿಗೆ ಪ್ರೀತಿ ಬೀಡೋದ ಜನರಿಗೆ ನಿರ್ಮಯ ಭಕ್ತಿ ಇವನಿ ತರುವನು ಶಾಶ್ವತ ಕೀರ್ತಿ ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ ಇಲ್ಲ ಬಲ್ಲ ಈ ವಲ್ಲಭನು ವೀರಾಗಣಿಗಳ ನೀರನು ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ ಗಣಪತಿ ಎಂಬ ಮಹಾಬಲ ಗಣಪತಿ ಎಂಬ ಮಹಾಬಲ ಧನ್ಯವಾದಗಳು. ಓಂಕಾರ ಸ್ವರೂಪಿಯಾಗಿರುವಂತಹ ಗಣಪನನ್ನ ಬಹಳ ಭಕ್ತಿಯಿಂದ ಕೊಂಡಾಡಿದವರು ಈ ಒಂದು ತಂಡದ ನಾಯಕರು ಗಾಯಕರು ಆಗಿರುವಂತಹ ನಮ್ಮ ನೆರೆಯೂರು ವಿಟ್ಲದ ಖ್ಯಾತ ಗಾಯಕರು ಶ್ರೀಯುತ ಕೇಶವರಾಜ ವಿಟ್ಲ ರಾಜ್ ಮೆಲೋಡಿಸ್ ಪ್ರಸ್ತುತಪಡಿಸುವಂತ ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ತಾವೆಲ್ಲರೂ ಬಹಳ ಪ್ರೀತಿಯಿಂದ ಆಲಿಸ್ತಾ ಇದ್ದಾರೆ, ಹರಸ್ತಾ ಇದ್ದಾರೆ, ಪ್ರೋತ್ಸಾಹಿಸ್ತಾ ಇದ್ದಾರೆ. ಮುಂದಿನ ಗೀತೆಯನ್ನ ವೇದಿಕೆ ಮೇಲೆ ಪ್ರಸ್ತುತಪಡಿಸೋದಕ್ಕೆ ಬರ್ತಾ ಇದ್ದಾರೆ ತಂಡದ ಮತ್ತೋರ್ವ ಹೆಮ್ಮೆಯ ಕಲಾವಿದರು. ಹಲವಾರು ವಾಹಿನಿಗಳಲ್ಲಿ ಹಲವಾರು ವೇದಿಕೆಗಳ ಕಾರ್ಯಕ್ರಮ ಹೊಡೋದ್ರ ಜೊತೆಗೆ ನಾಟಕದಲ್ಲಿ ವಿಶೇಷವಾಗಿರುವಂತಹ ಸಾಧನೆಯನ್ನು ಮಾಡ್ತಾ ಸ್ವತಃ ಕಂಪೋಸರ್ ರೈಟರ್ ಆಗಿರುವಂತಹ ಶ್ರೀಯುತ ಧರಣ್ ಮಾಣಿ ಅವರು ನಮ್ಮ ವೇದಿಕೆಯಲ್ಲಿ ಒಂದು ತುಳು ಭಕ್ತಿ ಗೀತೆಯನ್ನ ಆ ದೇವರ ಪಾದಕ್ಕೆ ಸಮರ್ಪಿಸಲಿಕ್ಕೆ ಬರ್ತಾ ಇದ್ದಾರೆ. ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಧರಣ್ ಮಾಣಿ ನಮ್ಮ ಈ ಸುಂದರವಾಗಿರುವಂತಹ ವೇದಿಕೆಯಲ್ಲಿ.
ಪುಟ್ಟ ತಾಂತ್ರಿಕ ಅಡಚಣೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತೊಂದು ಗಣಪನ ಸೂಚಿಸುವಂತಹ ಭಕ್ತಿಗೀತೆಯೊಂದಿಗೆ ನಾನು ಕೃಷ್ಣರಾಜ್ ಸುಳ್ಳು. वन्दे ओंकार चामर कर्णने शंकर सुत शरणो विनायक मंगलवर शरणो वन्दे ओंकार चामर कर्णने शंकर सुत शरणो विनायक मंगलवर शरणो मधुर गणपति शरव गणपति कुंभाष गणपति शरणं हट्यंति गणपति इडयुंजि गणपति गोकर्ण गणपति शरणं मधुर गणपति शरव गणपति कुंभाष गणपति शरणं हट्यंति गणपति इडयुंजि गणपति गोकर्ण गणपति शरणं वन्दे ओंकार चामर कर्णने शंकर सुत शरणो विनायक मंगलवर शरणो सुमुखनि कपिलने एकदन्तने शुभवर्णा गौरी सुतने सुमुखनि कपिलने एकदन्तने शुभवर्णा गौरी सुतने ನೀನಲ್ಲದೆ ನಗಾರು ಸಕಲೆಲ್ಲವೋ ಬಾಂಧವರೆಲ್ಲವೋ ಕಾಯುವವರೆಲ್ಲವೋ ನೀನಲ್ಲದೆ ನಗಾರು ಸಕಲೆಲ್ಲವೋ ಬಾಂಧವರೆಲ್ಲವೋ ಕಾಯುವವರೆಲ್ಲವೋ ಮಧುರ ಗಣಪತಿ ಶರವ ಗಣಪತಿ ಕುಂಭಾಷ ಗಣಪತಿ ಶರಣ ಹಟ್ಯಂದಿ ಗಣಪತಿ ಇಡಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣ मधुर गणपति शरभ गणपति कुंभाष गणपति शरण हट्यंगी गणपति इडयुंजि गणपति गोकर्ण गणपति शरण वन्दे ओंकार चामर कर्णने शंकर सुत शरणो विनायक मंगलवर शरणो विकटने विमलने धूम्रवर्णने गणनाथा निनगे वन्दने विकटने विमलने धूम्रवर्णने गणनाथा निनगे वन्दने निन्नने ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡು ನಾಡುವೆ ಪೂಜೆ ಬಲ ಮಾಡುವೆ ನಿನ್ನನೆ ಎಂದೆಂದು
ಗಣಪತಿ ಶರಣಂ ಮಧುರ ಗಣಪತಿ ಶರವ ಗಣಪತಿ ಕುಂಭಾಷಿ ಗಣಪತಿ ಶರಣಂ ಹಟ್ಯಂಗಿ ಗಣಪತಿ ಇಡಗಿಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣಂ ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ ಮಧುರ ಗಣಪತಿ ಶರಣ ಗಣಪತಿ ಕುಂಭಾಷಿ ಗಣಪತಿ ಶರಣಂ ಹಟ್ಯಂಗಿ ಗಣಪತಿ ಇಡಗಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣಂ ಮಧುರ ಗಣಪತಿ ಶರಣ ಗಣಪತಿ ಕುಂಭಾಷಿ ಗಣಪತಿ ಶರಣಂ ಹಟ್ಯಂಗಿ ಗಣಪತಿ ಇಡಗಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣಂ. ನೆರೆದಂತಹ ಭಕ್ತ ಸಮೂಹಕ್ಕೆ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸ್ತಾ ಬರ್ಸ ಬನ್ನಗ ಕೈಟಂಚಿ ಕೊಡೆಬೋಡು ಕಾರಡು ಪೋನಾಗ ಕಾರದ ಕಿಟಕಿ ಪಾಡುಡ ಅಪ್ಪಡು ಬರ್ಸ ಜೋರುಂಡು ಕಾರದ ಕಿಟಕಿ ಪಾಡುಡ ಅಪ್ಪಡು ಪಾಡುವ ನಮ್ಮ ಬರ್ಸ ಬನ್ನಗ ಬೈಕ್ ಪುಂದಾಣ ನಮ್ಮ ರೈನ್ ಕೋಟ್ ಪಾಡುವ ಸೇಫ್ಟಿ ಅಂಚನೆ ಕಲಾವಿದರ ಸ್ಟೇಜ್ ಉಪ್ಪುನಾಗ ಕೈ ತಾಟಿ ಕೊರಡು ಬಂಪಿನ ವಿಷಯ ಎಲ್ಲ ನಿಕ್ಲೆಗೆ ಆರಾಮಡಿ ಗೊತ್ತುಂಡು ಯಾನ ಪರಣೋದಿಚ್ಚಿ ಅಂಚಿನ ಎಡ್ಡೆ ಆಡಿಯನ್ಸ್ ನಮಗೆ ತಿಕ್ಕಿದೇರು ಜನ ಕಮ್ಮಿ ಇತ್ತಿನ್ಲ ನಿಕ್ಲ ಕೈ ತಾಟಿದ ಸೌಂಡ್ ಬರೋದು ಯಾನ್ ಕೇಂದಿಚ್ಚಿ ತಾಟಿ ಕೊರ್ಲೆ ಬಂದು ಯಾನ್ ಕೇಂದಿಚ್ಚಿ ನಿಕ್ಲೆ ಗೊತ್ತುಂಡು ಬರ್ಸಾಗ ರೈನ್ ಕೋಟ್ ಆವಡು ಬರ್ಸಾಗ ಕೊಡೆ ಆವಡು ಕಲಾವಿದರಿಗೆ ಕೈ ತಾಟಿ ಆವಡು ಬಂದು ನಿಕ್ಲೆ ಗೊತ್ತುಂಡು ಅಂಚಾದ ಕೈ ತಾಟಿ ಕೊರಿಯಾರು. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ನಮ್ಮ ಜೊತೆಗೆ ಸದಾ ಇರಲಿ. ಆ್ಯಂಡ್ ಕೆಲವರು ಕೈ ಚಪ್ಪಾಳೆ ಕೊಡಲಿಲ್ಲ, ಪ್ರಾಯಶಃ ಅನುಶ್ರೀಯ ಮದುವೆಗೆ ಇನ್ವಿಟೇಷನ್ ಕೊಟ್ಟಿಲ್ಲ ಅಂತ ಬೇಸರ ಇರಬಹುದು. ಅದೇನೇ ಇರಲಿ, ಆ ಬೇಸರ ಎಲ್ಲ ಹೊರಗಿಟ್ಟು ಪುತ್ತೂರಿನನ್ನು ಕಾಯುವಂಥ ಹತ್ತೂರಿನ ಒಡೆಯನ್ನು ನೆನೆಸ್ಕೊಳ್ತಾ 68ನೇ ವರ್ಷದ ಸಂಭ್ರಮದ ಭಕ್ತಿಯ ಶುದ್ಧಿಯ ನಿಷ್ಠೆಯ ಗಣೇಶೋತ್ಸವದ ಆಚರಣೆ ನಾವೆಲ್ಲರೂ ಇದ್ದೇವೆ. ಸೇರಿದಂಥ ಸಮಸ್ತ ಅದೃಷ್ಟವಂತ ಭಕ್ತರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಮತ್ತು ಹಾಡನ್ನ ಕೇಳಿ ಚಪ್ಪಾಳೆ ಕೊಟ್ಟದಕ್ಕೆ ಧನ್ಯವಾದವನ್ನು ಸಮರ್ಪಿಸಿದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮತ್ತೊಂದು ಮಗದೊಂದು ಉತ್ತಮವಾದ ಗೀತೆಯೊಂದಿಗೆ ನಮ್ಮ ಪಕ್ಕದ ಊರು ಉಪ್ಪಿನಂಗಡಿಯಿಂದ ಬಂದಿರುವಂತಹ ಕಲಾವಿದೆ ವೈಶಾಲಿ ಮಹೇಶ್ ಅವರು ನಮ್ಮ ಮುಂದಿದ್ದಾರೆ. ಒಂದು ಸುಂದರವಾಗಿರುವಂತಹ ಭಕ್ತಿ ಗೀತೆಯನ್ನು ತಮ್ಮ ಮುಂದೆ ಅವರು ಪ್ರಸ್ತುತಪಡಿಸಲಿದ್ದಾರೆ. ಪ್ರೀತಿಯ ಆಶೀರ್ವಾದದೊಂದಿಗೆ ವೈಶಾಲಿ ಮಹೇಶ್ ಅವರು ತಮ್ಮ ಮುಂದೆ ಈ ಸುಂದರವಾಗಿರುವಂತಹ ಕಾರಣಿಕದ ವೇದಿಕೆಯಲ್ಲಿ check hello check 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 Bul
ಓಂಕಾರ ಸ್ವರೂಪಿಯಾಗಿರುವಂತಹ ಆ ಮಹಾಗಣಪನನ್ನ ಮತ್ತೊಮ್ಮೆ ನೆನೆಸಿಕೊಳ್ತಾ, ಒಂದೆರಡು ವಾರಗಳ ಹಿಂದೆ ಮಂಗಳವಾರ ಬಹಳಷ್ಟು ಹೆಣ್ಣುಮಕ್ಕಳು ಸಂಕಷ್ಟವನ್ನು ಆಚರಿಸಿದವರು ಇಲ್ಲಿದ್ದೀರಿ. 21 ಗರಿಕೆಯನ್ನ ಜೋಡಿಸಿ ಆ ಭಗವಂತನ ಪಾದಕ್ಕಿಟ್ಟಲ್ಲಿ ಬಹಳ ಸುಲಭದಲ್ಲಿ ಆ ಭಗವಂತನನ್ನು ಒಲಿಸಿಕೊಳ್ಳಿಕ್ಕಾಗ್ತದೆ ಅಂತ ಹೇಳುವಂತ ಮಾತು. ಆ ನಂಬಿಕೆಯಿಂದ ಎಷ್ಟೋ ಹೆಣ್ಣುಮಕ್ಕಳು ಗರಿಕೆಯನ್ನು ಇಟ್ಟು ಪೂಜಿಸಿದವರಿದ್ದೀರಿ. ಓಂಕಾರ ಸ್ವರೂಪಿಯಾಗಿರುವಂತಹ ಗಣಪನ ಆಶೀರ್ವಾದವನ್ನು ಸ್ವೀಕರಿಸಿದ ಸರ್ವ ವಿಘ್ನಗಳನ್ನು ನಿವಾರಿಸು, ಇಲ್ಲಿ ನೆರೆದವರಿಗೂ ಅವರ ಬಾಳಲ್ಲೂ ಯಾವತ್ತೂ ಸಂತೋಷ ಅನ್ನುವಂಥ ತುಂಬಿರಲಿ ಅನ್ನುವಂಥ ಮಾತನ್ನ ಹೇಳ್ತಾ, ಮತ್ತೊಂದು ಸುಂದರವಾಗಿರುವಂತಹ ಗೀತೆಯೊಂದಿಗೆ ವೇದಿಕೆಯಲ್ಲಿ ಶ್ರೀಯುತ ಧರಣ್ ಮಾಣಿಯವರು ತುಳು ಭಕ್ತಿ ಗೀತೆಯೊಂದಿಗೆ ನಮ್ಮ ಈ ವೇದಿಕೆಯಲ್ಲಿ Oh
ಮಗನು ಪಡೆಯಳು ಪಾರ್ವತಿ ಅಂಚಿತಿ ಬಾಲೆಗೆ ತುಂಬುದ ಆರತಿ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಎಂಚಿತಿ ಮಗನು ಪಡೆಯಳು ಪಾರ್ವತಿ ನರಮಾನ್ಯ ಕಾಯುಗೋ ಆನೆದ ಮೋನೆಗೆ ಕುರಿಕೆದ ಬಲ್ಜಿಗೂ ಮರಿತಾರ್ ಕಟ್ಟಿಗೆ ನರಮಾನ್ಯ ಕಾಯುಗೋ ಆನೆದ ಮೋನೆಗೆ ಕುರಿಕೆದ ಬಲ್ಜಿಗೂ ಮರಿತಾರ್ ಕಟ್ಟಿಗೆ ಮಿನ್ಕುನ ಕಿಲ್ಯ ಪಿಳಿ ಪಿಳಿ ಕಣ್ಣಗೆ ಮಿನ್ಕುನ ಕಿಲ್ಯ ಪಿಳಿ ಪಿಳಿ ಕಣ್ಣಗೆ ತಡ್ಪೆದಲ್ಲೇ ಕೊಂದಿ ತಟಪಟ ಕೆವಿಗೆ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಅಂಚಿತಿ ಬಾಲೆಗೆ ತುಂಬುದ ಆರತಿ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಕಿಂಬಿನ ಅಂಗಲ್ಪುದಾಯಗೆ ಅಗಿಯರೆ ಮಾತ್ರ ಒಂಜೆ ಗಾಡೆಗೆ ಏತಲ ತಿಂಬಿನ ಅಂಗಲ್ಪುದಾಯಗೆ ಅಗಿಯರೆ ಮಾತ್ರ ಒಂಜೆ ದಾಡೆಗೆ ಪಯಣಗು ಪೋಲಗ ಪೆರ್ಗುಡೆ ತೇರಿಗೆ ಪಯಣಗು ಪೋಲಗ ಪೆರ್ಗುಡೆ ತೇರಿಗೆ ಬಲ್ಲು ಅಡಸು ಉಳ್ಳೆ ಪತ್ತೊಂದಿ ಕೈಗೆ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಅಂಚಿತಿ ಬಾಲೆಗೆ ತುಂಬುದ ಆರತಿ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಈ ಬ್ರಹ್ಮಚಾರಿಗೆ ಎಲ್ಲೆ ಮದಿಮೆಗೆ ತಿಲ ಬುದ್ಧಿಲ ಕಾತೊಂದುಳ್ಳೆರಿಗೆ ಈ ಬ್ರಹ್ಮಚಾರಿಗೆ ಎಲ್ಲೆ ಮದಿಮೆಗೆ ಸಿದ್ಧಿಲ ಬುದ್ಧಿಲ ಕಾತೊಂದುಳ್ಳೆರಿಗೆ ಗೆಜ್ಜೆನ ಕಟ್ಟೊಂದು ನಲಿಪುನ ಮಲ್ಲಿಗೆ ಗೆಜ್ಜೆನ ಕಟ್ಟೊಂದು ನಲಿಪುನ ಮಲ್ಲಿಗೆ ಸುತ್ತಲ ಭೂತ ಗಣಕುಳೆ ಪುಂಡುಗೆ ಇಂಚಿತಿ ಮಗನು ಪಡೆಯಳು ಪಾರ್ವತಿ ಅಂಚಿತಿ ಬಾಲೆಗೆ ತುಂಬುದ ಆರತಿ ಎಂಚಿತಿ ಮಗನು ಪಡೆಯಳು ಪಾರ್ವತಿ
ಮಗನು ಪಡೆಯಳು ಪಾರ್ವತಿ ಅಂಚಿತಿ ಬಾಲೆಗೆ ತುಂಬುದ ಆರದೆ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಎಂಚಿತಿ ಮಗನು ಪಡೆಯಳು ಪಾರ್ವತಿ ಪಡೆಯಳು ಪಾರ್ವತಿ. ಶ್ರೀದೇವರ ರಂಗಪೂಜೆಯ ಜೊತೆಗೆ ಸಂಗೀತದ ಒಂದು ಸೇವೆ ನಮ್ಮ ಈ ವೇದಿಕೆ ನಡೀತಾ ಇದೆ. ರಾಜ್ ಮೆಲೋಡೀಸ್ ವಿಟ್ಲ ಇವರು ಪ್ರಸ್ತುತಪಡಿಸುವಂತಹ ಕಾರ್ಯಕ್ರಮದ ಮುಂದಿನ ಗೀತೆಗೆ ತೆರಳುವುದಕ್ಕೆ ಮುಂಚೆ ವೇದಿಕೆಯಲ್ಲಿರುವಂತಹ 8 ಕಲಾವಿದರ ಜೊತೆಗೆ ಮತ್ತೋರ್ವ ಕಲಾವಿದರು ನಮ್ಮ ಜೊತೆಗೆ ಸೌಂಡ್ಸ್ ಅಲ್ಲಿ ಸಹಕರಿಸಿರುವಂತಹ ಕಲಾವಿದರು ಬಹಳ ಹೆಮ್ಮೆಯಿಂದ ಬಹಳ ಖುಷಿಯಾಗಿ ಒಂದು ವಿಚಾರವನ್ನ ಹಂಚಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡುವ ಸಲುವಾಗಿ ಸುಮಾರು 70ಕ್ಕಿಂತ ಹೆಚ್ಚಿನ ತಂಡಗಳು ಹೆಸರನ್ನು ನೋಂದಾಯಿಸಿತ್ತು ಅಂತ ನಮ್ಮ ಗಮನಕ್ಕೆ ವಿಚಾರವನ್ನು ತಂದಿದ್ದಾರೆ. 70 ತಂಡಗಳು ಬರುವುದು ವಿಶೇಷ ಅಲ್ಲ, 70 ತಂಡಗಳಿಗೆ ನಿರಂತರವಾಗಿ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ರವಿ ಅವರು JB ಸೌಂಡ್ಸ್ ಅವರಿಗೆ ನಮ್ಮ ತಂಡದ ಪರವಾಗಿ ಸೇರಿರುವಂತಹ ಭಕ್ತರ ಪರವಾಗಿ ವಿಶೇಷವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹೇಮಂತಣ್ಣ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಮತ್ತೊಂದು ಸುಂದರವಾಗಿರುವಂತಹ ಗೀತೆಯೊಂದಿಗೆ ತಂಡದ ನಾಯಕರು ಆಗಿರುವಂತಹ ಶ್ರೀಯುತ ಕೇಶವರಾಜ್ ವಿಟ್ಲ ಇವರ ದನಿಗಳಲ್ಲಿ ಮಂಜುನಾಥನ ಸೃಷ್ಟಿಸುವಂತಹ ಮಧುರವಾದ ಭಕ್ತಿ ಗೀತೆಯನ್ನ ಆಲಿಸೋಣ. ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜುನಲು ಮರೆಯುವುದು ಗಿಲ್ಲೀಶ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜುನಲು ಮರೆಯುವುದು ಗಿಲ್ಲೀಶ ಮರೆಯುವುದು ಪುಣ್ಯದ ಧರ್ಮಸ್ಥಳ ಮರೆಯುವುದು ಪುಣ್ಯದ ಧರ್ಮಸ್ಥಳ ಮೂಡಲಿಲ್ಲ ಒಲಿದೇಳು ಮಂಜೀಶ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜುನಲು ಮರೆಯುವುದು ಗಿಲ್ಲೀಶ. ಸತ್ಯ ಧರ್ಮ ನಿಷ್ಠೆಯಿಂದ ಪಾಲಿಸುವಾಗ ಭಕ್ತಿಯಿಂದ ದೈವ ಪೂಜೆ ಮಾಡಿದಂತೆ ಸತ್ಯ ಧರ್ಮ ನಿಷ್ಠೆಯಿಂದ ಪಾಲಿಸುವಾಗ ಭಕ್ತಿಯಿಂದ ದೈವ ಪೂಜೆ ಮಾಡಿದಂತೆ ಅನ್ನದಾನ ವಸ್ತ್ರದಾನ ಮಾಡುವಾಗ ಅನ್ನದಾನ ವಸ್ತ್ರದಾನ ಮಾಡುವಾಗ ಧರ್ಮಸ್ಥಳ ಪ್ರಭು ದರ್ಶನ ಆದಂತೆ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜುನಲು ಮರೆಯುವುದು ಗಿಲ್ಲೀಶ.
ಹೇಮಾವತಿ ನೀರ ಸ್ನಾನ ಮಾಡಿದಂತೆ ಆತ್ಮಸಾಕ್ಷಿ ಗಂಜಿ ಮಾಡ ಕಳೆಯುವಾಗ ಆತ್ಮಸಾಕ್ಷಿ ಗಂಜಿ ಮಾಡ ಕಳೆಯುವಾಗ ಧರ್ಮಸ್ಥಳ ಯಾತ್ರೆಯನ್ನು ಮಾಡಿದಂತೆ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜುನಲು ಮರೆಯುವುದು ದೇವಕೃಷ್ಣ. ನೊಂದವರಿಗೆ ಸೇವೆಯನ್ನು ಮಾಡಿದಾಗ ಮಂಜುನಾಥ ಸೇವೆಯನ್ನು ಮಾಡಿದಂತೆ ತ್ಯಾಗವೆಂಬ ರಾಗವನ್ನು ಹಾಡಿದಾಗ ತ್ಯಾಗವೆಂಬ ರಾಗವನ್ನು ಹಾಡಿದಾಗ ಮಂಜುನಾಥನ ಮನೆ ಒಲಿವನಂತೆ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜುನಲು ಮರೆಯುವುದು ಎಲ್ಲ ದೇಶ ಮನೆಯೊಂದು ಪುಣ್ಯದ ಧರ್ಮಸ್ಥಳ ಮನೆಯೊಂದು ಪುಣ್ಯದ ಧರ್ಮಸ್ಥಳ ಮೂಡಲಿಲ್ಲ ಒಲಿದಿರಲು ಮಂಜೇಶ ಮನಸ್ಸಿನಲ್ಲಿ ನಿಂತಿರಲು ಮಂಜುನಾಥ ಮಂಜುನಲು ಮರೆಯುವುದು ಎಲ್ಲ ದೇಶ ನಿಂತಿರಲು ಮಂಜುನಾಥ ಮಂಜುನಲು ಮರೆಯುವುದು ಎಲ್ಲ ದೇಶ. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿದಂತಹ ಭಗವದ್ಭಕ್ತರ ಸಮ್ಮುಖದಲ್ಲಿ ಭಕ್ತಿ ಸಂಗೀತ ಕಾರ್ಯಕ್ರಮದ ಈ ಒಂದು ಯಾನ ಮುಂದುವರಿತಾ ಇದೆ. ಸೇರುವಂತಹ ಎಲ್ಲ ಪ್ರೀತಿಯ ಬಂಧುಮಿತ್ರರ ಆಶೀರ್ವಾದವನ್ನು ಸ್ವೀಕರಿಸ್ತಾ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ತಮ್ಮ ವಾಹಿನಿಯ ಮುಖಾಂತರ ಸುದ್ದಿ ವಾಹಿನಿಯ ಮುಖಾಂತರ ವೀಕ್ಷಿಸುತ್ತಿರುವಂತಹ ಎಲ್ಲ ಭಗವದ್ಭಕ್ತರು ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿದ ಮುಂದಿನ ಸುಂದರವಾಗಿರುವಂತಹ ಗೀತೆ ಶ್ರೀಕೃಷ್ಣ ಕುರಿತಾಗಿರುವಂತಹ ಗೀತೆಯೊಂದಿಗೆ ನಾನು ಕೃಷ್ಣರಾಜ್ ಸುಳ್ಳು. ಸಖಿ ಪಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನ ತಗೊಳ್ಳಲನೋದುವ ಸಾರ ಸಖಿ ಪಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನ ತಗೊಳ್ಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಕೊಳಲನೋದುವ ಕೃಷ್ಣ ಕೊಳಲನೋದುವ ಯಾರನೆಂದು ಸಣ್ಣ ಮಾತನಾಡಿತಾಯಿತು ಚೋರನೆಂದು ಬಹಳ ದೂರು ಮಾಡಿದ್ದಾಯಿತು ಯಾರನೆಂದು ಸಣ್ಣ ಮಾತನಾಡಿದ್ದಾಯಿತು ಚೋರನೆಂದು ಬಹಳ ದೂರು ಮಾಡಿದ್ದಾಯಿತು 3 ನಿಮಿಷ ಅವನ ಬರೆಯಲಾಗದಾಯಿತು 3 ನಿಮಿಷ ಅವನ ಬರೆಯಲಾಗದಾಯಿತು ತೀರುತ್ತಿರುವ ಮೋಹಜಾಲ ಸಡಲದಾಯಿತು ತೀರುತ್ತಿರುವ ಮೋಹಜಾಲ ಸಡಲದಾಯಿತು ಬಾರ
ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಸಕಲ ಲೋಕನಾಥ ನೀತನೆಂದು ತಿಳಿಯಿತು ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಸಕಲ ಲೋಕನಾಥ ನೀತನೆಂದು ತಿಳಿಯಿತು ಸಕಲವನ್ನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಲಕ್ಷ್ಮಿ ಮುರಳಿ ರೂಪದಲ್ಲಿ ಹುದು ಹೊಳೆಯಿತು ಲಕ್ಷ್ಮಿ ಮುರಳಿ ರೂಪದಲ್ಲಿ ಹುದು ಹೊಳೆಯಿತು ಬಸುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಬಸುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಬಾರಸಖಿ ಭವರಸಖಿ ಬಾರಸಖಿ ಪಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾಕೊಳಲನೂದುವ ಬಾರಸಖಿ ಪಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾಕೊಳಲನೂದುವ ಕೊಳಲನೂದುವ 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 ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಧನ್ಯವಾದಗಳು. ಸಂತೋಷವನ್ನ ವ್ಯಕ್ತಪಡಿಸುವ ರೀತಿ ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಸಪೋರ್ಟ್ ಮಾಡ್ತಾರೆ, ಪ್ರೀತಿಸ್ತಾರೆ, ಪ್ರೋತ್ಸಾಹಿಸುತ್ತಾರೆ. ಕೆಲವರು ಚಪ್ಪಾಳೆಯನ್ನು ಕೊಟ್ಟು, ಕೆಲವರು ಮುಗುಳನಿಗೆ ಮಾತ್ರ ಕೊಟ್ಟು, ಕೆಲವರು ಎರಡು ಕೈಗಳನ್ನು ಎತ್ತಿ ಚಪ್ಪಾಳೆ ಕೊಟ್ಟು, ಮತ್ತೆ ಕೆಲವರು ಫೋಟೋ ತೆಗೆದು ಅದನ್ನ ತನ್ನ ಸ್ಟೇಟಸ್ಗೆ ಹಾಕಿ ಕಿಲ್ಲೆ ಮೈದಾನದಲ್ಲಿ ಗಣೇಶೋತ್ಸವ ಅಂತ ಮೆನ್ಷನ್ ಮಾಡಿ ಕಳಿಸುವಂಥದ್ದು. ಹೀಗೆ ಹಲವು ಜನರು ಬೇರೆ ಬೇರೆ ಥರದಲ್ಲಿ ಪ್ರೋತ್ಸಾಹ ಕೊಟ್ಟದನ್ನು ಕಂಡಿದ್ದೇನೆ. ಈ ಹಿಂದೆ ಸುಳ್ಯದ ನೃತ್ಯ ತಂಡ ಇಲ್ಲಿ ಭರತನಾಟ್ಯವನ್ನ ಪ್ರಸ್ತುತಪಡಿಸಿತ್ತು. ಆ ತಂಡದ 2 ಫೋಟೋವನ್ನ ನಾನು ಸ್ಟೇಟಸ್ಗೆ ಹಾಕಿದ್ದೆ. ಸುಮಾರು 150 ಜನ ಈಗಾಗಲೇ ವೀಕ್ಷಣೆ ಮಾಡಿದ್ದಾರೆ. ಇದರ ಅರ್ಥ ಖುಷಿಯಾದದ್ದನ್ನು ನಾನು ನೇರವಾಗಿ ಅದನ್ನು ಹಂಚಿಕೊಂಡಿದ್ದೇನೆ. ಈಗ 150 ಜನ ಹೊರಟಿದ್ದಾರಂತೆ ಇಲ್ಲಿ ಕಾರ್ಯಕ್ರಮ ನೋಡ್ಲಿಕ್ಕೆ ಹೋಯಿತು. ಸೂಪರ್ ಕಾರ್ಯಕ್ರಮ ಆಗುತ್ತದೆ. ಬೋರ್ಡ್ ಬಂತು. ಸೊ ನಮ್ಮ ಊರಿನ ನಮ್ಮ ಈ ಒಂದು ಬಹಳಷ್ಟು ಕಾರಣಿಕ ಶಕ್ತಿಯನ್ನು ಹೊಂದಿರುವಂತಹ ಗಣಪತಿಯ ಉತ್ಸವದಲ್ಲಿ ಭಾಗಿಯಾಗಲು ಒಂದಷ್ಟು ಜನ ಬಂದ್ರೆ ಸಂತೋಷ. ಒಂದಷ್ಟು ಜನ ಟಿವಿಯ ಮುಖಾಂತರ, ವಾಹಿನಿಯ ಮುಖಾಂತರ ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಆ ಭಗವಂತನ ಆಶೀರ್ವಾದ ಸಂಪೂರ್ಣವಾಗಿರಲಿ. ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ನಿಮಗೆ ಇಚ್ಛೆ ಇದ್ದ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಈ ಕಲಾವಿದರನ್ನು ಹರಿಸಬೇಕು ಅಂತ ವೇದಿಕೆಯಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮತ್ತೊಂದು ಸುಂದರವಾಗಿರುವಂತಹ ಗೀತೆಯೊಂದಿಗೆ ವೇದಿಕೆಯಲ್ಲಿ ಶ್ರೀಯುತ ಧರಣ್ ಮಾಡಿಯವರು ಶಬರಿಮಲೆ ಸ್ವಾಮಿ ಅಯ್ಯಪ್ಪನನ್ನ ಕುರಿತಾಗಿರುವಂತಹ ಗೀತೆಯೊಂದಿಗೆ ಶ್ರೀಯುತ ಧರಣ್ ಮಾಡಿ ನಮ್ಮ ಈ ವೇದಿಕೆಯಲ್ಲಿ പള്ളിക്കെട്ട് കല്ലും മുള്ളും സ്വാമിയേ സ്വാമി ശരണം പള്ളിക്കെട്ട് കല്ലും മുള്ളും സ്വാമിയേ സ്വാമി ശരണം പള്ളിക്കെട്ട് ശബരിമലയിലെ കല്ലും മുള്ളും കാലിക്ക് വെറുതെ സ്വാമിയേ അയ്യോ അയ്യോ സ്വാമിയേ നെയ്യഭിഷേകം സ്വാമിക്കേ കർപ്പൂര ദീപം സ്വാമിക്കേ അയ്യപ്പന്മാർകൾ കൂടിക്കൊണ്ടേ അയ്യനാരി ചെന്നിടുവാൻ ശബരിമലയിലെ ചെന്നിടുവാൻ സ്വാമിയേ അയ്യോ
தவமிருந்து பார்த்த சாரதி வைகலி உன்னை பார்த்த வேண்டினே தவமிருந்து இருமுடி எடுத்து எருமேலி வந்து ஒரு மனதாகி பேட்டைய துள்ளி வருவே நந்தனா வாவர தொழுது ஐயன நிர்மல ஏறிடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே அழுகை ஏற்றம் ஏறும்போது ஹரிஹர மகனை சுருக்கி செல்வார் வழியாச்சிடவே விடுவார் வயல் புலி ஏறி வங்கிடுவார் கரிமலை ஏற்றம் கடினம் கடினம் கருணை கடலும் உடை வருவார் கரிமலை இறக்கம் வந்தவுடனே பெரிகரி பம்பையில் கண்டிடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே கங்கை நதி போல் முந்திய நதியும் பம்பை நீராடி சங்கர மகனை கும்பிடுவார் சங்கரன் ஏறிடுவார் நீலிமலை ஏற்றம் சிவபாலம் கேட்டிடுவார் காலமெல்லாம் நமக்கே அருள் காவலனாகிருப்பார் தேக பலந்த பாத பலந்த தேக பலந்தாம் என்றால் அவரும் தேகத்தை தந்திடுவார் பாதபலம் தான் என்றால் அவரும் பாதபலாத்திடுவார் நல்ல பாதபலாத்திடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே சபரி வீட்டமே பங்கிடுவார் சபரி அங்கையே மணிந்திடுவார் சரஸ்வதியாலில் கன்னிமார்களும் மரத்திலே போட்டே வழங்கிடுவார் சபரிமலை நெருங்கிடுவார் அந்த 18 படி மீது ஏறிடுவார் கதி என்று அவனை சரணடைவார் அடிமுகம் கண்டே மயங்கிடுவார் ஐயனை ஸ்துதிக்கிலே தன்னையே மணந்திடுவார் பள்ளி கெட்டு கல்லும் முள்ளும் சுவாமியே சுவாமி சரணம் பகவான் சரணம் பகவதி சரணம் 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 ஐயப்பா 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 சரணம் சரணம் ஐயப்பா சுவாமி 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 சரணம் ஐயப்பா சுவாமி சரணம் ஐயப்பா ಹಲೋ ವೇದಿಕೆಯಲ್ಲಿ ಕಲಾವಿದರಿಗೆ ಬೇಕಾಗಿರುವಂಥದ್ದು ಕಲಾಭಿಮಾನಿಗಳ ಆಶೀರ್ವಾದ, ಅದರ ಜೊತೆಗೆ ವೇದಿಕೆಯಲ್ಲಿರುವಂತಹ ಕಲಾವಿದರಿಗೆ ಬೇಕಾಗಿರುವಂಥದ್ದು ತಾಯಿ ಶಾರದೆಯ ಆಶೀರ್ವಾದ. ಕಲಾಮಾತೆ ತಾಯಿ ಶಾರದೆಯ ಆಶೀರ್ವಾದವನ್ನು ಸ್ವೀಕರಿಸ್ತಾ ಈ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಡ್ತಿರುವಂತಹ ಪ್ರತಿಯೊಬ್ಬ ಕಲಾವಿದ, ಊರ ನಮ್ಮ ಕಲಾವಿದ, ಹೆಮ್ಮೆಯ ಕಲಾವಿದರಿಗೆ ಪ್ರೀತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ.
ಕೀಬೋರ್ಡ್ ಅಲ್ಲಿ ಸಹಕರಿಸ್ತಾ ಇರುವಂತಹ ಎಳೆ ವಯಸ್ಸಿನ ಉದಯೋನ್ಮುಖ ಕಲಾವಿದ ಶ್ರೀಯುತ ಅಶ್ವಿತ್ ಪುಣಚ ಅವರು ನಮ್ಮ ತಂಡದ ಪರವಾಗಿ ಹಾಗೆ ಸೇರುವಂತಹ ಎಲ್ಲ ಭಗವದ್ಭಕ್ತರ ಕಡೆಯಿಂದ ಪ್ರೀತಿಯ ಚಪ್ಪಾಳೆ ಆಶೀರ್ವಾದ ಸ್ವೀಕಾರ ಮಾಡ್ತಾ ಇದ್ದೇವೆ. ಹಾಗೇನೆ ನಮ್ಮ ಈ ಒಂದು ತಂಡದ ಗಾಯನದಲ್ಲಿ ಗಾಯಕರಾಗಿ ನಾಯಕರಾಗಿರುವಂತಹ ಶ್ರೀಯುತ ಕೇಶವರಾಜ್ ವಿಟ್ಲ ಅವರು ಈ ದಿನದ ಈ ಒಂದು ತಂಡವನ್ನು ಇಲ್ಲಿ ಸಂಘಟಿಸಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಾಗೆಯೇ ರಿದಮ್ ಪ್ಯಾಡ್ ವಾದಕರು ಜೊತೆಯಲ್ಲಿ ತಬಲಾ ಕೂಡ ನುಡಿಸುವಂತಹ ನಮ್ಮೂರಿನ ಹೆಮ್ಮೆಯ ಕಲಾವಿದ ಶ್ರೀಕಂಠ ವರ್ಮಾ ಅವರಿಗೆ ಕೂಡ ಪ್ರೀತಿಯ ಚಪ್ಪಾಳೆಯನ್ನು ತಾವು ನೀಡಬೇಕೆಂದು ವಿನಂತಿಸ್ತಾ ಇದ್ದೇನೆ. ಹಾಗೆಯೇ ನಗುಮೊಗದ ತಬಲಾ ಮಾಂತ್ರಿಕರು ಶ್ರೀಯುತ ರಾಮ್ ಕುಮಾರ್ ಅವರಿಗೆ ವಿಟ್ಲ ಇವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನ ಅರ್ಪಿಸ್ತಾ JB ಸೌಂಡ್ಸ್ ಅವರಿಗೆ ಕೂಡ ಧನ್ಯವಾದ ಅರ್ಪಿಸುತ್ತಿರುವಾಗ ನಮ್ಮ ಕಾರ್ಯಕ್ರಮದ ಈ ಒಂದು ಸಂಗೀತದ ಯಾನವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಮುಂದಿನ ಸುಂದರವಾಗಿರುವಂತಹ ಗೀತೆಯನ್ನ ತಾಯಿ ಶಾರದೆಯ ಚರಣಗಳಿಗೆ ಅರ್ಪಿಸ್ತಾ ಇದ್ದಾರೆ ಶ್ರೀಯುತ ಕೇಶವರಾಜ್ ವಿಟ್ಲ. ಶಾರದೆ
ಹಲುಚು ಸೇರಿರುವಂತಹ ಸಮಸ್ತ ಭಗವದ್ಭಕ್ತರಲ್ಲಿ ಒಂದು ಚಿಕ್ಕ ಪ್ರಶ್ನೆ, ಭಜನೆಯನ್ನ ಎಲ್ಲಿ ಮಾಡಬೇಕು ಅಂತ. ಹಿರಿಯರು ಹೇಳಿದ್ದನ್ನು ಕೇಳಿದ್ದೇವೆ, ಭಜನೆ ಎಲ್ಲಿದೆಯೋ ಅಲ್ಲಿ ವಿಭಜನೆ ಇಲ್ಲ ಅನ್ನುವಂಥ ಮಾತನ್ನು ಹೇಳೋದನ್ನು ಕೇಳಿದ್ದೇನೆ. ಭಜನೆ ಎಲ್ಲಿದೆಯೋ ಅಲ್ಲಿ ವಿಭಜನೆ ಅನ್ನುವಂಥದ್ದಿಲ್ಲ. ಹಾಗಿದ್ರೆ ಭಜನೆ ಎಲ್ಲಿ ಮಾಡಬೇಕು? ಮಂದಿರದಲ್ಲಿ, ಮನೆಯೊಳಗೆ, ದೇವಸ್ಥಾನದಲ್ಲಿ? ಹಿರಿಯರು ಹೇಳ್ತಾರೆ ಭಜನೆಯನ್ನು ಮಾಡೋದಕ್ಕೆ ಅಲ್ಲಿ ಇಲ್ಲಿ ಜಾಗ ಏನಿಲ್ಲ, ಎಲ್ಲೂ ಮಾಡುವುದು. ದೇವರ ನಾಮಸ್ಮರಣೆ ಆಗ್ತಾ ಇರುವಂಥದ್ದು ಕೂತಲ್ಲಿ ನಿಂತಲ್ಲಿ, ಹಿಂದ್ಗಡೆ ಇದ್ರು ಮುಂದ್ಗಡೆ ಇದ್ರು ಆ ಕಡೆ ಇದ್ರು, ನಿಂತ್ಕೊಂಡಿದ್ರು ಕೂತ್ಕೊಂಡಿದ್ರು ಮಾತಾಡ್ತಾ ಇದ್ರು, ಮಧ್ಯದಲ್ಲಿ ದೇವರ ನಾಮಸ್ಮರಣೆ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. ಇದರಿಂದ ನಿಮಗೆ ಒಳ್ಳೆದಾಗುತ್ತೆ, ನಿಮಗೆ ಒಳ್ಳೆದಾದ್ರೆ ಊರಿಗೂ ದೇಶಕ್ಕೂ ಒಳ್ಳೆದಾಗುತ್ತೆ. ಸೊ ಹೀಗಿರುವಾಗ ಇಷ್ಟೊತ್ತು ನಾವು ಹಾಡಿದ್ವಿ. ಸೇರಿರುವಂಥ ಸಮಸ್ತ ಭಕ್ತರು ಒಂದು 2 ಸಾಲು ನನ್ನ ಜೊತೆಗೆ ಹಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಲೋ ಪೂಜೆಗೆ ಶ್ರೀದೇವರ ಲಿಂಗ ಪೂಜೆಗೆ ಸಮಯವಾದ್ದರಿಂದ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಭಜನೆ ಅಂತ ಹೇಳಿ ಆಗಿದೆ, ಒಂದು ಲೈನ್ ಹೇಳದಿದ್ರೆ ಭಜನೆಗೆ ಮತ್ತೆ ವಿಭಜನೆ ಆಗೋ ಚಾನ್ಸಸ್ ಇದೆ. ದಶರಥ ನಂದನ ಪಶುಪತಿ ರೈಸನ ಪಾಪ ವಿಮೋಚನ. ಯಾರ್ಯಾರು ಹೇಳಿದಿರೋ ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತ ಭಗವಂತನ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ. ಯಾರು ಹೇಳಿಲ್ಲೋ ಅವರಿಗೆ ಡಬ್ಬಲ್ ಒಳ್ಳೇದಾಗಲಿ, ಅವರು ಕೂಡ ಚೆನ್ನಾಗಿರಲಿ, ಎಲ್ರಿಗೂ ಒಳ್ಳೇದಾಗಲಿ. ಈ ಒಂದು ವೇದಿಕೆಯಲ್ಲಿ ಒದಗಿಸಿಕೊಟ್ಟಂತಹ ಸಮಿತಿಯವರಿಗೆ ವಿಶೇಷವಾಗಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಮತ್ತು ಸರ್ವ ಭಕ್ತರಿಗೆ ಕೂಡ ಒಳ್ಳೇದಾಗಲಿ. ಪ್ರತಿಯೊಂದು ಕೆಲಸ ಕಾರ್ಯಗಳು ಒಳಿತಾಗಲಿ, ಶುಭವಾಗಲಿ. ಸರ್ವ ನಿವಾರಕನಾಗಿರುವಂತಹ ವಿಘ್ನೇಶ್ವರ ಪಾದಗಳಿಗೆ ರಮಿಸ್ತಾ ಈ ದಿನದ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ಮತ್ತೆ ನಮ್ಮ ಭೇಟಿ ಅತಿ ಶೀಘ್ರದಲ್ಲೇ ಮುಂದಿನ ವೇದಿಕೆಯಲ್ಲಿ ಆಗಲಿ ಅನ್ನುವಂತಹ ಆಶಯದೊಂದಿಗೆ ರಾಜ್ ಮೆಲೋಡಿಯಸ್ ವಿಟ್ಲ ವಿರಮಿಸ್ತಾ ಇದ್ದಾರೆ. ಶುಭವಾಗಲಿ. ನಮಸ್ಕಾರ.
ಇದಂತ ಅಲ್ಲಿದೆ ಅದು ಅಲ್ಲಿ ಕೂಡ Bedak ini.